ಸೊ ಈಗ ಸತ್ತೋರ್ನ ನೀವು ಹೇಳಿದ್ರಿಂದ ನಂಗೆ ಸಡನ್ನಾಗಿ ಫ್ಲಾಶ್ ಆಯಿತು. ನಮ್ಮ ತಾಯಿನ ಕಳ್ಕೊಂಡಿದ್ದೀನಿ ನಾನು. ಕೆಲವು ಸತಿ ಸಡನ್ನಾಗಿ ಒಂದು ದಿವಸ ಕನ್ಸಲ್ಲಿ ಬರ್ತಾರೆ, ಒಂದಷ್ಟು ದಿವಸ ಕಾಣಿಸ್ಕೊಳ್ಳೋದಿಲ್ಲ. ಹಂಗಿದ್ರೆ ಈ ಥರ ನಂತರನೇ ಎಷ್ಟೊಂದು ಜನ ಫೇಸ್ ಮಾಡ್ತಾ ಇರ್ಬೋದು. ಇದನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು ನಾನು? ಜನರಲ್ ಆಗಿ ಅವರು ಹುಟ್ಟಿದ ಅವರು ಡೆತ್ ಆಗಿರ್ತಲ್ಲ ಆ ಡೇಟಲ್ಲಿ ಅವ್ರಿಗೆ ಎಚ್ಚರ ಬರುತ್ತೆ. 99% ಜನರಿಗೆ ಆ ಜಾನ್ವರಿ ಮಂತವರು ಈ ಹಳೇ ಕರ್ಮನ ಹೊತ್ಕೊಂಡು ಬಂದಿರ್ತಾರೆ. ನಾನು ಯಾವಾಗ ಅವರ ಸ್ಕ್ಯಾನ್ ಮಾಡ್ತಾ ಹೋಗ್ತಿದ್ದೆ ಮೊದಲು, ಆಗ ಒಂದೊಂದು ಮಂತ್ ಅವ್ರಿಗೆ ಒಂದೊಂದು ಎನರ್ಜಿ ಪ್ಯಾಟ್ರನ್ ಇರುತ್ತೆ. ಓಕೆ, ಈ ಅಮಾವಾಸ್ಯೆಯಲ್ಲಿ ಈ ಏನು ಇದು ಭೂಮಿಯಿಂದ ಡಾರ್ಕ್ ಎಲ್ಲ ಎದ್ದುಬಿಡುತ್ತೆ, ಕತ್ತಲು. ನಮ್ಮ ಕನ್ನಡದಲ್ಲಿ ಒಂದು ಆಡು ಭಾಷೆ ಇದೆ, ಏಳೇಳು ಜನ್ಮಕ್ಕೂ ನೀನೇ, ಈ ರೀತಿ. ಸೊ ಮನುಷ್ಯನಿಗೆ ಹಂಗಿದ್ರೆ 7 ಜನ್ಮನ? ಖಂಡಿತ ಇಲ್ಲ, ಅದು ಎಷ್ಟು ಜನ್ಮನೇ. ನಿಜವಾದ ಹಾರ್ಟ್ ಚಕ್ರ ಓಪನ್ ನಾಯಿಗಳಿಗಿದೆ, ಆಯಿತಾ? ಅವ್ರ ಜೊತೆ ನೀವು ಎಷ್ಟು ಖುಷಿಯಾಗಿರ್ತೀರಾ ಅಲ್ವಾ? ಆ ಖುಷಿ ಯಾರಾದರೂ ಕೊಡ್ತಾರಾ? ಒಂದು ಕಡೆ ಈ ಥರ್ಡ್ ಐ ಬಗ್ಗೆ ಓದಿದೆ. ಥರ್ಡ್ ಐ ಅನ್ನೋದು ಇಟ್ ಈಸ್ ದ ಸೀಟ್ ಆಫ್ ಇಂಟ್ಯೂಷನ್, ಗಟ್ ಫೀಲಿಂಗ್ ಅಂತ. ಅದು ಡ್ರೈವರ್ ಸೀಟಲ್ಲಿ ಕೂತ್ಕೊಳ್ಳೋ ಜಾಗ. ಇಟ್ ನೋಸ್ ಬಿಫೋರ್ ಇವನ್ ದ ಮೈಂಡ್ ಕ್ಯಾನ್ ಥಿಂಕ್ ಅಂತ. ಎಸ್, ಹೌದು. ಸೆನ್ಸ್ ನಿಮ್ದು ಥರ್ಡ್ ಐ ಓಪನ್ ಆಗಿರೋದ್ರಿಂದ ಮ್ಯಾಮ್ ತುಂಬ ಜನಕ್ಕೆ ಇನ್ಕ್ಲೂಡಿಂಗ್ ಮೀ ಈ 3ನೇ ಕಣ್ಣು ಓಪನ್ ಆಗೋದಂದ್ರೆ ಏನು ಅನ್ನೋ ಕುತೂಹಲ ಇದೆ. ಹಂಗಂದ್ರೆ ಏನು ಮ್ಯಾಮ್ 3ನೇ ಕಣ್ಣು ಅಂತಂದರೆ? ಈಗ ನಮಗೆ ಅದನ್ನೇ ಫಸ್ಟ್ ಹೇಳಿದೆ, ನಮಗೆ ಈ ಹೊರಗಡೆ ಇರೋ ಪ್ರಪಂಚನ ನೋಡೋಕ್ಕೆ ಈ ಹೊರಗಡೆ ಕಣ್ಣು. 3ನೇ ಕಣ್ಣಂದರೆ ಇಲ್ಲಿರುತ್ತೆ, ಅದೇ ಆ ಒಳಗಡೆ, ಇವೆರಡು ಒಳಗಡೆ ಅಲ್ಲಿರುತ್ತೆ. ಅಲ್ಲಿ ಯಾವಾಗ ಅದು ಆ್ಯಕ್ಟಿವ್ ಎನರ್ಜಿ ಫ್ಲೋ ಆಗುತ್ತೆ ಆ ಕಣ್ಣು ಬಿಡುತ್ತೆ. ಆ ಕಣ್ಣು ಬಿಟ್ಟಾಗ ಇಲ್ಲಿಯ ಹೊರಗಡೆ ಏನು ಥಿಂಗ್ಸ್ ಇದೆ ಅದರದ್ದು ಎನರ್ಜಿ ಕಾಣುತ್ತೆ. ಆ ಎನರ್ಜಿ ಕಾಣಿಸೋದನ್ನೇ 3ನೇ ಕಣ್ಣು ಬಿಡೋದು ಅಂತ ಅರ್ಥ. 3ನೇ ಕಣ್ಣು ಬಿಟ್ಟ ಮೇಲೆ, ಮಕ್ಕಳು ಕಣ್ಣು ಬಿಟ್ಟ ಮೇಲೆ, ಈಗ ಚಿಕ್ಕ ಮಕ್ಕಳು ಕಣ್ಣು ಬಿಡ್ತಾರಲ್ಲ, ಅವ್ರಿಗೇನು ಕಣ್ಣು ಬಿಟ್ಟ ತಕ್ಷಣ ಎಲ್ಲ ಗೊತ್ತಾಗ್ಬಿಡುತ್ತಾ? ಐ ಥಿಂಕ್ ಸ್ವಲ್ಪ ದಿನ ಕಾಣೋದೇ ಇಲ್ಲ ಅಲ್ವಾ, ಅವ್ರಿಗೆ ಬಣ್ಣಗಳು ಕಾಣಲ್ಲ. ಇಷ್ಟೇ ಹತ್ರ ಆಗಿರೋದು, ದೂರದ್ದು ಕಾಣೋದು. ಹುಟ್ಟಿದ ತಕ್ಷಣ ಮುಖ ಹತ್ರ ಇಟ್ಟು ನಾವು ಮಾತಾಡಿಸ್ತೀವಲ್ವಾ, ಆಗ ಅವಕ್ಕೇನು ಗೊತ್ತಿರಲ್ಲ. ನಾವು ಸುಮ್ಮನೆ ಅಲೆಲೆ ಅಂತೀವಿ. ಅವು ಬರೀ ಏನೋ ಬಣ್ಣ, ನಾವು ಹಿಂಗೆ ಮಿಕ ಅಂತ ನೋಡ್ತೀವಲ್ವ ವಿಷನ್ನ, ಈಗ ನೋಡಿದ್ರಲ್ಲ ಹಾಗೆ ಬರೀ ಬಣ್ಣ ರಿಪೀಟೆಡ್ ಒಂದೇ ಬಣ್ಣನ ಹಂಗೇ ಫೋಕಸ್ ಮಾಡ್ತವೆ. ಆಗ ಒಂದೇ ಮುಖ ರಿಪೀಟೆಡಾಗಿ ಕಾಣ್ತಾ ಇರುತ್ತೆ. ಅದು ಯಾರು? ಅಮ್ಮ. ಯಾರಿರುತ್ತೆ ಅದೇ ಅಮ್ಮ. ಯಾರು ಕಾಣಿಸ್ತಾರೆ ಅದ್ರ ಮೇಲೆ ಅಟ್ಯಾಚ್ಮೆಂಟ್, ಹೌದಲ್ವ? ಯಾರು ಬೇಕಾದ್ರೆ ಆಗೋದು, ಅಮ್ಮನೇ ಅಂತಲ್ಲ. ಸೊ ಅದು ರಿಪೀಟೆಡ್. ಆಮೇಲೆ ಅದನ್ನ ನೋಡ್ತಾ, ಅದನ್ನ ಇಷ್ಟಪಡ್ತಾ, ಅದನ್ನ ನಗ್ತಾ ನೋಡೋರ್ನೇ ಅದು ಹಿಂಗೆ ಹಾರ್ಟ್ ಚಕ್ರ ಓಪನ್ ಆಟೋಮೆಟಿಕ್ ಆಗುತ್ತೆ. ಸೊ ಅದು ಹಿಂಗೆ ಸ್ಮೈಲ್ ಮಾಡುತ್ತೆ. ಅದೇ ಭಾವನೆಗಳನ್ನ ನಾವು ತುಂಬಿಸ್ತಾ ಹೋಗ್ತೀವಿ. ಏನಾದೋ ಅಂದಾಗ ಭಾವನೆ, ಅಲ್ಲೆಲ್ಲೆಲ್ಲೆ ಅಂದಾಗ ಭಾವನೆ ತುಂಬಿಸ್ತಾ ಹೋಗ್ತೀವಿ. ಯಾರು ಹೆಂಗೆ ತುಂಬಿಸ್ತಾರೆ ಹಂಗದು ಬೆಳೆಯುತ್ತೆ. ಸೊ ಹೇಗೋ ಹಾಗೆ ನಾವು ಕಂಡುಬಿಟ್ಟ ತಕ್ಷಣ ಕಂಡುಬಿಟ್ಟಿರ್ತೀವಿ ಅಷ್ಟೇ. ಪ್ರಪಂಚನ ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ಕೋತೀವೋ ಹಾಗೆ ಒಳ ಪ್ರಪಂಚ, ನಮ್ಮ ಒಳ ಪ್ರಪಂಚ ಒಳಗಡೆ ಬ್ರಹ್ಮಾಂಡದಲ್ಲಿರೋದು ಪಿಂಡಾಂಡದಲ್ಲಿದೆ. ಒಂದೊಂದೇ ನೋಡ್ತಾ 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 1 ವರ್ಷದಲ್ಲಿ ಫುಲ್ ಡಿಕೋಡ್ ಆಗಿಬಿಡುತ್ತೆ. ಡಿಕೋಡ್ ಆದಮೇಲೆ, ಡಿಕೋಡ್ ಅಂದರೆ ಫುಲ್ ಡಿಕೋಡ್ ಅಂದರೆ ಈಗ ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್ ಅನ್ನೋ ಥರ ನಮ್ಗೆ ಒಳಗಡೆ ಇದು ಕಾಣಿಸಿದ್ರೆ ಇದು ಕಾಣಿಸಿದ್ರೆ ಇದು ಅಂತ ನೋಡ್ತಾ ನೋಡ್ತಾ ನಾನು ಡಿಕೋಡ್ ಮಾಡ್ತಾ ಬರ್ತೀನಿ. ಆ ಡಿಕೋಡ್ ಆಗಿಬಿಡುತ್ತೆ. ಈಗ ಆ್ಯಪಲ್ ಸೀಡ್ ಅದನ್ನು ನೀವು ನೋಡ್ತೀರಾ ವಿಷನಲ್ಲಿ, ಇದನ್ನು ತೊಗೊಂಡು ಮಣ್ಣೊಳಗಡೆ ಇಡಿ, ಹೊರಗಡೆ ಫ್ರೂಟ್ ತಿಂತೀರಾ ಅಂತ. ನೋಡಿ, ಇದೇ ಭುವರ್ಲೋಕ. ಈ ಒಳಗಡೆ ನಾವು ಏನು ನೋಡ್ತೀವಿ ಅದು ಭುವರ್ಲೋಕ. ಮೇಡಮ್, ಇಲ್ಲಿವರೆಗೂ ಭೂಲೋಕ ಗೊತ್ತಿತ್ತು. ಈ 7 ಲೋಕ ಅದ್ರದ್ದು ಒಂಚೂರು ಇಂಟ್ರೊಡಕ್ಷನ್ ಹೇಳ್ತೀನಿ. ಈ ಭುವರ್ಲೋಕದ್ದು ಫಸ್ಟ್ ಹೇಳ್ಬಿಡ್ತೀನಿ. ಏನಿದು? ಈ 3ನೇ ಕಣ್ಣಲ್ಲಿ ನಾವು ನೋಡೋದೇ ಭುವರ್ಲೋಕನ ಫಸ್ಟ್ ಸ್ಟೆಪ್. ಓಕೆ, ಒಳಗಡೆ ಭುವರ್ಲೋಕ, ನಮ್ಮ ಒಳ ಪ್ರಪಂಚ ಭುವರ್ಲೋಕ ಅಂತ.
ಓಕೆ ಓಕೆ. ಎಸ್ ಸೊ ಈಗ ನನಗೆ ಒಂದು ಆ್ಯಪಲ್ ಬೇಕು, ಹಾಗೆ ನನಗೆ ಮ್ಯಾನಿಫೆಸ್ಟ್ ಆಗಬೇಕು. ನೀವು ಭುವರ್ ಲೋಕದಲ್ಲಿ ನೋಡೋದು ಬರೀ ಆ್ಯಪಲ್ನಲ್ಲ, ಪಿಕ್ಟೋಗ್ರಫಿಕಲ್ ನೋಡ್ಬೇಕು. ಅದ್ರ ಲ್ಯಾಂಗ್ವೇಜ್ ಏನು ಗೊತ್ತಾ? ಪಿಕ್ಟೋಗ್ರಫಿಕ್. ಇದನ್ನೇ ವಿಜುವಲೈಸೇಷನ್. ಹಾಂ, ಆ ವಿಷನಲ್ಲಿ ನೀವು ನೋಡಬೇಕು. ವಿಷನ್ ಅಂದರೆ ಹೀಗೆ ಕಲ್ಪನೆ ಮಾಡ್ಕೊಳ್ಳೋದಲ್ಲ. ಅದಕ್ಕೂ ತುಂಬ ವ್ಯತ್ಯಾಸ ಇದೆ. ಈ ವಿಷನ್ಗೂ ಕಲ್ಪಿಸ್ಕೊಳ್ಳೋಕ್ಕೂ ತುಂಬ ವ್ಯತ್ಯಾಸ ಇದೆ. ಓಕೆ, ಇರಲಿ. ವಿತ್ ಎಮೋಷನ್. ಈಗ ತುಂಬ ಹಸಿವಿರುತ್ತೆ. ಹಸಿವಿದ್ದಾಗ ನಿಮಗೆ ಏನೋ ಒಂದು ಜಾಮೂನ್ ಆಸೆ ಬರುತ್ತೆ. ಏನು ಮಾಡ್ತೀರಾ? ಜಾಮೂನ್ ತಿನ್ನಬೇಕು ಅನ್ನಿಸ್ತಾ ಇದೆ, ಹಸಿವಾಗ್ತಾ ಇದೆ, ಕಣ್ಣು ಮುಚ್ಚಿರ್ತೀರಾ. ಆ ಜಾಮೂನ್ನ ಫುಲ್ ಪಂಚೇಂದ್ರಿಯಗಳು ಉಪಯೋಗಿಸಿ ಹೇಗೆ ನೋಡ್ತೀರಾ. ಫಸ್ಟು ಹತ್ತಿರ ಬಂತು, ಅದನ್ನು ಕಟ್ ಮಾಡ್ತೀರಾ, ಅಂದರೆ ಮತ್ತೆ ಅದನ್ನು ಫೀಲ್, ಸ್ಮೆಲ್ ಎಲ್ಲ ಮಾಡಿ ಈಗ ಆ ಸಬ್ಕಾನ್ಷಿಯಸ್ಗೆ ಅರ್ಥ ಆಗುತ್ತೆ, ಓ ಇವ್ರಿಗಿದು ಬೇಕು. ಯಾಕಂದರೆ ಸಬ್ಕಾನ್ಷಿಯಸ್ಗೆ ಅವನು ಸರ್ವಶಕ್ತ, ಸರ್ವಾಂತರ್ಯಾಮಿ, ಸರ್ವವ್ಯಾಪ್ತ, ನಮ್ಮೊಳಗಡೆ ಇದ್ದಾನೆ. ನಾನು ಶಿಫ್ಟ್ ಆಗೋದು ವಿಷನ್ಗೆ ಹೋಗಿದ ತಕ್ಷಣ ನಾನು ಅಲ್ಲಿರ್ತೀನಿ. ಕ್ಲಿಯರ್ ವಿಷನ್ ಹೋಗಿದ ತಕ್ಷಣ ನಾನು ಅಲ್ಲಿರ್ತೀನಿ. ಇದು ಸೀಕ್ರೆಟ್, ಓಕೆನಾ? ಆದರೂ ನೀವು ಕೇಳಿದ್ರಿ, ಹೋಗೋದು ಹೇಗೆ ಹೇಳ್ಕೊಡ್ತೀನಿ, ನೋ ಪ್ರಾಬ್ಲಮ್. ಹೋಗಿ ಅದನ್ನು ತಿಂದರೆ ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೋತೀನಿ. ಬಟ್ ಆದರೆ ವಿತ್ ಕಾನ್ಸಿಕ್ವೆನ್ಸಸ್. ಏನು, ನಾನು ಬರೀ ಈಗ ಜಾಮೂನ್ ಕೇಳಿದೆ, ಮ್ಯಾನಿಫೆಸ್ಟ್ ಆಯಿತು, ಓಕೆ. ಅದರಲ್ಲಿ ನೇಚರ್ಗೆ ಅಂತ ನಾನು ಒಂದು ಸ್ವಲ್ಪ ದುಡ್ಡು ಎತ್ತಿಟ್ಬಿಡ್ತೀನಿ, ಇರಲಿ. ಪ್ರತಿಯೊಂದಕ್ಕೂ ಒಂದು ಬೆಲೆ ಕೊಟ್ಟೆ ತಗೋಬೇಕಿಲ್ಲ. ಹೌದು. ಈಗ ನಾವು ನಮ್ಮ ಬುದ್ಧಿ ಹೆಂಗಿರುತ್ತೆ ಅಂದರೆ ಅದೊಂದೇ ನೋಡ್ತೀವಾ, ಆ ನೆಕ್ಲೆಸ್ ಬೇಕು. ಯಾಕೆ ಅದೇ ನೆಕ್ಲೆಸ್ ಬೇಕು? ಅಲ್ಲಿ ಕಾನ್ಸಿಕ್ವೆನ್ಸಸ್ ಇಲ್ವಾ? ಯಾರೋ ಹಾಕ್ಕೊಂಡ್ರೋ ನೆಕ್ಲೆಸ್ಸೇ ಬೇಕು ಅಂದರೆ ಈಗ ಅವ್ರದನ್ನ ಕಿತ್ತಿಲ್ಲಿ ಕೊಟ್ಟಾಗ ಅದ್ರದ್ದು ಕಾನ್ಸಿಕ್ವೆನ್ಸಸ್ ಇದೆ ಅಲ್ವಾ? ಅದೀಗ ಉದಾಹರಣೆಗೆ ಅಂಗಡಿನಲ್ಲಿರೋದು ಅಂತ ತೊಗೊಂಡ್ರೆ ಅಲ್ಲೇನು ಕಾನ್ಸಿಕ್ವೆನ್ಸ್ ಇರೋದು? ಅಂಗಡಿ ಅಂತ ಏನು ಬೇಡ, ನಿಮಗೆ ಬೇಕಾ ಫಸ್ಟು ಎನರ್ಜಿ ಸಂಪಾದನೆ ಮಾಡಿ, ಎನರ್ಜಿ ಕಲೆಕ್ಟ್ ಮಾಡಿ, ಧ್ಯಾನ ಮಾಡಿ, ಎನರ್ಜಿ ಕಲೆಕ್ಷನ್ ಆಗುತ್ತೆ. ಈಗ ಆ ಎಂಡ್ ರಿಸಲ್ಟ್ ವಿಜುವಲೈಸ್ ಮಾಡಿ. ಸೊ ಅವಾಗ ಅದೇ ಬೆಲೆ. ಹೌದು. ನೀವು ಹಾಗೆ ವಿಷನ್ ಇದೆ ಅಂತ ನೋಡಿದ್ದೆಲ್ಲಾನು ನೋಡ್ತಾ ಹೋಗಿ ತಗೊಂಡ್ಬಿಟ್ರೆ ಕಾನ್ಸಿಕ್ವೆನ್ಸಸ್ ಇರಲ್ವಾ? ವಿಷನ್ ಇದೆ ಅಂದಾಕ್ಷಣಕ್ಕೆ ವಿಷನ್ ಜೊತೆ ಎನರ್ಜಿನೂ ಸಂಪಾದನೆ ಇರಬೇಕು. ಅದೇ ಮುಂಚೆ ತಪಸ್ ಅಂತ ಮಾಡೋರು. ತಪಸ್ ಕಣ್ಣು ಮುಚ್ಕೊಂಡು ಓಂ ನಮಃ ಶಿವಾಯ ಅಂತ ನೋಡ್ತಾ ಇರೋದೆ. ನಮಗೆ ಕೋಡೆಡ್ ಫಾರ್ಮಲ್ಲಿ ಇದನ್ನು ತೋರಿಸಿದ್ದಾರೆ. ಆ ತಪಸ್ ಮಾಡ್ತಾಯಿದ್ರೆ ಒಂದ್ಸಲಿ ಪ್ರತ್ಯಕ್ಷ ಆಗ್ತಾನೆ ಶಿವ. ಏನು ಬೇಕೋ ಕೇಳು, ಕೊಡ್ತಾನ ಇಲ್ವಾ? ಬಟ್ ಅವನು ರಾಕ್ಷಸ ಆದರೆ ಏನು ಕೇಳ್ತಾನೆ? ಶಿವನ ಹೆಂಡ್ತಿನೇ ಕೇಳ್ತಾನೆ, ಕೊಡ್ತಾನೆ. ಕಾನ್ಸಿಕ್ವೆನ್ಸಸ್ ಇರಲ್ವಾ? ಇದೆಯಾ ಇಲ್ವಾ? ಅಷ್ಟೇ. ಸೊ ಇದು ನೀವು ಹೇಳೋದು ಅದೇ ಲೆಕ್ಕಕ್ಕೆ ಬಂತು. ಕಾನ್ಷಿಯಸ್ ಮೈಂಡಿಗೆ ಯಾರು ಕೇಳ್ತಾ ಇದ್ದಾರೆ, ಇದು ಸರಿನಾ ತಪ್ಪ ಅವೆಲ್ಲ ಗೊತ್ತಾಗಲ್ಲ. ಸಬ್ಕಾನ್ಷಿಯಸ್ಗೆ ಸಬ್ಕಾನ್ಷಿಯಸ್ ಗೊತ್ತಾಗಲ್ಲ. ಅದು ಕುರಿ ಥರ, ನೀವು ಏನು ನೋಡ್ತೀರಾ, ಏನು ಕೇಳ್ತೀರಾ ಮ್ಯಾನಿಫೆಸ್ಟ್ ಮಾಡುತ್ತೆ. ಆ ಭುವರ್ ಲೋಕಕ್ಕೆ ಹೋಗಿ ಬೀಜ ಬಿತ್ತಿ ಹೊರಗಡೆ ಆ್ಯಪಲ್ ತಿಂತೀರಾ? ಹೇಗೆ ಭೂಮಿಯಲ್ಲಿ ಬೀಜ ಬಿತ್ತಿ ಹೊರಗಡೆ ಫ್ರೂಟ್ ತಿಂತೀವೋ, ಒಳಗಡೆ ಬೀಜ ಬಿತ್ತಿ ಹೊರಗಡೆ ಫ್ರೂಟ್ ತಗೊಳ್ಳಿ. ಸರಿ. ಏನು ಬೇಕಾದರೂ ತಗೋಬೋದು, ಎಷ್ಟು ಬೇಕಾದರೂ ತಗೋಬೋದು, ಹೆಂಗೆ ಬೇಕಾದರೂ ತಗೋಬೋದು. ಸೊ ಈಗ ಉದಾಹರಣೆಗೆ ಕ್ಯಾರೆಕ್ಟರ್ ಇಲ್ಲ ಅಂದರೆ ಕಾನ್ಸಿಕ್ವೆನ್ಸಸ್ ಇರುತ್ತೆ. ನಾನು ಏನು ಬೇಕಾದರೂ ಅಂದರೆ ಈ ಕಾಮನ್ ಪೀಪಲ್ಗೆ ತಲೆ ಹಂಗೆ ಓಡುತ್ತೆ ಇಲ್ಲೆಲ್ಲೋ. ಸೊ ನಾವು ಧರ್ಮ ಇದೆಯಲ್ಲ ಅಲ್ವಾ, ಅದನ್ನೆಲ್ಲ ರೂಲ್ ಅಪ್ಲೈ ಮಾಡಬೇಕು ಎಥಿಕಲಿ. ಹೌದು. ಈ ಹೊರ ಪ್ರಪಂಚದಲ್ಲೇ ಇಷ್ಟು ಮಾಡೋವಾಗ ಒಳಗಡೆ ಅದಕ್ಕೆ ಸ್ವಭಾವ ಫಸ್ಟ್ ಚೇಂಜ್ ಮಾಡ್ಕೋಬೇಕು. ಹೆಂಗಾಗುತ್ತೆ ಸ್ವಭಾವ ಚೇಂಜು? ನಾನು ಯಾವಾಗ ಈ ಪ್ರಾಣಶಕ್ತಿನ ತಗೋತಾ ಹೋಗ್ತೀನಿ, ನನಗೇ ಗೊತ್ತಿಲ್ಲದೆ ನನ್ನ ಸ್ವಭಾವಗಳೆಲ್ಲ ಬಿಡಿಸ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಫಸ್ಟು ಧ್ಯಾನ ಅಂದರೆ ಫಸ್ಟ್ ಈ ಕಸನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ
ಕುಳಿತುಕೊಂಡಾಗ ಆ ಎನರ್ಜಿ ಬಂದಾಗ ನನಗೇನು ಬೇಕು ಅದು ನಾನು ಖಂಡಿತ ಮ್ಯಾನಿಫೆಸ್ಟ್ ಮಾಡು. ಕ್ರೇಜಿ. ಸೊ ಈ ಭುವರ್ಲೋಕ ಜೊತೆಗೆ ಸೊ ಥರ್ಡ್ ಐ ಓಪನ್ ಆದಾಗ ಫಸ್ಟು ಓಪನ್ ಆಗೋದು ಅದು ಒಳಗೆ ಆ ಲೋಕ. ಮತ್ತು ಈ ಒಳಗೆ ಇನ್ನೆಷ್ಟು ಲೋಕ ಇದೆ ಮ್ಯಾಮ್? ಒಳಗಡೆ ಎಲ್ಲ ಲೋಕಗಳಿಗೂ ಒಳಗಡೆನೇ ಇರೋದು. ಪಿಂಡಾಂಡದಲ್ಲಿರೋದೇ, ಬ್ರಹ್ಮಾಂಡದಲ್ಲಿರೋದೇ ಒಳಗಡೆ ಪಿಂಡಾಂಡದಲ್ಲಿದೆ ನೋಡಿ. ಈಗ ನರಕ ಎಲ್ಲಿದೆ? ನನ್ನ ಒಳಗಡೆನೆ, ಹೌದಲ್ವ? ಒಳಗಡೆ ಅಲ್ವಾ? ಸೊ ಒಂದು ಸಣ್ಣ ಸ್ಟೋರಿ ಹೇಳ್ಬಿಡ್ತೀನಿ ಇದಕ್ಕೆ ಸುಮ್ಮನೆ. ಅದು ಒಬ್ಬ ಡಕಾಯ್ತ ಇರ್ತಾನೆ. ಅವನು ಹೆಂಗೆ ನರಕ ಸ್ವರ್ಗ ನಾನು ಚೂಸ್ ಮಾಡ್ತೀನಿ ನನ್ನ ಲೈಫ್ನ ಅನ್ನೋದಕ್ಕೆ. ಓಕೆ, ಒಬ್ಬ ಡಕಾಯ್ತಾ ಇರ್ತಾನೆ. ಅವನ ಕೆಲಸ ಏನು, ಕಾಡು ದಾರಿಲಿ ಹೋಗಿ ಬರೋರಿಗೆ ಒಡವೆ ಕಿತ್ಕೊಳ್ಳೋದು, ಅವ್ರ ಬುತ್ತಿ ತಂದಿರೋದನ್ನು ಕಿತ್ಕೊಳ್ಳೋದು, ಅವ್ರ ಪಾಪ ಭಯಸ್ಥರಿದ್ರೆ ಎಲ್ಲ ಕೊಟ್ಬಿಟ್ಟು ಹೊಟ್ಟೋಗ್ತಾರೆ. ಇಲ್ಲದೇ ಇರೋರು ಹೋರಾಡ್ತಾರೆ. ಅವ್ರಿಗೆ ಹೋರಾಡ್ದಾಗ ಏನು ಮಾಡ್ತಾನೆ, ಚಾಕು ಹಾಕ್ತಾನೆ, ಕಿತ್ಕೊಂಡು ಬರ್ತಾನೆ. ಅಷ್ಟೇ ಅಲ್ವಾ ಅವ್ನು ಮಾಡೋ ಕೆಲಸ. ಅವನು ಅದು ಮಾಡ್ತಾ ಏನು ಒಂದು ಗುಹೆಯಲ್ಲಿ ಅವನು ಮನೆ ಮಾಡ್ಕೊಂಡಿರ್ತಾನೆ, ಎಲ್ಲ ಒಳಗಡೆ ಡೆಪ್ತಲ್ಲಿ ಕಾಣದೇ ಇರೋ ಥರ. ಸೊ ಇದನ್ನು ಒಬ್ಬ ಕಳ್ಳ ನೋಡ್ತಾ ಇರ್ತಾನೆ. ಅವನ್ನ ನೋಡ್ತಾ ಇರ್ತಾನೆ, ಇವನ ಹತ್ರ ಚೆನ್ನಾಗೇ ಇದೆ ಗಂಟು ಅಂತ. ಸೊ ಇವನು ಒಂದು ದಿವಸ ಬುತ್ತಿ ಎಲ್ಲ ತೊಗೊಂಡು ಕಿತ್ಕೊಂಡು ಎಲ್ಲ ತೊಗೊಂಡು ಬಂದು ಇಲ್ಲಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಆ ಬುತ್ತಿನ ತಿಂದು ರೆಸ್ಟ್ ಮಾಡುವಾಗ ಈ ಕಳ್ಳ ಬರ್ತಾನೆ. ಇವನು, ಯಾರೋ ನೀನು ಕೊಡೋದೆಲ್ಲ, ನಾನು ಕಷ್ಟಪಟ್ಟು ಸಂಪಾದನೆ ಮಾಡೋದು, ನಿನಗೆ ಯಾಕೆ ಕೊಡಲಿ ಅಂತ ಬರುತ್ತೆ. ಆಗ ಹೋರಾಡ್ತಾರೆ ಇಬ್ಬರೂ. ಇವನು ಕಳ್ಳ ಏನು ಮಾಡ್ತಾನೆ, ಇವನಿಗೆ ಚಾಕು ಹಾಕ್ಬಿಟ್ಟು ಆ ಗಂಟನ್ನು ಎತ್ಕೊಂಡು ಹೋಗ್ತಾ ಇರ್ತಾನೆ. ಇವನಿಗೆ ಎಲ್ಲಿದೆ ಸ್ಟ್ರಗಲಿಂಗು, ಪ್ರಾಣನೂ ಬೇಕು, ಗಂಟು ಬೇಕು. ಹೋರಾಟದಲ್ಲಿ ಪ್ರಾಣ ಬಿಟ್ಬಿಡುತ್ತೆ. ಪ್ರಾಣ ಬಿಟ್ಟ ತಕ್ಷಣ ಏನಾಗುತ್ತೆ ಗೊತ್ತಾ, ಅದಕ್ಕೆ ಆತ್ಮಹತ್ಯೆ ಮಹಾಪಾಪ ಅಂತ ಹೇಳೋದು. ಬಿಟ್ಟ ತಕ್ಷಣವೇ ಅವನು ಹಿಂಗೆ ಎಚ್ಚೆತ್ಕೋತಾನೆ. ಮತ್ತೆ ಆ ಕಳ್ಳ ಬರ್ತಾನೆ, ಹೋರಾಡ್ತಾನೆ, ಚುಚ್ತಾನೆ, ಹೋಗ್ತಾನೆ. ಎಲ್ಲಿವರೆಗೂ ಅವನ ಆಯುಷ್ ಎಲ್ಲಿವರೆಗೂ ಎಷ್ಟು ವರ್ಷ ಇದೆಯೋ ಅಲ್ಲಿವರೆಗೂ ಅದೇ ರಿಪೀಟ್ ಆಗ್ತಾ ಇರತ್ತಾ? ಹೌದು, ಇದೇ ನರಕ. ಮನಸ್ಸಲ್ಲಿ ಸಿಕ್ಕಾಕೊಂಡಿದ್ದಾನೆ, ಮನಸ್ಸಲ್ಲಿ. ವೇರ್ ಮೈಂಡ್ ಗೋಸ್ ಎನರ್ಜಿ ಗೋಸ್. ಮೈಂಡ್ ಎಲ್ಲಿದೆ, ಎನರ್ಜಿನೂ ಅಲ್ಲೇ ಇದೆ. ಈ ಎರಡು ಬಾಡಿ ಅಲ್ಲೇ ಇದೆ. ಸಿಕ್ಕಾಕೊಂಡು ಒದ್ಲಾಟ. ಇನ್ನು ಹಂಗೆ ಮಾಡಿದ್ರು ಅಷ್ಟೇ, ಸೂಸೈಡ್ ಮಾಡಿಕೊಂಡ್ರು ಅಷ್ಟೇ. ಅದಕ್ಕೆ ಅದನ್ನು ಹೇಳೋದು ಆತ್ಮಹತ್ಯೆ ಮಹಾಪಾಪ ಅಂತ. ಅವರೇ ಪಾಪ ಮಾಡ್ಕೊಂಡ್ಬಿಟ್ರು. ಈಗ ಉದಾಹರಣೆಗೆ ಯಾರೋ ಆಕ್ಸಿಡೆಂಟಲ್ಲಿ ಹೋಗಿರ್ತಾರೆ. ಹೌದು. ಈಗ ನನ್ನೊಬ್ಳು ಲಿಸ್ನರ್ ಇದ್ಲು, ಸಾರಿ ಇದೊಂದು ಡೌಟಾಗಿ ಕೇಳ್ತಾ ಇದ್ದೀನಿ. ಸಂಧ್ಯಾ ಅಂತ, ತುಂಬಾ ದೊಡ್ಡ ಪಾಪ ನನ್ನ ಫಾಲೋವರು. ಅವಳು ರೀಸೆಂಟ್ ಆಗಿ ರೋಡ್ ಕ್ರಾಸ್ ಮಾಡ್ಬೇಕಾದಾಗ ಒಂದು ಯಾವುದೋ ಗಾಡಿ ಬಂದು ಗುದ್ದಿ ಸ್ಪಾಟಲ್ಲೇ ಹೋಗ್ಬಿಡ್ಲು ಮ್ಯಾಮ್ ಅವಳು. ಸೊ ಈ ಥರ ಆದವ್ರಿಗೆ ಹೆಂಗಂದ್ರೆ ಯೂಶಲಿ ಅದು ಡಿಪೆಂಡ್ಸ್ ಹೇಳ್ತೀನಿ. ಇವಾಗ ಆ ಶಾಕ್ ಕೆಲವ್ರಿಗೆ ನೋಡ್ರಿ, ಏನಾದರೂ ಜೋರಾಗಿ ಏಟು ಬಿದ್ದಾಗ ಫೇಂಟ್ ಆಗಿಬಿಡ್ತಾರೆ ಅಲ್ವಾ? ಏಟು ಬಿದ್ದಾಗ ಅವ್ರು ಸಾಯ್ತಾರೋ ಏನಾಗ್ತಾರೋ, ಫೇಂಟ್ ಆಗಿಬಿಟ್ಟು ಡಿಸ್ಕನೆಕ್ಟ್ ಆದಾಗ ಒಬ್ಬೊಬ್ರಿಗೊಂದೊಂದು, ಅದೇ ಹೇಳಿದ್ದು 7 ಲೋಕಗಳಲ್ಲಿ ಕೆಳಗಡೆವರೆಗೂ ಪ್ರತಿಯೊಂದು ಲೋಕನೂ ಅನಲೈಸ್ ಮಾಡಿಸಿದ್ದಾರೆ ನನ್ನ ಕೈಯಲ್ಲಿ. ಆಯಿತಾ? ಇದು ಯಾಕೆ ಅಂತ ಇದಕ್ಕೊಂದು ಸ್ಟೋರಿ ಇದೆ, ಇದನ್ನು ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ ನೆಕ್ಸ್ಟ್ ಈ ಸ್ಟೋರಿ. ಈ ಡಕಾಯ್ತ ಏನಾಯಿತು, ಇವನು ಹೀಗೆ ಅವ್ನಿಗೆ 40 ವರ್ಷ ಇತ್ತು ಅಂದ್ಕೊಳ್ಳೋಣ. ಇನ್ನು 40 ವರ್ಷ ಆಯುಷ್ಯಿತ್ತು. 40 ವರ್ಷನ ಅನುಭವಿಸಿದ ಮೇಲೆ ಇವನು ಚಿತ್ರಗುಪ್ತನ ಹತ್ರ ಕರ್ಕೊಂಡು ಹೋಗ್ತಾರೆ. ಈಗ ಅಲ್ಲಿ ಚೆಕ್ ಮಾಡ್ತಾರಲ್ಲ, ಚಿತ್ರಗುಪ್ತ ಚೆಕ್ ಮಾಡ್ತಾನೆ ಇವನು ಏನೇನು ಅಂತ. ಸೊ ಅವ್ನು ಹೇಳ್ತಾನೆ, ಇಲ್ಲ ಇವನ ಕರ್ಮ ಎಲ್ಲ ಇವನೇ ಅನುಭವಿಸ್ಬಿಟ್ಟಿದ್ದಾನೆ. ಅಂದರೆ ಅವ್ನು 100 ಜನಕ್ಕೆ ಚುಚ್ಚಿರ್ಬೋದು, 100 ಜನದ ಹತ್ರ ಕಿತ್ಕೊಂಡಿರ್ಬೋದು. ಎಷ್ಟು ಸಲ ರಿಪೀಟ್ ಆಯ್ತು ಇವನಿಗೆ, ಮಲ್ಟಿಪಲ್ಲಲ್ಲಿ ವಾಪಸ್ ಬಂತು. ನಾನು ಏನು ಮಾಡ್ತೀನಿ ನನಗೆ ಅದು ಮಲ್ಟಿಪಲ್ಲಲ್ಲಿ ವಾಪಸ್ ಬರುತ್ತೆ, ಖಂಡಿತ ಬರುತ್ತೆ. ಅದು ಯಾರಾದರೂ ಅಷ್ಟೇ. ಬಂತು, ಮಲ್ಟಿಪಲಲ್ಲಿ ಅನುಭವಿಸ್ಬಿಟ್ಟಿದ್ಯಾ, ಬಿಡಪ್ಪ ನಿನ್ನ ಕರ್ಮ ನೀನೇ. ಸೊ ಈಗ ನೀನು ಎಲ್ಲಿ ಹುಟ್ಟಬೇಕು ಹೇಳು. ಅವನು ಹೇಳ್ತಾನೆ, ಅವನು ಹೊಟ್ಟೆಯಲ್ಲಿ ಹುಟ್ಟಬೇಕು. ಯಾಕೆ, ನಿಂದೆಲ್ಲ ಆಗೋಯ್ತು, ಕರ್ಮ ಕ್ಲಿಯರ್ ಆಗೋಯ್ತು. ನೀನೀಗ ಇಲ್ಲ, ನಂದೆಲ್ಲ ತಗೊಂಡೋಗಿದ್ದಾನೆ ಅವನು. ನಾವೇ ಡಿಸೈಡ್ ಮಾಡೋದ? ಹೌದು, ಆ ಮನಸ್ಸು. ಅದಕ್ಕೆ ಮತ್ತೆ ಪುನರಪಿ ಜನನಂ. ಸೊ ಈಗ ಆ ಮನಸ್ಸು ಅವ್ರು ಹೇಳ್ತಾರೆ ಚಾಯ್ಸ್ ಇದೆ ನಮಗೆ.
ನಮಗೆ ಚಾಯ್ಸ್ ಇದೆ. ನೀನು ಮಹಾರಾಜನ ಹೊಟ್ಟೆಲಿ, ಸುಮ್ಮನೆ ಇದು ಕತೆ ಥರ ಹೇಳ್ತಾ ಇದ್ದೀನಿ, ಮಹಾರಾಜನ ಹೊಟ್ಟೆಲಿ ನೀನು ಹುಟ್ಬೋದು, ನೀನು ಇಡೀ ರಾಜ್ಯನೂ ಅನುಭವಿಸ್ತೀಯ, ಒಡವೆನೂ ಅನುಭವಿಸ್ತೀಯ, ಚೆನ್ನಾಗೂ ಇರ್ತೀಯ, ನೋಡ್ಗು ಅಂತ ಹೇಳಿದ್ರೆ ಇಲ್ಲ ಇಲ್ಲ, ಆ ಎಮೋಷನ್ಸ್, ರಿವೆಂಜು ಅಥವಾ ಏನೋ ಒಂದು ಹೌದು, ಅದು ನಂದು ಅವಂದ ಅದು. ಆದರೆ ಅವನ ಹೊಟ್ಟೆಯಲ್ಲಿ ಹುಟ್ಟಿ ಅವನು ಇನ್ಯಾವುದೋ ಒಳ್ಳೆಯವನಾಗಿಟ್ಟಿರ್ತಾನೆ. ಆವಾಗ ಕಳ್ಳ ತುಂಬ ಒಳ್ಳೆಯವನಾಗ್ಬಿಟ್ಟು ಊರು ಗೌಡ ಆಗಿರ್ತಾನೆ. ಅವನ ಹೊಟ್ಟೆಯಲ್ಲಿ ಹುಟ್ಟಿ ಅವನದಿರೋದೆಲ್ಲ ಕರಗಿಸಿ ಖುಷಿಯಾಗಿ ಹೋಗ್ಬಿಡ್ತಾನೆ. ಇವನು ಏನು ಪಾಪ ಮಾಡಿದ್ನೋ, ಇಂಥ ಮಗುನ ಎತ್ಬಿಟ್ಟಿದ್ದೀನಿ, ನನ್ನ ಆಸ್ತಿ ಎಲ್ಲ ಯಾಕೆ, ಜನ್ಮದ್ದು. ಹೀಗೆ ಜನ್ಮ ಜನ್ಮಾಂತರದಿಂದ ಮಾಡ್ಕೊಂಬಂದಿರೋ ತಪ್ಪುಗಳು ನಾವು. ಸೊ ಈಗ ಅವನ ಕರ್ಮ ಅವನ ಹೊಟ್ಟೆಯಲ್ಲಿ ಹುಟ್ಟಿ ಅವನು ಮತ್ತೆ ಮತ್ತೆ ಮತ್ತೆ, ಇದು ನಮ್ಮ ಎಮೋಷನ್ಸ್, ಎನರ್ಜಿ ಕ್ಯಾರಿ ಫಾರ್ವರ್ಡ್ ಜನ್ಮ. ಇನ್ನು ನೀವು ಹೇಳೋದಕ್ಕೆ ಬಂದಾಗ ಇದು ಎಷ್ಟೋ ಜನದ ಈ ಥರ ಎಲ್ಲ ಕ್ವಶನ್ಸ್ ಕೇಳ್ತಾರೆ, ಎಲ್ಲಿದ್ದಾರೆ ನೋಡಿ, ಹೇಗಿದ್ದಾರೆ ನೋಡಿ. ಇನ್ನು ನನಗೆ ನೀವು ನೋಡ್ಬೋದಾ? ಎಸ್, ನೋಡ್ಬೋದು ಅಂದರೆ ಹೇಳ್ತೀನಿ. ನೋಡ್ಬೋದು, ಖಂಡಿತ ನೋಡ್ಬೋದು. ಅದಕ್ಕೆ ನಮ್ಮ ಅಣ್ಣ ತುಂಬ ಬೇಗ ಡೆತ್ ಆಗಿಬಿಟ್ರು. ಅದು ನಮ್ಮ ಅಪ್ಪ ಅಮ್ಮ ಹೋದ್ರು ಓಕೆ, ತಡ್ಕೊಂಡೆ. ಅವ್ರು ಹೋಗಿದ ತಕ್ಷಣ ತಡ್ಕೊಳಕ್ಕಾಗಲಿಲ್ಲ, ತುಂಬ ಚಿಕ್ಕ ವಯಸ್ಸಲ್ಲಿ ಎಫೆಕ್ಟ್ ಆಯಿತು. ಬಟ್ ಅಟ್ಯಾಚ್ಮೆಂಟ್ ಜಾಸ್ತಿ ಇತ್ತು ಆಗ, ಚಿಕ್ಕ ವಯಸ್ಸಲ್ಲ, ಅಟ್ಯಾಚ್ಮೆಂಟ್ ಜಾಸ್ತಿ ಇತ್ತು. ಅದು ಸ್ಟಾಪೇ ಆಗ್ತಿರ್ಲಿಲ್ಲ. ಅವ್ರ ಗಾಡಿ ಸೌಂಡ್ ಕೇಳಿದ್ರೆ ಏನು ಬಂದರೂ ಕಣ್ಣಲ್ಲಿ ನೀರು ಹರಿಯೋದು. ನಮ್ಮ ಯಜಮಾನ್ರು ಹೇಳಿದ್ರು, ಅಷ್ಟೊಂದು ಅಳೋ ಇದ್ದಿಲ್ಲ. ಇಲ್ಲ, ನಾನು ಅವ್ರನ್ನ ನೋಡಲೇಬೇಕು, ಕಳಿಸ್ತೀರಾ? ದಿನ ರಾತ್ರಿ, ನೀವು ನಂಬ್ತಿರಲ್ಲೋ, ದಿನ ರಾತ್ರಿ ಸ್ಟ್ರೈಟ್ ಹೋಗಿ ಮಲಗ್ತಿದ್ದೆ, ಔಟ್ ಆಫ್ ಬಾಡಿಗೆ ಪ್ರಯತ್ನ ಮಾಡಿಸ್ತಿದ್ದೆ. ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕೊಟ್ಟು ಹೋಗು, ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಿದ್ದೆ. ಎಷ್ಟೋ ದಿನಗಳ ನಂತರ ಹೋಗೋಕ್ಕಾಯ್ತು. ಅಣ್ಣ ಎಲ್ಲಿದ್ದಾರೆ? ಎಸ್, ಔಟ್ ಆಫ್ ಬಾಡಿ ಅಂದರೆ ಹೆಣ ಬಿಟ್ಬಿಟ್ಟು ಹೋಗೋದು, ಮೈಂಡ್ ವಿತ್ ಮೈಂಡ್ ಜೊತೆಗೆ ಹೋಗಬೇಕು. ಅಲ್ಲಿ ಇವ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ, ಇಲ್ಲಿಂದ ನಾವು ಹೋಗ್ತೀವಿ. ಒಂದು ಸರ್ತಿ ಹಾಗೇ ಹೋಗ್ತಾ ಇದ್ದೀನಿ, ಒಂದು ಬಾವಿ, ಒಂಥರ ದೊಡ್ಡ ಬಾವಿ ಥರ, ಅದರೊಳಗಡೆ ಕತ್ಲು ಹೋಗ್ತಾ ಇದ್ದೀನಿ. ಈ ಕಲ್ಲುಗಳಿರುತ್ತೆ ನೋಡ್ರಿ, ಬಾವಿದು ಕಲ್ಲುಗಳು, ಸ್ಕ್ವೇರ್. ಒಂದರಲ್ಲಿ ನಮ್ಮ ಅಣ್ಣನ ಮುಖ ನೋಡಿದೆ. ಇದೇ ನಮ್ಮ ಅಣ್ಣ. ಹೆಂಗಿದ್ದಾರೆ ಅಂದರೆ ಮೆಂಟಲಿ ರಿಟಾರ್ಡೆಡ್ ಥರ ಇದ್ದಾರೆ. ಅಣ್ಣ ಅಣ್ಣ ಅಂತ ಕರಿತಾ ಇದ್ದೀನಿ, ಹಾಗೆ ಇದ್ದಾರೆ. ಅಂದರೆ ಏಟು ದೊಡ್ಡದಾಗಿ ಬಿದ್ದಿತ್ತು, ಹಾಗೇ ಇದ್ದುಬಿಟ್ಟಿದ್ದಾರೆ. ಅದಾದಮೇಲೆ ಬಂದು ತುಂಬ ಬೇಜಾರಾಯಿತು. ಅವ್ರಿಗೆ ಪ್ರಜ್ಞೆ ಇಲ್ಲ, ಬಿಟ್ಬಿಡು. ಸುಮಾರು ಮತ್ತೆ ಅದನ್ನು ಪ್ರಾಕ್ಟೀಸ್ ಕಂಟಿನ್ಯೂಸ್ ಮಾಡ್ತಾನೇ ಇದ್ದೆ. ಹುಣ್ಣಿಮೆ ಅಮಾವಾಸ್ಯೆ ಟೈಮಲ್ಲಿ ನೋಡೋಣ ಅಂತ. ಈ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ, ಹುಣ್ಣಿಮೆ ಅಂದರೆ ಮನಸ್ಸಿಗೆ ಮೂನ್. ಈಗ ಈ ಫಿಸಿಕಲ್ ಬಾಡಿಗೆ ಹೇಗೆ, ಈ ಫಿಸಿಕಲ್ ಬಾಡಿಗೆ ಭೂಲೋಕನೋ, ಈ ಮನಸ್ಸಿಗೆ ಚಂದ್ರಲೋಕ. ಅದಕ್ಕೆ ಹುಣ್ಣಿಮೆ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಮನಸ್ಸು ವಿಲಿ ಒದ್ಲಾಡುತ್ತೆ ಅಲ್ವಾ? ಯಾಕೆ ಅಂದರೆ ಆ ಹುಣ್ಣಿಮೆ ಎಫೆಕ್ಟ್ ನಮ್ಮ ಮೇಲೆ ಬೀಳ್ತಾ ಇರುತ್ತೆ. ಸಮುದ್ರ ನೋಡಿದ್ದೀರಾ? ಹೈಟೈಡ್. ಅದು ನಮ್ಮ ಒಳಗಡೆನೂ ನೀರೇ 70% ಇರೋದು. ಇದು ಹಿಂಗೆ ಫುಲ್ ಆಗುತ್ತಲ್ಲ, ಮನಸ್ಸಲ್ಲಿರೋ ಕಸ ಎಲ್ಲ ಆಚೆ ಬರುತ್ತಲ್ಲ, ಒದ್ಲಾಟ. ಈ ಹುಚ್ಚರಿಗೆ ಏನಾಗುತ್ತೆ, ಈ ಅಮಾವಾಸ್ಯೆ ಟೈಮಲ್ಲಿ ಜಾಸ್ತಿ ಹುಚ್ಚುಚ್ಚಾಗಿ ಆಡ್ತಾರೆ. ಡಾರ್ಕ್ ಎಲ್ಲ ಆಚೆ ಬಂದ್ಬಿಡುತ್ತೆ, ಹುಚ್ಚುಚ್ಚಾಗಿ ಆಡ್ತಿರ್ತಾರೆ. ಹುಣ್ಣಿಮೆ ಟೈಮಲ್ಲಿ ಮನಸ್ಸು, ಮತ್ತೆ ಅಮಾವಾಸ್ಯೆ ಟೈಮಲ್ಲಿ ಈ ಥರ ಹುಚ್ಚು, ಇದು ಅರ್ಥ ಮಾಡ್ಕೊಳ್ಳೋದು ಯಾಕೆ? ಈ ಹುಚ್ಚು ಮನಸ್ಸಿಂದ ಆಗಿದ್ರೆ ಹುಚ್ಚುಚ್ಚಾಗಿ ಜಾಸ್ತಿ ಆಗುತ್ತೆ. ಏನು ಅಮಾವಾಸ್ಯೆನ ಹುಣ್ಣಿಮೆನ ಹುಚ್ಚುಚ್ಚಾಗಿ ಆಡ್ತಾ ಇದೆಯಾ ಅಂತ. ಓಕೆ, ಈ ಅಮಾವಾಸ್ಯೆಯಲ್ಲಿ ಈ ಏನು ಇದು ಭೂಮಿಯಿಂದ ಡಾರ್ಕ್ ಎಲ್ಲ ಎದ್ದುಬಿಡುತ್ತೆ. ಕತ್ತಲಾಗಿದ್ದ ತಕ್ಷಣ ಎಲ್ಲ ಡಾರ್ಕು ಎದ್ದೇಳುತ್ತೆ, ನಿಮಗೆ ಗೊತ್ತು. ಈ ಪ್ರಪಂಚದಲ್ಲೂ ಅಷ್ಟೇ, ಲೈಟ್ ಆಫ್ ಮಾಡಿ ಎಲ್ಲಿರೋವೆಲ್ಲ ಬರ್ತಾವೆ ಆಚೆಗೆ. ಜಿರಳೆ ಪರಳೆ ನೋಡಿದ್ದೀವಲ್ಲ ಕತ್ತಲಲ್ಲಿ. ಆ ಕತ್ತಲಲ್ಲೂ ಈ ಡಾರ್ಕ್ ಎಲ್ಲ ಎದ್ದು ಬಿಡುತ್ತೆ. ಅದಕ್ಕೆ ಅಮಾವಾಸ್ಯೆ ಟೈಮಲ್ಲಿ ಎಲ್ಲೂ ಹೋಗ್ಬೇಡ. ಸೊ ಅದು ಎದ್ದು ನಮ್ಮ ಅಟ್ಯಾಕ್ ಆಗೋ ಚಾನ್ಸಸ್ಗಳಿರುತ್ತೆ. ಅಟ್ಯಾಕ್ ಅಂದರೆ ಅದ್ರದ್ದು ಭಯನೋ, ಅದ್ರದ್ದು ಕೋಪನೋ, ಅದ್ರ ದುಃಖನೋ ನಮಗೆ ಫೀಲ್ ಆಗುತ್ತೆ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ನಿಮಗೆ ಗೋಸ್ಟ್ ಬಗ್ಗೆ ತಿಳ್ಕೋಬೇಕು ಅಂದರೆ ಗೋಸ್ಟ್ ಅಂತ ಒಂದು ಫಿಲಮ್ ಇದೆ, ಇಂಗ್ಲೀಷ್ ಫಿಲಮ್, ಅದನ್ನು ನೋಡಿ. ಪೂರ್ತಿ ದೆವ್ವ ಅಂದರೆ ಫುಲ್ ಡೀಟೇಲ್ ಇದೆ, ಡಾರ್ಕು ಲೈಟು ಎಲ್ಲ ಡೀಟೇಲ್ ಇದೆ. ಅರ್ಥ ಆಗಲಿಲ್ಲ ನಾನು ಬೇಕಾದ್ರೆ ಡಿಕೋಡ್ ಮಾಡ್ತೀನಿ, ಆಗುತ್ತೆ ಅರ್ಥ.
ನೋಡಿ. ಸರಿ, ಗೋಸ್ಟ್ ಇಂಗ್ಲಿಷ್ ಸಿನಿಮಾನಾ? ಹೌದು, ತುಂಬ ಹಳೆಯದು. ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀವಿ. ಒಂದು 30-40 ವರ್ಷದ ಹಿಂದೆ ಇದು ನಮ್ಮ ಯಜಮಾನ ಥಿಯೇಟ್ರಿಗೆ ಕರ್ಕೊಂಡೋಗಿ ತೋರಿಸಿ, ಏನು ದೆವ್ವ ಅಂದರು ದೆವ್ವನೇ ಬರ್ತಿಲ್ಲ ಅಂತ ಡೀಟೇಲ್ ಇದೆ. ನಾವು ಎಲ್ಲ ಫಿಲಮ್ಸು, ಈ ಥರದ್ದು ಫಿಲಮ್ಸ್ ಎಲ್ಲನೂ ಸ್ಟೂಡೆಂಟ್ಸ್ಗೆ ತೋರಿಸ್ತಾ ಇರ್ತೀನಿ. ಅದೇ ಥರ ಸ್ವರ್ಗ ನರ್ಕ ತುಂಬ ಫಿಲಮ್ಸ್ ಇದೆ. ಎಲ್ಲ ಇದ್ರ ಬಗ್ಗೆನೇ ನಮ್ಮದೇ ವಿದ್ಯೆ ತೊಗೊಂಡೋಗಿ ಅವರು ಫಿಲಮ್ ಮಾಡಿ ನಮಗೆ ತೋರಿಸ್ತಾರೆ. ಬಟ್ ಇಲ್ಲೂ ಅರ್ಥ ಆಗಲ್ಲ ನಮಗೆ, ನಮ್ಮದೇ ವಿದ್ಯೆ ಇದೆಲ್ಲ ಸನಾತನ ಧರ್ಮದ್ದೇ. ಓಕೆ, ಇರಲಿ. ಸೊ ಹೀಗೆ ಡಾರ್ಕ್ ಆಗುತ್ತೆ. ಸೊ ಈ ಥರ ಆಕ್ಸಿಡೆಂಟ್ ಅದೆಲ್ಲ ಆಗಿರೋರು ನೋವಲ್ಲಿದ್ದರೆ ಹೀಗೆ ಸ್ಟಕ್ ಆಗಿಬಿಟ್ಟಿರ್ತಾರೆ ಕೋಮಾದಲ್ಲಿ. ಅದೇನೇ ಆ ಬ್ಲೆಸ್ಸಿಂಗು, ನೇಚರ್ ಬ್ಲೆಸ್ಸಿಂಗ್ ಅದೇನೆ. ಇಲ್ಲಾಂದರೆ ಸಫರಿಂಗ್ ಆಗಲ್ಲ, ಅದಕ್ಕೆ ಕಟ್ ಆಫ್ ಮಾಡಿಬಿಡ್ತಾರೆ. ಸೊ ಈ ಸ್ಪಾಟಲ್ಲಿ ಹೋಗ್ಬಿಡ್ತಾರೆ. ಹೌದು, ಹಂಗೆ ಶಾಕಲ್ಲಿ ಹೋಗೋರಿಗೆ ಶಾಕಲ್ಲೇ ಇರ್ತಾರೆ ಸುಮಾರು ವರ್ಷ. ಅಂದರೆ ಅವ್ರಿಗೆ ಎಲ್ಲಿವರೆಗೂ ಆಯಸ್ಸಿರುತ್ತೋ ಇಲ್ಲ, ಕೆಲವು ಸರ್ತಿ ಕೆಲವು ಟೈಮ್ವರೆಗೂ ಏನೋ ಕರ್ಮಕ್ಕೆ ತಾನೇ ಆ ಥರ ಆಕ್ಸಿಡೆಂಟ್ ಅದು ಇದು ಆಗುತ್ತೆ. ಇನ್ನು ಕೆಲವ್ರು ಎಲ್ಲರೂ ಕರ್ಮದಿಂದಾನೇ ಸಾಯಲ್ಲ, ಎಲ್ಲರೂ ತಪ್ಪುಗಳು ಮಾಡಿನೇ ಇಲ್ಲ. ಕೆಲವ್ರದ್ದು ಅಷ್ಟೇ ಇರುತ್ತೆ, ಕಟ್ ಮಾಡೋಕ್ಕೆ ಏನೋ ಒಂದು ಆಗುತ್ತೆ. ಹೌದಲ್ವಾ? ಏನೋ ಒಂದಾಗಿ ಒಂದು ಡಾರ್ಕ್ ಬಂದೇ ಅವ್ರನ್ನ ಕಟ್ ಆಫ್ ಮಾಡಬೇಕು. ಯಾರೇ ಸಾಯಲಿ, ಅವ್ರಿಗೇನೋ ಒಂದು ಆಗಿನೇ ಅವ್ರು ಡೆತ್ ಆಗಬೇಕು. ಒಂದು ಡಾರ್ಕ್ ಬಂದೇ ಅವ್ರು ಕಟ್ ಆಗಬೇಕು. ಡಾರ್ಕ್ ಅಂದರೆ ಏನು? ಡಾರ್ಕ್ ಅಂದರೆ ಅದನ್ನೇ ಯಮ ಅಂತೀವಿ, ಯಮ ಅಂತೀವಿ. ಡಾರ್ಕ್ ಮಯ ಅಂದರೆ ತುಂಬಿರೋದು, ಫುಲ್ ಖಾಲಿ ಟೊಯ್ ಅಂತ ಆಗಿರ್ತಲ್ಲ ಅದು. ಸೊ ಯಮನಿಗೂ ಅಷ್ಟೇ ನಾವು ಅನ್ಕೊಳ್ಳೋದು ಕಪ್ಪು ಮೀಸೆ, ಕಪ್ಪು ಕೋಣ, ಅದು ಇದು ಎಲ್ಲ ಸಿಂಬಾಲಿಕ್ಕಾಗಿ ಯಾಕೆ ಕಪ್ಪು ಅಂತ. ಅದೇ ವ್ಯಾಸ್ ಸಬ್ಜೆಕ್ಟ್. ಓಕೆ, ಸೊ ಸಿಂಪಲಾಗಿ ಹೇಳ್ಬೋದು. ಈಗ ಅವ್ರನ್ನ ಸ್ಟಡಿ ಮಾಡಬೇಕಾದ್ರೆ ಅವ್ರ ಡೇಟ್ ಆಫ್ ಬರ್ತ್ ಎಲ್ಲ ತಗೊಂಡು ಜನರಲ್ಲಾಗಿ ಕೆಲವು ಹುಣ್ಣಿಮೆ ಟೈಮಲ್ಲಿ ಚೆಕ್ ಮಾಡ್ತೀನಿ, ಕೆಲವು ಅಮಾವಾಸ್ಯೆ ಟೈಮಲ್ಲಿ ನಾನೇನು ಚೆಕ್ ಮಾಡಲ್ಲ. ಯೂಶಲಿ ಇದು ಯಾಕೆ? ಯಾವುದು ನೀವು ಹೇಳಿದ್ದು ಹುಣ್ಣಿಮೆ ಟೈಮಲ್ಲಿ ಯಾಕೆ ಚೆಕ್ ಮಾಡ್ತೀರಾ? ಹುಣ್ಣಿಮೆ ಟೈಮಲ್ಲಿ ಮನಸ್ಸಲ್ಲಿ ಸಿಕ್ಕಾಕೊಂಡಿರ್ತಾರಲ್ಲ ಅವ್ರಿಗೆ ಎಚ್ಚರ ಬರುತ್ತೆ. ನಮಗೆ ಹೆಂಗೆ ಬೆಳಗ್ಗೆ ಆಗಿದ ತಕ್ಷಣ ಎಚ್ಚರ ಬರುತ್ತೋ ಹಾಗೆ ಹುಣ್ಣಿಮೆ ಟೈಮಲ್ಲಿ ಕೆದಕುತ್ತಲ್ಲ ಮನಸ್ಸು, ಎಚ್ಚರ ಬರುತ್ತೆ. ಆಗ ಅವ್ರಿಗೆ ಸತ್ತಿದ್ದೀವಿ ಅಂತ ಗೊತ್ತಿರಲ್ಲ. ಎಚ್ಚರ ಬಂತು, ನಾವು ಎಚ್ಚರ ಬಂದ ತಕ್ಷಣ ಏನು ಮಾಡ್ತೀವಿ, ಪಕ್ಕದಲ್ಲಿ ಹಾಸಿಗೆಯಲ್ಲಿ ನೋಡ್ತೀವಿ ಎಲ್ಲಿದ್ದೀನಿ ಅಂತ ನೋಡ್ತೀವಿ. ಅವರು ಹಾಗೆ ಆಗ ನೋಡಿ ಕನಸಲ್ಲಿ ಬರ್ತಾರೆ. ಗಮನಿಸಿದೀವಾ? ಇವತ್ತು ಅಮಾವಾಸ್ಯೆ ಹುಣ್ಣಿಮೆ ಅವ್ರು ಬಂದ್ಬಿಟ್ಟಿದ್ರು ಕನಸಲ್ಲಿ ಅಂತ. ಆ ಟೈಮಲ್ಲಿ ಜ್ಞಾಪಕ ಬರ್ತಾರೆ, ಅವ್ರು ಕನೆಕ್ಟ್ ಆಗ್ತಾರೆ. ಸೊ ಅವ್ರು ನಮ್ಮನ್ನು ಜ್ಞಾಪಿಸ್ಕೊಳ್ಳೋದ್ರಿಂದ ನಮ್ಮ ಕನಸಲ್ಲಿ ಬರ್ತಾರೆ. ಕನೆಕ್ಟ್, ಹೌದು. ನಾವು ಜ್ಞಾಪಿಸ್ಕೊಂಡ್ರೆ ಅವ್ರಿಗೆ ಅವರು ನಿದ್ದೆಯಲ್ಲಿರ್ತಾರೆ ಅಂದರೆ ಅಷ್ಟೇ. ಆಮೇಲೆ ಮತ್ತೆ ಹಿಂಗೆ ಎಚ್ಚರ ಆಗುತ್ತೆ. ಸೊ ಈಗ ಸತ್ತೋರ್ನ ನೀವು ಹೇಳಿದ್ರಿಂದ ನಂಗೆ ಸಡನ್ನಾಗಿ ಫ್ಲ್ಯಾಶ್ ಆಯಿತು. ನಮ್ಮ ತಾಯಿನ ಕಳ್ಕೊಂಡಿದ್ದೀನಿ ನಾನು 2013 ಕೆಲವು ಸತಿ ಸಡನ್ನಾಗಿ ಒಂದ್ ದಿವಸ ಕನ್ಸಲ್ಲಿ ಬರ್ತಾರೆ, ಒಂದಷ್ಟು ದಿವಸ ಕಾಣಿಸ್ಕೊಳ್ಳೋದಿಲ್ಲ. ಹಂಗಿದ್ರೆ ಈ ತರ ನಂತರನೇ ಎಷ್ಟೊಂದು ಜನ ಫೇಸ್ ಮಾಡ್ತಾ ಇರ್ಬೋದು. ಇದನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು ನಾನು? ಅಂದರೆ ಅವರು ಜನರಲ್ ಆಗಿ ಅವರು ಹುಟ್ಟಿದ ಅವರು ಡೆತ್ ಆಗಿರ್ತಲ್ಲ ಆ ಡೇಟಲ್ಲಿ ಅವ್ರಿಗೆ ಎಚ್ಚರ ಬರುತ್ತೆ. ಆಮೇಲೆ ಈ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯಲ್ಲಿ ಎಚ್ಚರ ಬರುತ್ತೆ. ಆ ಟೈಮಲ್ಲಿ 90% ಹುಣ್ಣಿಮೆಯಲ್ಲೇ ಅವ್ರಿಗೆ ಎಚ್ಚರ ಬಂದಾಗ ಅವ್ರ ಕನ್ಸಲ್ಲಿ ಬರ್ತಾರೆ. ತುಂಬ ಕನ್ಸಲ್ಲಿ ಬಂದಿದ್ರಲ್ಲ ಆ ಟೈಮಲ್ಲಿ. ಅದಕ್ಕೆ ಕೆಲವು ಪ್ರೋಸೆಸ್ ಇರುತ್ತೆ, ಅದನ್ನು ಹೇಳ್ಕೊಡ್ತಿರ್ತೀನಿ. ಅವ್ರನ್ನ ಕನೆಕ್ಟ್ ಆಗೋದು ಹೇಗೆ, ಅವ್ರನ್ನ ಕನೆಕ್ಟ್ ಆಗಿ ಅವ್ರನ್ನ ಮಾತಾಡಿಸಿ ಅವ್ರಿಗೆ ಅಪ್ಡೇಟ್ ಮಾಡ್ಬೋದು ನಿಮ್ಮ ಕಂಡೀಷನ್ನ. ಅವ್ರು ನಿಜವಾಗ್ಲೂ ಖುಷಿ ಪಡ್ತಾರೆ. ಇದಕ್ಕೂ ಒಂದು ಫಿಲಮ್ ಇದೆ, ಸಿಟಿ ಆಸ್ಟ್ರಲ್ ಅಲ್ಲ ಸಿಟಿ ಆಸ್ಟ್ರಲ್, ಎಸ್ ಸಿಟಿ ಆಸ್ಟ್ರಲ್ ಅಂತ. ಅದರಲ್ಲೂ ಇದ್ರದ್ದೆಲ್ಲ ಸ್ಟೋರೀಸ್ ಇದೆ. ಕೆಲವೆಲ್ಲ ಫಿಲಮ್ ಹಾಕ್ಕೊಂಡು ಎಲ್ಲರಿಗೂ ಡಿಕೋಡ್ ಮಾಡ್ತಾ ಇರ್ತೀನಿ, ಯಾಕಂದರೆ ಕೆಲವು ಅರ್ಥ ಆಗಲ್ಲ. ಬಟ್ ಇವೆಲ್ಲ ನೋಡಿದ್ರೆ ಸಮ್ ಪರ್ಸೆಂಟೇಜ್ ತಿಳಿಯುತ್ತೆ. ಸಾಕತ್ತಿದು. ಹೌದು, ಎಲ್ಲದಕ್ಕೂ ಓದಿದೆ. ಮ್ಯಾಟ್ರಿಕ್ಸ್ ಅದರಲ್ಲಿ ಎಷ್ಟಿದೆ, ಎಲ್ಲ ಬರೀ ಮೈಂಡಿಗೆ ಸಂಬಂಧಪಟ್ಟಿದ್ದೆ. ಮೈಂಡು ಮ್ಯಾಟರ್ದೇ ಹೇಳ್ತಿರ್ತಾರೆ ನೋಡಿ. ಇನ್ನೊಂದ್ಸಲಿ ನಿಮ್ಗೆ ಅರ್ಥ ಆಗುತ್ತೆ. ಈಗ ಆ ಕಣ್ಣಿಂದ ನೋಡ್ಬೇಕೀಗ ಸಿನಿಮಾನ. ನಾವು ಇಷ್ಟ ಬರೀ ಕಿಯಾನೋ ರೀವ್ಸ್ ಅನ್ಕೊಂಡು ಅಲ್ಲಿ ಎಲ್ಲ ಮೆಷಿನ್ಸ್ ಥ್ರೂ ಹೇಳ್ತಾರೆ. ಪ್ಲಗ್ ಇನ್ ಮಾಡ್ತಾರೆ, ಅವ್ನು ಟ್ರಾನ್ಸ್ಕೊಟ್ ಹೋಗ್ತಾನೆ.
ಆ ಥರ ಇರುತ್ತೆ. ಅದು ಪ್ಲಗ್ಗಿನ್ನು ಸೈಂಟಿಫಿಕ್ಕಾಗಿ ತೋರ್ಸೋಕ್ಕೆ, ನಮಗೆ ಅರ್ಥ ಮಾಡ್ಸೋಕ್ಕೆ. ಬಟ್ ಅದು ಎಲ್ಲ ಅರ್ಥ ಆಗಬೇಕಲ್ಲ, ಕಾನ್ಸೆಪ್ಟ್ ಗೊತ್ತಿದ್ರೆ ಅರ್ಥ ಆಗುತ್ತೆ, ಹೌದಲ್ವಾ? ಹೌದಲ್ಲ. ಸೊ ಹಾಗೆ. ಸೊ ಈಗ ಹುಣ್ಣಿಮೆ ಅಮಾವಾಸ್ಯೆ ಟೈಮಲ್ಲಿ ಚೆಕ್ ಮಾಡ್ತೀರಿ ಹೌದು ಯಾಕೆ ಅಂತ ಹೌದು. ಮತ್ತು ಅಮಾವಾಸ್ಯೆ ಟೈಮಲ್ಲಿ ಕೆಲವ್ರದ್ದು ಒಂಥರ ಈ ಥರ ಸೂಸೈಡು ಅದು ಇದು ಆಗಿರೋರದ್ದು ಅದು ಇದ್ದರೆ ಅದು ಚೆಕ್ ಮಾಡ್ತೀನಿ. ಎಸ್, ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಲವು ಸರ್ತಿ ಆ ಕಡೆನೂ ಹೋಗಿರಲ್ಲ, ಈ ಕಡೆನೂ ಇರಲ್ಲ. ಅವರೆಲ್ಲ ಈ ಪಕ್ಷಗಳ ಟೈಮಲ್ಲಿ ಅವ್ರನ್ನೆಲ್ಲ ಕ್ಲಿಯರ್ ಮಾಡ್ಸೋಕ್ಕೆ ಹೋಗ್ತೀವಿ. ಇದನ್ನೆಲ್ಲ ಸೀಕ್ರೆಟು ಮಾಸ್ಟರ್ಸ್ ಗುರುಗಳು ನಮ್ಮ ಕೈಯಲ್ಲಿ ಮಾಡಿಸ್ತಾರೆ. ಸೊ ಈ ಥರ ಹೀಗೆ 7 ಲೋಕಗಳ ಪರಿಚಯ ಒಳಗಿಂದು. ಸೊ ಭುವರ್ಲೋಕ ಆಯಿತು, ಮತ್ತೆ ಸ್ವರ್ಲೋಕ, ಮತ್ತು 7 ಲೋಕ ಮೇಲೋಗ್ಬೇಕಾದ್ರೆ ನಾನು ಅಂದರೆ ನನ್ನ ಎನರ್ಜಿ ಪೂರ್ತಿ ಇದೇನು ಬೆಳಕು ಅಂತ ಹೇಳಿದೆ ತಗೊಳ್ಳೋದು, ಪೂರ್ತಿ ಇಡೀ ಮೈ ಬ್ರೈಟ್ ಆಗಿಬಿಡ್ಬೇಕು. ಇಡೀ ಚಕ್ರಾಸ್ ಕಲರ್ಸ್ ಗೊತ್ತಾಯ್ತಲ್ಲ ಈಗ. ವೈಲೆಟು, ಇದು ಪರ್ಪಲ್ಲು, ಇದು ವೈಲೆಟು, ಇದು ಪರ್ಪಲ್ಲು, ಇದು ಬ್ಲೂ, ಇದು ಗ್ರೀನ್ ಆರ್ ಪಿಂಕ್, ಸೋಲಾರ್ ಪ್ಲೆಕ್ಸಸ್ ಯೆಲ್ಲೋ, ಸ್ವಾದಿಷ್ಠಾನ ಚಕ್ರ ಆರೆಂಜ್, ಮತ್ತು ಮೂಲಾಧಾರ ರೆಡ್. ಅದಷ್ಟು ಅದೇ ಕಲರ್ ಇದ್ದು ರೈನ್ಬೋ ಆಗಿಬಿಟ್ರೆ ಸ್ವರ್ಲೋಕನ ದಾಟ್ತೀನಿ. ಅಲ್ಲಿಂದ ನನಗೆ ಬೇರೆ ಪ್ರಪಂಚ ಇರುತ್ತೆ. ಓ ಮೈ ಗಾಡ್, ಇದಿಷ್ಟಕ್ಕೆ ತಿಪ್ಪರ್ಲಾಗ ಆಗ್ತಾನೆ ಇರ್ತೀವಿ. ಎಷ್ಟು ಅಂದರೆ ಕ್ಯಾರೆಕ್ಟರ್ ಇಲ್ಲಿ ಬರುತ್ತೆ ಚಕ್ರ ಧ್ಯಾನ. ಅಂದರೆ ಒಂದೊಂದು ಚಕ್ರಾಗೆ ಒಂದು 10 ಪ್ರಶ್ನೆಗಳು ಕೊಟ್ಟಿರ್ತೀವಿ. ಆ ಪ್ರಶ್ನೆನ ನೀವು ಎಲ್ಲದಕ್ಕೂ ಕಾನ್ಫಿಡೆನ್ಸ್ ಕಳ್ಕೊತೀರಾ. ಎಸ್ ಅಂದರೆ ಟಿಕ್ ಮಾಡಿ ಚಕ್ರ ಲಾಕ್ ಅಂದರೆ ಆ್ಯಕ್ಟಿವ್ ಇಲ್ಲ ಅಂತ. ಆ ಥರ ಒಂದೊಂದು ಚಕ್ರನೂ ಆ್ಯಕ್ಟಿವ್ ಇದೆಯಾ ಇಲ್ವಾ ಚೆಕ್, ಕ್ವಶನ್ ಪೇಪರ್. ಅದಕ್ಕೂ 3 ದಿನ ವರ್ಕ್ಶಾಪು ಫುಲ್ಲು ಹತ್ರನೇ ಇರಿಸ್ಕೊಂಡು ಮಾಡಿ ಇದನ್ನು ಬರೀ ಓರಲ್ಲಾಗಿ ತಿಳಿಸ್ಬಿಡ್ತೀವಿ. ಹಿಂಗೆಲ್ಲ ಇದೆಯಲ್ಲ, ಇದನ್ನೆಲ್ಲ ಟಿಕ್ ಮಾಡಿ. ಎಲ್ಲಿ ಫೇಲ್ ಆಗ್ತಾರೆ ಗೊತ್ತಾ? ಈ ಹಾರ್ಟ್ ಚಕ್ರ ಹತ್ರ ಬಂದು. ಅಂದರೆ ನಾನು ಎಲ್ಲರಿಂದ ಬರೀ ಪ್ರೀತಿ ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತೀನಿ ಹೊರತು ನಾನು ಯಾರಿಗೂ ಏನು ಪ್ರೀತಿ ಕೊಡಲ್ಲ, ಹೌದಲ್ವಾ? ನೀನು ಯಾಕೆ ಬಯಸ್ತೀಯಾ? ನಿನ್ನ ಹತ್ರ ಜಾಸ್ತಿ ಇದ್ರೆ ನೀನು ಕೇಳ್ತೀಯಾ? ಅಲ್ವಾ? ನಾವು ಬೇಡ್ತಾ ಇದ್ದೀವಿ ಯಾವ್ದ್ರ ಇಷ್ಟಪಡುವಂತ. ಯಾವ್ದ್ರಲ್ಲಿ ನಾವು ಒಂಥರ ಕೊರತೆ ಇದೆಯೋ ಅದನ್ನ ಇನ್ನೊಂದು ಕಡೆ ಬೇಡೋದು. ಥರ ಎನರ್ಜಿ ಎಳ್ಕೋತಾ ಇದೆ ನಾವು. ಹೌದು, 100%. ಸೊ ಫುಲ್ ಎನರ್ಜಿ ಇದ್ದುಬಿಟ್ರೆ ನನಗೆ ಏನು ಬೇಕನ್ಸೋದೇ ಇಲ್ಲ. ಕೊರತೆ ಇವಾಗ ಭಗವಂತನ ಹತ್ರ ಈ ತಿರುಪ್ತಿಗೆ ಹೋಗ್ತೀವಿ, ಹೋಗಕ್ಕೆ ಮುಂಚೆ ಮೆಟ್ಲತ್ತವಾಗ ಇದು ಕೇಳ್ಬೇಕು, ಅದು ಕೇಳ್ಬೇಕು, ಹಂಗೆ ಕೇಳ್ಬೇಕು. ಹೋದ್ಮೇಲೆ ಅಷ್ಟು ಎನರ್ಜಿ ತುಂಬ್ಕೊಂಬಿಟ್ಟಿರ್ತೀವಿ. ಈ ಹೊರಗಡೆ ಬಂದಮೇಲೆ ಏನು ಮಾಡ್ತೀವಿ? ಅಯ್ಯೋ ಇದನ್ನು ಕೇಳಬೇಕಿತ್ತು, ಏನು ಕೇಳಿದಾಕ್ಷಣಕ್ಕೆ ದೇವ್ರು ಕೊಟ್ಬಿಡ್ತಾನೆ ಅಂತ ಅಲ್ವಾ? ವೆರಿ ನೈಸ್. ಎಸ್. ಸೊ ಈ 7 ಲೋಕ ಕೆಳಗಡೆ, 7 ಲೋಕ ಮೇಲೆ ಎಲ್ಲ ಕೆಳಗಡೆ ಹೋಗೋರೆ, ಮೇಲ್ಗಡೆ ಹೋಗೋದು ತುಂಬ ಕಷ್ಟ. ಸ್ಪಿರಿಚುವಲಲ್ಲಿದ್ದರೆ ಮೇಲ್ಗಡೆ ಹೋಗ್ತೀವಿ. ಹೌದಾ? ಹೌದು. ಆನಂದಮಯ ಲೋಕಕ್ಕೆ ಎಂಟ್ರ್ ಆಗಬೇಕಾದ್ರೆ ಇದಿಷ್ಟು ಕ್ಯಾರೆಕ್ಟರ್. ಅದಕ್ಕೆ ಚಕ್ರಧ್ಯಾನ ಅಂತ ಮಾಡ್ತೀವಿ. ಕ್ವಶನ್ಸ್ ಕೊಡ್ತೀವಿ. ಈ ಸ್ವಭಾವ, ಈ ಸ್ವಭಾವ, ಈ ಸ್ವಭಾವ ಎಲ್ಲನೂ ಕ್ಲಿಯರ್. ಎಲ್ಲ ಸ್ವಭಾವನೇ. ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡ್ರೆ ಅಲ್ಲಿಂದ ಏನು, ಯಾರಿಂದ ಏನು ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಯಾರು ಹೆಂಗಿದ್ದಾರೆ ಹಂಗೆ ಒಪ್ಕೋತೀನಿ. ಇವಾಗ ಅದನ್ನೇ ಧರ್ಮ ಅಂತ ಹೇಳ್ತೀವಿ. ಧರ್ಮ ಅಂದರೆ ಏನು ಅಂದ್ಕೊಂಬಿಟ್ಟಿದ್ದೀವಿ? ಅದು ಹೆಂಗಿದೆಯೋ ಹಂಗೆ ಒಪ್ಕೊಳ್ಳೋದು. ಈಗ ಮೆಣಸಿನಕಾಯಿ ಧರ್ಮ, ಖಾರ ಕೊಡೋದು. ನಿನಗೆ ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಬಳಸೋದು ಬಿಟ್ಟು ನಾನು ಜಾಸ್ತಿ ತಿನ್ಬಿಟ್ಟು ಮೆಣಸಿನ್ಕಾಯಿನ ಬ್ಲೇಮ್ ಮಾಡ್ತಾ ಇರ್ತೀನಿ. ಪ್ರಪಂಚದಲ್ಲಿ ಒಬ್ಬರು ಮೆಣಸಿನ್ಕಾಯಿ, ಒಬ್ಬರು ಉಪ್ಪು, ಹುಣಸೆ ಹಣ್ಣು ಎಲ್ಲ ಇದೆ. ಸೊ ನನಗೆ ಎಷ್ಟು ಬೇಕು ಅಷ್ಟೇ ಬಳಸಬೇಕು. ನೀನು ಯಾಕೆ ಜಾಸ್ತಿ ಬಳಸ್ತೀಯಾ? ನಿನಗೆ ಎಫೆಕ್ಟ್ ಆಗೇ ಆಗುತ್ತೆ. ಒಪ್ಕೋಬೇಕು. ಫಸ್ಟ್ ಸ್ಟೆಪ್ ಏನು ಗೊತ್ತಾ? ಹೌದು. ಬರೀ ಬೇರೆಯವ್ರ ಕಡೆನೇ ನಾವು ಹಿಂಗೆ ಅಂತೀವಿ, ನಮ್ಮ ಕಡೆ ತಿರುಗಿಸ್ಕೊಳ್ಳಲ್ಲ. ಹೌದು. ಈಗ ಯಾರು ಏನು ಹೆಂಗಿದೆಯೋ ಅದನ್ನು ಒಪ್ಕೊಂಡು ನೋಡಿ. ಇದೊಂದೇ ಸಾಕು, ಎಷ್ಟೋ ಪ್ರಾಬ್ಲಮ್ಸಿಂದ ಆಚೆ ಬಂದುಬಿಡ್ತೀವಿ ಅಲ್ವಾ? ಈಗ ಅತ್ತೆ ಹಂಗಿದ್ದಾರೆ ಒಪ್ಕೊಳ್ಳಿ,
ಸೊಸೆ ಹಿಂಗಿದ್ದಾಳೆ, ಅದು ಹೆಂಗೆ ಒಪ್ಕೊಳ್ಳೋಕ್ಕಾಗುತ್ತೆ, ಅವಳು ಹಿಂಗೆಲ್ಲ ಮಾಡ್ತಾಯಿದ್ದಾಳೆ, ಅದಕ್ಕೆ ಕಾರಣ ನನ್ನ ಪರಿಸ್ಥಿತಿಗೆ ಕಾರಣ ನಾನೇ. ನೀವು ಯಾವಾಗ ಅದನ್ನು ಒಪ್ಕೊಂಡು ಆಕ್ಸೆಪ್ಟ್ ಮಾಡಿಕೊಂಡು ಹೋಗ್ತೀರೋ ಅದು ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಅದು ಚೇಂಜ್ ಆಗಲ್ಲ. ಕ್ರೇಜಿ ಮ್ಯಾಮ್. ನಿಮ್ಮ ಮಾತ್ರ ಕೂತ್ಕೊಂಡ್ರೆ ಐ ಥಿಂಕ್ ಎಷ್ಟೋ ದಿನಗಳು ಮಾತಾಡ್ಬೋದು. ಅಷ್ಟು ಆಳಕ್ಕೆ ಇಳಿದಿರೋ ಒಂದು ಸಮುದ್ರ ನೀವು. 40 ವರ್ಷಗಳ ಒಂದು ಆಧ್ಯಾತ್ಮ ಜರ್ನಿ. ಡ್ರೀಮ್ಸ್ ಏನೇನು ಹೇಳತ್ತೆ ಅನ್ನೋದು ಡ್ರೀಮ್ಸ್ ಡಿಕೋಡಿಂಗ್ಗೂ ಮುಂಚೆ ನೀವು ಅವಾಗಲೇ ಎನರ್ಜಿ ಸ್ಕ್ಯಾನಿಂಗ್ ಅಂತ ಮಾಡಿದ್ರಿ. ಸೊ ಈಗ ಮೆಡಿಟೇಷನ್ ಇಂಪಾರ್ಟೆನ್ಸ್ ತಿಳ್ಕೊಂಡ್ವಿ, ಅದ್ರ ಮೂಲಕ ಎನರ್ಜೀಸ್ ಆಫ್ ಗಾಡು ಅದನ್ನ ಹೇಗೆ ನೋಡಬೇಕು, ನಮ್ಮ ಒಳಗೆ ನಾವು ಹೇಗೆ ನೋಡ್ಕೋಬೇಕು, ತುಂಬ ಡೀಪ್ ಟಾಪಿಕ್ಸ್ ಟಚ್ ಮಾಡಿದ್ದೀವಿ. ನಾವು ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಎನರ್ಜಿಯ ಆರಾ ಕಲರು. ಸೊ ಇದೆಲ್ಲ ನಾನು ಚೆನ್ನಾಗಿ ಈ ಭೂಲೋಕದಲ್ಲಿ ಇರಬೇಕಂದ್ರೆ ಇದೆಲ್ಲಾನು ನಾನು ABCD ಇಷ್ಟು ಮಾಡಲೇಬೇಕಾ? ಬ್ಯಾಲೆನ್ಸ್ ಮಾಡಲೇಬೇಕು. ಅವಾಗಲೇ ನಾನು ತೃಪ್ತಳಾಗಿರ್ತೀನಿ. ದೆನ್ ಎಕ್ಸಿಟ್ ವಿಲ್ ಬಿ ಈಸಿ. ಇಲ್ಲಾಂದ್ರೆ ಮತ್ತೆ ಸೈಕಲ್ ರಿಸೈಕಲ್. ಎಸ್, ಏನೋ ಒಂದು ಕೊರತೆಯಿಂದ ಮತ್ತೆ ಹುಟ್ತೀವಿ ಅಲ್ವಾ. ನಾವು ಮೊಮ್ಮಗಳು ಮದುವೆ ನೋಡಿಲ್ಲ ಅನ್ನೋ ಒಂದು ಕೊರತೆ ಇದ್ದರೆ ಆ ಮದುವೆಗೋಸ್ಕರ ಹುಡ್ತೀನಿ, ಆ ಮದುವೆ ನೋಡೋಕ್ಕೋಸ್ಕರ ಇಷ್ಟು ಸಣ್ಣ ವಿಷಯಕ್ಕೆ ಹುಟ್ತೀನಿ. ಈ ಥರ ಎಷ್ಟು ಆಸೆಗಳಿದೆ ಒಳಗಡೆ. ಅದಕ್ಕೆ ಏನು ಯಾವ ಟೈಮಲ್ಲಿ ಹೇಗಿದೆಯೋ ಅದನ್ನು ಹಾಗೆ ಒಪ್ಕೊಂಡು ಹೋಗಬೇಕು. ಕೆಲವರು ಹೇಳ್ತಾ ಇರ್ತಾರೆ, ಅಯ್ಯೋ ನಾನು ಚಿಕ್ಕ ವಯಸ್ಸಲ್ಲಿ ಏನೂ ಅನುಭವಿಸ್ಲಿಲ್ಲ. ಬೇಡ, ಈಗ ಅದನ್ನ ಬಗ್ಗೆ ಹಿಂದೆ ಯಾಕೆ ಹೋಗ್ತೀಯಾ? ಈಗ ಫ್ರಾಕ್ ಹಾಕ್ಕೊಳಕ್ಕಾಗುತ್ತಾ? ಆಗಲ್ಲ, ಬಿಟ್ಬಿಡು. ಬಿಡಲ್ಲ, ನಾನು ಅನುಭವಿಸಿಲ್ಲ. ಆ ಎಮೋಷನ್ಸಲ್ಲೇ ಸಿಕ್ಕಾಕ್ಕೊತಾರೆ. ಅದನ್ನ ಟ್ಯಾಪ್ ಮಾಡಿ ಇಟ್ಕೊಂಡು ಹೌದು ಬ್ಯಾಗೇಜ್ ಥರ ಎಮೋಷನಲ್. ಇದು ಈಗ ನೋಡಿ, ಹೊರಗಡೆ ಔಟ್ ಆಫ್ ಕಂಟ್ರಿಲೆಲ್ಲ ಇದಕ್ಕೆ ಹಾಸ್ಪಿಟಲ್ಸ್ ಇದೆ. ಅವರೆಲ್ಲ 25-30 ವಯಸ್ಸಲ್ಲಿ ಇರೋದನ್ನೇ ಮೆಲ್ಕಾಕ್ತಾ ಇರ್ತಾರಂತೆ. ಈಗ ಮಕ್ಕಳು ಮರಿ ಎಲ್ಲ ಅಲ್ಲೆಲ್ಲ ಗೊತ್ತು ನಿಮಗೆ, ಮಕ್ಕಳನ್ನ ಯಾರು ಜೊತೇಲಿ ಇಟ್ಕೊಳ್ಳಲ್ಲ, ಅವ್ರ ಪಾಡ್ಗವರು ಅವರೆಲ್ಲ. ಸ್ಟಾರ್ಟಿಂಗಲ್ಲಿ ಇವರು ಹೆಂಗಾಗಿರ್ತಾರೆ, ಆ ಮಕ್ಕಳೆಲ್ಲ ಹೆಂಗೆ ಬೇಕೋ ಹಂಗೆ ಬಿಟ್ಟಿರ್ತಾರೆ ಎಲ್ಲ. ಅವರು ಲವ್ವು, ಅಫೆಕ್ಷನ್ನು, ಅಟ್ಯಾಚ್ಮೆಂಟ್ ಏನೂ ತೋರಿಸಿರಲ್ಲ. ಈಗ ಎಲ್ಲ ವಯಸ್ಸಾಗ್ಬಿಟ್ಮೇಲೆ ಕನ್ನಡಿ ನೋಡಿಕೊಂಡು, ಬಾಡಿ ನೋಡಿಕೊಂಡು, ಓ ನಾನು ಆವಾಗ ಹಂಗಿದ್ದೆ ಗೊತ್ತಾ, ಆಗ ನಾನು ಹಿಂಗೆ ಮಾಡಿದೆ ಗೊತ್ತಾ, ಬರೀ ಪಾಸ್ಟಲ್ಲೇ ಇದ್ದುಬಿಟ್ಟಿರ್ತಾರೆ. ಬರೀ ಅದೇ ಮಾತಾಡ್ತಿರ್ತಾರಂತೆ, ಅದೇ ಲೂಪಲ್ಲೇ ಸಿಕ್ಕಾಕೊಂಡಿರ್ತಾರೆ. ಎಷ್ಟೊಂದು ಜನ ಆಗಿಲ್ಲ, ಎಷ್ಟೊಂದು ಜನ ಆಗಿದ್ದಾರೆ. ಎಲ್ಲ ಅದೇ ಲೂಪಲ್ಲೇ ಪಾಸ್ಟೇ ಮಾತಾಡ್ತಿರ್ತಾರೆ. ಆಮೇಲೆ ಅವ್ರು ಏನೋ ಒಂದು ಅಚೀವ್ ಮಾಡಿರ್ತಾರೆ, ಆ ಅಚೀವ್ ಮತ್ತೆ ಮುಂದೆ ಏನೂ ಅಚೀವ್ ಮಾಡಿರಲ್ಲ, ಅದನ್ನೇ ಹೇಳೋದು. ಅದೇ ಅದರಲ್ಲೇ ಭ್ರಮೆನಲ್ಲೇ ಹಂಗಿದ್ದೆ ನಾನು, ಆವಾಗ ಹಂಗಿದ್ದೆ, ಆವಾಗ ಹಂಗಿದ್ದೆ, ಈಗ ಹೆಂಗಿದ್ಯಾ, ಅದು ಅದರಲ್ಲಿ ಸ್ಟಕ್ ಆಗೋದು. ಅದೇ ಪಾಸ್ಟ್. ಆ ಥರನೇ ಪಾಸ್ಟ್ ಲೈಫಲ್ಲೂ. ನಾನು ಅದಕ್ಕೆ ಪಾಸ್ಟ್ ಲೈಫ್ಗೆ ಕಳಿಸ್ತೀನಿ, ಟೆಕ್ನಿಕ್ ಹೇಳ್ಕೊಡ್ತೀನಿ, ಪಾಸ್ಟ್ ಲೈಫಿಗೆ ಕಳಿಸಲ್ಲ. ಅವರೇ ಹೋಗ್ಬೋದು. ಈಗ ನಿಮಗೆ ಪಾಸ್ಟ್ ಅಂದರೆ ನೆನ್ನೆ ಏನಾಯಿತು ಅಂತ, ಹಾಗೆ ಒಂದು ತಿಂಗಳಿಂದ ಏನಾಯಿತು, ಒಂದು ವರ್ಷದಿಂದ ಜ್ಞಾಪಕ ಇದೆಯಾ, ಇದೇ ಕರೆಕ್ಟು ಒಂದು ವರ್ಷದಿಂದ ಹೀಗೆ. ಈಗ ಬರ್ಡೇ ಅಂತ ಜ್ಞಾಪಕ ಇರುತ್ತೆ ಅನ್ಕೊಳ್ಳಲ್ಲ, ದಿನಾನೂ ಇರಲ್ಲ. ಬರ್ಡೇ ಇರುತ್ತೆ. ಹೋದ ವರ್ಷ ಇಷ್ಟು ಚೆನ್ನಾಗಿ ಮಾಡಿದ್ವಿ, 10 ವರ್ಷದಿಂದ ಹಿಂಗೆ ಮಾಡಿದ್ವಿ. ಹಾಗೆ ಹಿಂದಕ್ಕೆ ಹೋಗ್ತಾ ಹೋಗ್ತಾ ಅಷ್ಟೇ 5 ವರ್ಷ, ನಾನು 5ನೇ ವಯಸ್ಸಿಗೆ ಮರ್ತೋಗ್ತೀನಿ. ಆಗ ಹೇಳ್ತಾ ಹೇಳ್ತಾ ಟ್ರಾನ್ಸ್ಗೆ ಕಳಿಸ್ತೀವಿ. ಹಾಗೆ ಹೇಳ್ತಾ ಹೇಳ್ತಾ ಟ್ರಾನ್ಸ್ಗೆ ಹೋಗ್ತಾರೆ, ಹಾಗೆ ಪಾಸ್ಟಿಗೆ ಕಳಿಸ್ತೀವಿ. ಆಮೇಲೆ ಅದನ್ನು ರೆಕಾರ್ಡ್ ಮಾಡಿ ಹೆಂಗೆ ಹೋಗ್ಬೇಕು ಅನ್ನೋದು ದಿನ ಹೋಗ್ತಾ ಹೋದರೆ ಪಾಸ್ಟ್ನೆಲ್ಲ ನೋಡಿ ವೈಪ್ ಆಫ್ ಮಾಡ್ಬೋದು, ಅಳಿಸಿ ಹಾಕೋದು. ಇದು ಯೂಶಲಿ ಏನಕ್ಕೆ ಮಾಡೋದು? ಯಾಕೆ ಅಂದರೆ ಈಗ ಪಾಸ್ಟ್ ಕರ್ಮನ ಅನುಭವಿಸ್ತಾ ಇರ್ತಾರೆ, ಅದನ್ನೆಲ್ಲ ಅಳಿಸಾಕಿದ್ರೆ ಈಗ ಚೆನ್ನಾಗಿರುತ್ತೆ. ಎಕ್ಸಾಂಪಲ್, ಒಂದು ಹೆಣ್ಣುಮಗಳು ಅವಳು ಪಾಸ್ಟ್ ಲೈಫಲ್ಲಿ ನೀರಲ್ಲಿ ಬಿದ್ದುಬಿಟ್ಟು ತಲೆಗೆ ಏಟು ಕಲ್ಲು ಹೊಡೆದು ಡೆತ್ ಆಗಿಬಿಟ್ಟಿತ್ತು. ಬಟ್ ಅವಳಿಗೆ ಸ್ಟಾರ್ಟಿಂಗ್ ಸ್ವಲ್ಪ ದಿನ ಏನಿರಲಿಲ್ಲ, ಯಾವಾಗಲೂ ಒಂದು ಸಲ ನೀರಲ್ಲಿ ಬೀಳೋ ಥರ ಕನಸು ಬರೋದು. ಎಷ್ಟು ರಿಪೀಟ್ ಆಯಿತು ಅಂದರೆ 2-3 ದಿನಕ್ಕೊಂದು ಸಲ ಅದು ಆಗೋಕ್ಕೆ ಶುರು ಆಯಿತು. ಸೊ ಆಗ ನಮ್ಮ ಯಜಮಾನ್ರು ಅವಳನ್ನ ಸ್ಟೆಪ್ ಬೈ ಸ್ಟೆಪ್ ಪಾಸ್ಟಿಗೆ ಕಳಿಸಿ ಅಲ್ಲಿರೋದನ್ನೆಲ್ಲ ವೈಪ್ ಆಫ್ ಅವಳ ಕೈಲೇ ಮಾಡಿಸಿ, ಆಮೇಲೆ ಇಲ್ಲಿ ಎಚ್ಚರ ಮಾಡಿಸಿದ್ಮೇಲೆ ಈಗ ಆರಾಮಿದ್ದಾಳೆ. ಅವಳ ಕೈಲೇ ಮಾಡಿಸೋದು ಅಂದರೆ ಹೆಂಗೆ? ಅವಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತಾರೆ, ಅವರು ಆದರೆ ಇದು ಹಿಪ್ನಟೈಸ್ ಮಾಡಿ ಟ್ರಾನ್ಸ್ಗೆ ಕಳಿಸೋದು ಅಂತೀವಿ. ಹೌದು. ಸೊ ಅಲ್ಲಿ ಹೋಗಿ ಅದನ್ನು ಕ್ಲಿಯರ್ ಮಾಡಿ ಇಲ್ಲಿ ಬಂದರೆ ಕ್ಲಿಯರ್ ಆಗಿಬಿಟ್ಟಿರುತ್ತೆ.
ತುಂಬ ಜಾಸ್ತಿ ಇದೆ. ಎಲ್ಲರಿಗೂ ಅಷ್ಟೇ, ಎಲ್ಲರಿಗೂ ನೋಡಲ್ಲ, ಸಾಮಾನ್ಯ ನೋಡ್ಕೋತೀವಿ. ನನ್ನ ಕನೆಕ್ಷನ್ನಲ್ಲಿರೋರೆಲ್ಲ ನನಗೆ ಹತ್ತಿರದವ್ರನ್ನ ಏನಿದ್ದಾರೆ, ಹೆಂಗಿದ್ದಾರೆ, ಯಾಕಿದು ಇರುತ್ತಲ್ವ, ನಾನು ಯಾಕೆ ಇವಾಗ ಹಿಂಗಿದ್ದೀನಿ, ನಾನು ಏನಾಗಿದ್ದೆ, ಇವರೇ ಯಾಕೆ ನನಗೆ ಗುರುವಾಗಿ ಬಂದರು, ಅದೆಲ್ಲ ನೋಡ್ಕೊಂಡಾಗ ಗೊತ್ತಾಯಿತು. ಹಾಗೆ ಎಲ್ಲರದು ನೋಡಿದ್ರಿ, ಜಸ್ಟ್ ಕ್ಯೂರಿಯಸ್ಗೆ ಚೆಕ್ ಮಾಡ್ತಾ ಇದ್ವಿ. ಆಗ ಸ್ಟಾರ್ಟಿಂಗಲ್ಲಿ ನಾನು ನಮ್ಮ ಯಜಮಾನ್ರು ಅದೇ ಕೆಲಸ, ಮನೆಗೆ ಯಾರು ನೆಂಟರು ಬರಲಿ ಅವ್ರನ್ನ ಫಾಸ್ಟಿಗೆ ಕಳಿಸೋದು, ಯಾರಾದರೂ ಸ್ಟೂಡೆಂಟ್ಸ್ ಬಂದರೆ ಕಳಿಸೋದು. ಎಷ್ಟೊತ್ತಾಗುತ್ತೆ ಇವೆಲ್ಲ ಹೋಗಿ ಬರೋಕ್ಕೆ? 4 hours 5 hours ಆಗುತ್ತೆ. ಹೌದು, ಬಟ್ ಅದಕ್ಕೆ ಒಂದಿನ ಇಟ್ಕೋತೀನಿ ನಾನು ಜನರಲ್ ಆಗಿ. ಕೆಲವು ಸರ್ತಿ ಮ್ಯಾಮ್ ಅವ್ರು ಹೋಗಿದ್ದಾರೆ ಅಂತ ನಿಮ್ಗೆ ಹಿಂಗೆ ಗೊತ್ತಾಗತ್ತೆ ಮ್ಯಾಮ್? ಅವ್ರು ಎಚ್ಚರ ಆದಮೇಲೆ ಹೇಳ್ತಾರೆ ಕನಸು ಹಿಂಗೆ ಬಂತು ಅಂತ, ಅಥವಾ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ತುಂಬ ಜನಕ್ಕಾಗಿದೆ ಹೀಗೆ ಲೈವ್ ಎಕ್ಸಾಂಪಲ್ಸ್. ಇನ್ನೊಂದು ಡೌಟ್, ಸಿನ್ಸ್ ಈ ಜನ್ಮಗಳ ಮಾತು ಬಂದಿರೋದ್ರಿಂದ, ನಮ್ಮ ಕನ್ನಡದಲ್ಲಿ ಒಂದು ಆಡು ಭಾಷೆ ಇದೆ, 7 ಜನ್ಮಕ್ಕೂ ನೀನೇ ಈ ರೀತಿ. ಸೊ ಮನುಷ್ಯನಿಗೆ ಹಂಗಿದ್ರೆ 7 ಜನ್ಮನಾ? ಖಂಡಿತ ಇಲ್ಲ, ಅದು ಎಷ್ಟು ಜನ್ಮನೋ. ನೀವು ಹೇಳಿದ ಲೆಕ್ಕದಲ್ಲಿ ನೋಡ್ರಿ, ನೀವು ಅದನ್ನ ಲೆಕ್ಕ ಚುಕ್ತಾ ಮಾಡ್ಕೊಳ್ಳೋವರೆಗೂ ಎಷ್ಟು 1000 ಬೇಕಾದ್ರೆ ಆಗ್ಬೋದು. ಹೌದು, ಅದಕ್ಕೆ ಈಗ ಗೊತ್ತಾದರೆ, ಈಗ ಈ ಮನಸ್ಸಿನಲ್ಲೂ ಅದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ. ಮನುಷ್ಯನ ಜನ್ಮ ಬರೋದೇ ಎಷ್ಟು ಕಷ್ಟ ಅಂದರೆ, ಇಷ್ಟು 84 ಲಕ್ಷ ಯೋನಿಗಳಿಂದ ಬಂದಿದ್ದೀವಿ. ಬಟ್ ಆದರೆ ಬಂದ ತಕ್ಷಣ ಹಿಂಗಿರಲ್ಲ. ಅಲ್ಲೂ ನೋಡಿ ಮೂಲಾಧಾರದಿಂದ ಬರ್ತಾರೆ. ಈ ಮೂಟೆ ಹೊರೋರು ಅವರೆಲ್ಲರೂ ಪ್ರಾಣಿಯಿಂದ ಮನುಷ್ಯ ಆಗಿರ್ತಾರೆ. ಅವ್ರಿಗೆ ಮೂಲಾಧಾರ ಚಕ್ರ ಸ್ಟ್ರಾಂಗ್ ಆಗಬೇಕು, ಅಂದರೆ ಗಟ್ಟಿ ಆಗಬೇಕಾದ್ರೆ ಸ್ಪೈನಲ್ ಕಾರ್ಡ್ ಎಂಡ್. ಅವ್ರು ನೋಡಿ ಮೂಟೆ ಹೊರೋ ಕೆಲಸ, ಭಾರ ಹೊತ್ತು 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 ಆ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ಚಕ್ರ ಸ್ವಾದಿಷ್ಟಾನ. ಈ ಆಸೆಗಳು ನಾನು ಮನೆ ಕಟ್ಟಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಇದು 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 ಅದು ತುಂಬ್ಕೊಂಡು ಸ್ವಾದಿಷ್ಟಾನ ಆ್ಯಕ್ಟಿವ್ ಆಗುತ್ತೆ. ಆಮೇಲೆ ಎಮೋಷನ್ಸು, ಅದೇ ಎಮೋಷನಲ್ಲೇ ಅಟ್ಯಾಚ್ಮೆಂಟು, ಅದು ಇದು. ಸಾಯೋವಾಗ ಏನು ಗೊತ್ತಾ, ಯಾರನ್ನೂ ಹಚ್ಕೋಬಾರ್ದು ಅಂತ ಒಂದು ಡಿಸಿಷನ್ಗೆ ಬಂದು ಸಾಯ್ತಾರಲ್ಲ, ನೆಕ್ಸ್ಟ್ ಎಮೋಷನ್ಸಿಂದ ಆಚೆ ಬಂದುಬಿಟ್ಟಿರ್ತಾರೆ ಅವರು. ಡೆತ್ ಆಗೋವಾಗ ಒಂದು ಲೆಸನ್ ತಗೋತಾರೆ. ಈ ಕೂಲಿ ಕೆಲಸ ಮಾಡೋನು, ಅವ್ನು ಸಾಯೋವಾಗ ಅವನಿಗೆ ಕೂಲಿ ಕೆಲಸ ಇವತ್ತು ಮಾಡಿದ್ರೆ ಇವತ್ತು ಊಟ. ಸೊ ಅವನು ಇವತ್ತೇನು ಮಾಡಲ್ಲ, ಅವ್ನಿಗೆ ಊಟ ಇಲ್ಲ ಅಲ್ವಾ, ಎಲ್ಲೋ ಇರ್ತಾನೆ. ಅವನಿಗೆ ಒಂದು ಒಳ್ಳೆ ಶೆಲ್ಟರ್ ಇರಲ್ಲ, ಒಂದು ಒಳ್ಳೆ ಊಟ ಇರಲ್ಲ. ಅವ್ನು ಯಾವುದ್ರಲ್ಲಿ ಕ್ರೇವಿಂಗ್ ಇರುತ್ತೆ, ನನ್ನ ನೆಕ್ಸ್ಟ್ ಅಂದರೆ ನಂಗೆ ಒಳ್ಳೆ ಊಟ, ಒಂದು ಒಳ್ಳೆ ನೆರಳು, ಅದು ಆಸೆಗಳನ್ನ ಸ್ವಾದಿಷ್ಟಾನಕ್ಕೆ ಬರ್ತಾರೆ. ಅವೆರಡು ಫಿಲಪ್ ಆದರೆ ನೆಕ್ಸ್ಟು ಎಮೋಷನ್ಸ್ ಅಲ್ವಾ. ಅವನು ರೌಡಿ ಥರ ಇರ್ಬೋದು, ಅಥವಾ ಎಮೋಷ್ನಲಿ ಯಾರಿಗೂ ಅಟ್ಯಾಚ್ ಆಗ್ಬೋದು, ಎಮೋಷನ್ಸ್. ಅದಾದಮೇಲೆ ಅಲ್ಲೇ ಸಿಕ್ಕಾಕ್ಕೊಂಡಿರ್ತಾರೆ 3 ಚಕ್ರದಲ್ಲೇ ಎಲ್ಲ ಮನುಷ್ಯರು. ಅದು ಬಿಟ್ಟರೆ ಹಾರ್ಟ್ ಚಕ್ರಾಗಿ ಬರ್ತಾರೆ. ಹಾರ್ಟ್ ಚಕ್ರಾಗಿ ಬಂದರೆ ಅಟ್ಯಾಚ್ಮೆಂಟ್ ಎಲ್ಲರ ಮೇಲೂ, ಅಂದರೆ ಇಷ್ಟಪಟ್ಟು ಲೈಫಲ್ಲಿ ಒಬ್ಬರನ್ನೇ ಹೀಗೆಲ್ಲ ಲವ್ ಮಾಡಬೇಡಿ ಅಂತ ಮಾತಾಡೋದು. ಯಾರು ಬೇಕಾದ್ರೂ ಆಗ್ಬೋದು, ಹುಡುಗ ಅಂತಲೇ ಅಲ್ಲ, ತಂದೆ ಆ ಪ್ಲೇಸಲ್ಲಿ ಅವ್ರಿಗೆ ಯಾರ ಹಾರ್ಟ್ ಚಕ್ರ ಕನೆಕ್ಟೆಡು, ಅಮ್ಮ ಅಪ್ಪ ತಂದೆ, ಇದು ಗಂಡ ಹೆಂಡತಿ ಮಕ್ಕಳು, ಯಾರ ಮೇಲಾದರೂ ಅದನ್ನು ಬಿಡ್ಸೋಕ್ಕೆ ಬೂಟಿಂಗ್ ಕೊಡುತ್ತೆ. ಈಗ ಮಕ್ಕಳಿಂದ ನೋವು ತಿಂದು ಎಷ್ಟು ಜನ ಲೈಫಲ್ಲಿ ಮಕ್ಕಳು ಬೇಡ, ಹಾರ್ಟ್ ಚಕ್ರದಲ್ಲಿ ಕಟಾಯಿತು. ಅವ್ರು ಎಷ್ಟೋ ಜನ್ಮದಲ್ಲಿ ಒಂದೊಂದನ್ನೇ ಕಟ್ ಮಾಡ್ಕೊಂಡು ಬರ್ತಾರೆ. ಇವಾಗ ಚಕ್ರದಂದಲ್ಲಿ ಇದೆಲ್ಲ ಹೇಳ್ತೀವಿ, ತಿಳ್ಕೊಳ್ಳಲ್ಲ. ಅದಕ್ಕೆ ಯಾವಾಗಲೂ ಕುಯ್ತಾ ಇರೋದು, ಕ್ಲಾಸ್ ಮಾಡಿ ಮಾಡಿ ಅದೇ ದಿನ ಅದೇ. ಒಬ್ಬೊಬ್ಬರು ಒಂದೊಂದು ಪ್ರಾಬ್ಲಮ್ ಹೇಳ್ತಾರೆ, ಅಥವಾ ಅವರು ಒಂದೊಂದು ಎಕ್ಸ್ಪೀರಿಯೆನ್ಸ್ ಹೇಳ್ತಾರೆ, ಗೊತ್ತು ಎಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅಂತ. ಅದನ್ನು ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತಾ ಹಿಂಗೆ ಮಾಡಬಾರ್ದು, ಹಿಂಗೆ. ಸ್ಪಿರಿಚುವಲಲ್ಲಿದ್ದರೆ ಒಂದು ದಿನಕ್ಕೆ, ಒಂದು ವರ್ಷಕ್ಕೆ 10 ಪಾಠ 100 ಪಾಠ ಕಲಿತೀವಿ, ಆಚೆ ಬರ್ತೀವಿ. ಇಲ್ಲ ಅಂದರೆ ಒಂದು ಜನ್ಮಕ್ಕೆ 2-3 ಪಾಠ ಅಷ್ಟೇ ಲೈಫಲ್ಲಿ. ಇಲ್ಲಿ ಎಕ್ಸಾಂಪಲ್ಸ್ ನೋಡ್ತೀವಿ, ಎಲ್ಲ ನೋಡ್ತೀವಿ. ಬುದ್ಧ ಎಕ್ಸಾಂಪಲ್ಸ್ ಎಲ್ಲ ನೋಡಿನೇ ಆಚೆ ಬಂದ್ಬಿಟ್ಟ. ನಮ್ಗೆ ಆ ಥರ ಎಲ್ಲ ಎಕ್ಸಾಂಪಲ್ ನೋಡಿದ್ರೆ ಅದು ಸ್ಮಶಾನ ವೈರಾಗ್ಯ ಅಷ್ಟೇ, ಅನುಭವಿಸ್ಬೇಕಲ್ಲ. ಅದಕ್ಕೆ ಬೂಟಿಂಗ್ ಮಾಡಿ ಈ ಕಡೆ ಬಿಸಾಕ್ತಾರೆ.
ಈಗೆಲ್ಲ ಕಲ್ತ್ಬಿಟ್ಟು ಹಿಂಗೆ ಮಾಡಬಾರ್ದು. ಆಚೆ ಬರ್ಬೋದು. ಯಾವ ಅಟ್ಯಾಚ್ಮೆಂಟಿಂದಾನು ನಾವು ಕೆಸರಲ್ಲಿರೋದು ಅಂದರೆ ಈ ಭೂಮಿ ಒಳಗಡೆ ಸಿಕ್ಕಾಕೊಂಡಿರೋದು ಅಂತಾನೆ, ಈ ಸಂಸಾರದಲ್ಲಿ ಸಿಕ್ಕಾಕೊಂಡಿರೋದು ಅಂತಾನೆ. ಸೊ ಈಗ ಒಂದು ಪಕ್ಷ ಮಕ್ಕಳಿಲ್ಲ ಮಾಡ್ಕೊಳ್ಳಕ್ಕೆ ಇಷ್ಟಪಡದೇ ಇರೋರು, ಮಕ್ಕಳು ಇಲ್ಲ ಅನ್ನೋರು ಹಂಗಿದ್ರೆ ಹಾರ್ಟ್ ಚಕ್ರವರೆಗೂ ದಾಟಿ ಮುಂದಕ್ಕೆ ಹೋಗಿದ್ದಾರೆ. ಅಲ್ಲ, ಅವ್ರಿಗೆ ಆ ಅನುಭವ ಆಗಿರುತ್ತೆ, ಬೇಡಪ್ಪ ಲೈಫಲ್ಲಿ ಮಕ್ಕಳು ಅಂತ ಆಗ್ಬಿಟ್ಟಿರುತ್ತೆ. ಯಾಕೋ ಅವ್ರಿಗೆ ಇಷ್ಟ ಆಗಲ್ಲ. ಈಗಿನ ಕಾಲದವ್ರನ್ನ ನಾವು ಮದುವೆನೂ ಬೇಡ ಅಂತಾರೆ, ಮಕ್ಕಳು ಬೇಡ ಅಂತ. ಈಗಿನವ್ರಿಗೆ ನಾನು ಅವ್ರನ್ನ ಸ್ಟಡಿ ಮಾಡಬೇಕು. ಅದೇನು ಹೇಳಿದ್ರಲ್ಲ, ರೇಟ್ ಆಫ್ ಬರ್ತ್ ಮತ್ತೆ ಎನರ್ಜಿ ಸ್ಕ್ಯಾನ್ ಅವೆಲ್ಲ ನೋಡಿ ಹೌದು ಇವ್ರದ್ದು ಪಾಸ್ಟ್ ನೋಡ್ತೀರಿ. ಅವ್ರಿಗೆ ಯಾಕೆಂದ್ರೆ ಎಲ್ಲ ಈಸಿಯಾಗಿ ಸಿಕ್ಬಿಡ್ತಾ ಇದೆ. ಯಾರಿಗೆ ಬೇಕು ಈ ತಲೆನೋವು ಅಂತ ತಾನೇ ಬೇಡ ಅಂತ ಹೇಳೋದು. ಇನ್ನೇನು ಬೇರೆ ಏನು ಅನುಭವಕ್ಕ ಇಲ್ಲ. ಮದುವೆ ಯಾಕೆ ಬೇಕು? ಮದುವೆ ಆದ್ರೇ ಆ ಹೆಂಡತಿ ಅಂತ ಅಥವಾ ಗಂಡ ಅಂತ ಏನು ಬರ್ತಾರೆ ಅವರಿಂದಾನೇ ನಾನು ಪಾಠ ಕಲಿಯೋದು, ನಾನು ಹೋಮ್ವರ್ಕ್ ಕಂಪ್ಲೀಟ್ ಮಾಡೋಕ್ಕಾಗೋದು. ಎಷ್ಟೋ ಕಲ್ತು ಬಿಡ್ತಾರೆ. ಬಟ್ ಅದು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ರೆ ಇನ್ನೊಂದು ನೆಕ್ಸ್ಟ್ ಬರಲೇಬೇಕು. ನಾನು ತಪ್ಪಿಸ್ಕೊಳ್ಳೋಂಗಿಲ್ಲ. ಇವರೆಲ್ಲ ತಪ್ಪಿಸ್ಕೊಳ್ಳೋ ಕೆಲಸ ಮಾಡ್ತಿರೋದು. ಆದರೆ ಭಗವಂತ ಅಷ್ಟು ಇದೆಲ್ಲ, ಹೆಂಗಾರು ಸರಿ ಎಷ್ಟನೇ ವಯಸ್ಸಲ್ಲಾದರೂ ಸರಿ ಗಂಟು ಹಾಕೇ ಹಾಕ್ತಾನೆ. ಬೇಡ ಅಂದರೂ ಅವರೇ ಹೋಗಿ ಸಿಕ್ಕಾಕೊಂಡು ಗಂಟು ಹಾಕಿಸ್ಕೊಂಡು ಅಲ್ಲೇ ಪಾಠ ಕಲ್ತು ಅಲ್ಲೇ ಕಟ್ ಆಫ್ ಮಾಡ್ಕೋತಾರೆ. ಆಗುತ್ತಲ್ಲ ಈಗೆಲ್ಲ ಹಾಗೆ. ಸೊ ಹೀಗೆ ಹಾರ್ಟ್ ಆಯಿತು. ಮೋಸ್ಟ್ ಆಫ್ ಇಟ್ ಮನುಷ್ಯರು ಮೂರನೇ ಇದಕ್ಕೆ ಇದು ಮಾಡ್ತಾರೆ. ತುಂಬ ಬುದ್ಧಿ ಇದು ಇದ್ರೆ ಬುದ್ಧಿ ಅಂತಲ್ಲ, ಇದು ಬುದ್ಧಿ ಹಾರ್ಟ್ ಚಕ್ರ, ಬುದ್ಧಿ ತಲೆಯಿಂದ, ಹಾರ್ಟು ಇದು ಒಂಥರ ಈ ಒಂದು ಕಷ್ಟ ಎಲ್ಲರಿಗೂ ಇರೋದನ್ನ ಸ್ಪಂದಿಸ್ತಲ್ಲ ಹೃದಯ, ಅದು ಎಷ್ಟು ಜನಕ್ಕಿದೆ? ತುಂಬ ಬೆರಳೆಣಿಕೆ ಜನ. ಅಲ್ಲಿಗೆ ಬರೋದೇ ಸ್ಪಿರಿಚುವಲ್. ಇದು ಬಂದ್ಬಿಡುತ್ತೆ, ಆಟೋಮೆಟಿಕ್ ಬಂದ್ಬಿಡುತ್ತೆ ಈ ಕಡೆ ಬಂದರೆ. ಸೊ ಅದಾದಮೇಲೆ ನೆಕ್ಸ್ಟು ಥ್ರೋಟ್. ಇದು ಥ್ರೋಟ್ ಚಕ್ರ ಅಂತಂದರೆ ಇದು ಏನೂ ಇಲ್ಲ, ಇದೇ ಮಧ್ಯ ಇದಕ್ಕೂ. ಸೊ ಇಲ್ಲಿ ಬಂದೆ ಅಂದರೆ ನಾನು ಏನು ಹೃದಯ ಹೇಳುತ್ತೆ ಅದನ್ನೇ ಮಾತಾಡ್ತೀನಿ. ಆ ಥರ ಮಾತು, ನಾನು ಹೃದಯ ಮಾತು ಕೇಳ್ತೀನಿ, ನನ್ನ ತಲೆನ ಮಾತು ಕೇಳೋದೇ ಇಲ್ಲ. ಅಲ್ಲಿಂದ ಪಿಕಪ್ ಆಗೋಯ್ತು, ಅಲ್ಲಿಂದ ಇದು ಪ್ರೋಗ್ರೆಸ್ ಇರುತ್ತೆ. ಅವರು ಇರೋದೇ ರೀತಿ ಬೇರೆ. ಹಾರ್ಟ್ ಚಕ್ರಲ್ಲಿ ಇರೋರು ನೋಡಿ, ಇವರು ಇದ್ದಾರೆ ನಮ್ಮ ಹೆಬ್ಬಳ್ಳಿಲಿ ಅವಧೂತರಿದ್ದಾರೆ. ಅವರು ಗೊತ್ತಿರುತ್ತೆ ನಿಮಗೆ, ಹೆಬ್ಬಳ್ಳಿಲಿ ರಾಮನಾಮ್ ಜಪ ಮಾಡೋ ಅವಧೂತರಿದ್ದಾರೆ. ಅವರು ಹಾರ್ಟ್ ಚಕ್ರ, ಅವ್ರು ನೋಡ್ದೇ ಗೊತ್ತಾಗುತ್ತೆ. ಎಲ್ಲರ ಜೊತೆಯಲ್ಲೂ ಖುಷಿಯಾಗಿ ಆಶ್ರಮ ಇದೆ, ದೊಡ್ಡ ಆಶ್ರಮ. ಎಲ್ಲ ಮಕ್ಕಳು ಇದ್ದಾರೆ, ಗಂಡು ಮಕ್ಕಳು ಹೆಣ್ಮಕ್ಳು. ಅವ್ರ ಜೊತೆ ಜಪ ಮಾಡ್ಕೊಂಡು ಆಟ ಆಡಿಕೊಂಡು ಖುಷಿಯಾಗಿ ಅವ್ರ ಜೊತೆಯಲ್ಲೇ ಇದ್ದಾರೆ. ನಿಜವಾದ ಹಾರ್ಟ್ ಚಕ್ರ ಓಪನ್ ಆಗಿರೋದು ನಾನು ಕಂಡಂಗೆ. ಅಷ್ಟು ನಾನು ಯಾರನ್ನೂ ಇದು ಮಾಡೋಕ್ಕೆ ಹೋಗಲ್ಲ. ಇವರಲ್ಲಿ ನೋಡಿದಾಗಲೇ ಗೊತ್ತಾಗುತ್ತೆ, ಅವ್ರು ನೋಡ್ತಾ ಇರೋಂಗೆ ನಮಗೆ ಒಂಥರ ಹಾರ್ಟ್ ಚಕ್ರ ಓಪನ್ ಆಗುತ್ತೆ. ಅದು ಹಾಗೆ. ವಾವ್, ಐ ಥಿಂಕ್ ನಾವು ವಿತ್ ಆಲ್ ಆಫ್ ದಿಸ್ ಏನು ಮ್ಯಾಮ್ ಒಂದು ಸ್ಯಾಂಪಲ್ ನೋಡ್ಬೇಕಾಗಿ ನಮ್ಮ ಚಕ್ರ ಸ್ಕ್ಯಾನಿಂಗ್ ಅಲ್ಲ, ಏನೋ ಎನರ್ಜಿ ಸ್ಕ್ಯಾನಿಂಗ್, ಸ್ಕ್ಯಾನಿಂಗ್. ಎಸ್. ಸೊ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಜನಗಳಿಗೆ ತೋರಿಸೋದಕ್ಕೆ, ಈಗ ನನ್ನ ಸ್ಕ್ಯಾನ್ ಮಾಡೋದಾದರೆ ನಿಮ್ಗೆ ಡೇಟ್ ಆಫ್ ಬರ್ತ್ ಗೊತ್ತು, 16/8/1984. ಎಸ್. ಮತ್ತು ಈಗ ನಂದು ಆರ ಕಾಣಿಸ್ತದಲ್ಲ. ಹೌದು. ಈಗ ನೀವೇನು ಮಾಡ್ತೀರಾ, ನಿಮ್ಮನ್ನು ಸ್ಕ್ಯಾನ್ ಮಾಡಬೇಕಾದ್ರೆ ನೀವು ಜಸ್ಟ್ ಪ್ಯಾಸಿವ್ ಆಗಿ ಕುಳಿತುಕೋತೀರ. ಪ್ಯಾಸಿವ್ ಅಂತಂದರೆ ಫಿಸಿಕಲ್ ಬಾಡಿಯೆಲ್ಲ ಮೆಂಟಲಿ ಯಾವ ಆಲೋಚನೆಯೂ ಇರಬಾರ್ದು. ಜಸ್ಟ್ ಬ್ರೆತ್ ಮೇಲೆ ಮಾತ್ರ ಅಬ್ಸರ್ವ್ ಮಾಡಿದ್ರೆ ಸಾಕು, ಸ್ಟಿಲ್ ಆಗಿಬಿಡುತ್ತೆ ಅಲ್ವಾ. ಉಸಿರಿನಲ್ಲಿ ಮಾತ್ರ ಗಮನ ಇದ್ದಾಗ ಅದು ಈಗ ನೀರನ್ನ ಕದಡಿಸ್ದಂಗೆ. ಈಗ ನೀರನ್ನ ಹಿಂಗೆ ಕದಡಿಸ್ಬಿಟ್ರೆ ನಾನು ನೋಡಿದ್ರೆ ರಿಫ್ಲೆಕ್ಷನ್ ಕಾಣುತ್ತಾ? ಇಲ್ಲ, ಸ್ಟಿಲ್ ಆಗಬೇಕದು. ಇವಾಗ ನೀವು ಜಸ್ಟ್ ಬ್ರೆತ್ ಅಬ್ಸರ್ವ್ ಮಾಡಿದ್ರೆ ಸ್ಟಿಲ್ ಆಗುತ್ತೆ. ಆಗೇನಾಗುತ್ತೆ, ಎಲ್ಲ ಕಲರು ಕರೆಕ್ಟಾಗಿ ಅಲೈನ್ ಆಗುತ್ತೆ. ಈಗ ನಾವು ಪ್ರೀತಿಯಿಂದನೂ ಮಾತಾಡಿದ್ವಿ, ಭಯದ್ದು ಮಾತಾಡಿದ್ವಿ, ದುಃಖದ್ದು ಮಾತಾಡಿದ್ವಿ, ಎಲ್ಲ ಕೆದಕೊಂಡಿರುತ್ತೆ. ಈಗ ಯಾವಾಗ ಜಸ್ಟ್ ಸ್ಟಿಲ್ ಆಗ್ತೀವಿ, ಈಗ ನಿಮ್ಮ ಎನರ್ಜಿನ ನೋಡ್ಬೋದು. ಓಕೆ, ಗೊತ್ತೀರಾ? ಸೊ ಇವಾಗ ಎಸ್,
ನನ್ನ ಜಾತಕ ಮೇಡಮ್ ಕೈನಲ್ಲೀಗ ಅಲ್ಲ, ಉಸಿರನ್ನ ಮಾತ್ರ ಗಮನಿಸಿ ಸಾಕು. ನಿಮ್ಮ ಬ್ರೆತ್ನ ಅಬ್ಸರ್ವ್ ಮಾಡಿದ್ರೆ ಮಿಕ್ಕಿದ್ನ ಹೇಳ್ತೀನಿ. ಉಸಿರು ಹೋಗ್ತಿದೆ, ಉಸಿರು ಬರ್ತಾ ಇದೆ, ಕೇವಲ ಉಸಿರನ್ನ ಮಾತ್ರ ಗಮನಿಸೋದಷ್ಟೆ. ಕೈ ಓಪನ್ ಇಟ್ಕೊಳ್ಳಿ. ಎಸ್, ನಿಧಾನಕ್ಕೆ ಕಣ್ಬಿಡಿ. ಎಸ್, ಅದು ಇದಕ್ಕೆ ಬರೆದು ಕೊಡಿ ಒಂದು ಪೇಪರಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್. ಬರ್ಕೊಳ್ಳ ಮ್ಯಾಮ್? ಓಕೆ. ಹೆಸರು, ಡೇಟ್ ಆಫ್ ಬರ್ತ್ ಎರಡು ಬರೆದು ಕೊಡಿ. ಹಾಂ. ಎಸ್ ಮ್ಯಾಮ್. ಸೊ ನಿಮ್ಮ ಎನರ್ಜಿನ ಅವರ ಸ್ಕ್ಯಾನಿಂಗ್ ಪ್ರಕಾರ ನಿಮಗೆ ಈ ಚಿಕ್ಕದ್ರಿಂದಾನೇ ಹೇಳ್ತಾ ಬರ್ತೀನಿ ನಿಮ್ಮ ಸ್ವಭಾವನ. ಬಟ್ ನಿಮ್ಗೆ ಅದೇನಾಗುತ್ತೆ, ನನ್ನೇನು ಸ್ವಭಾವ ಇರುತ್ತೆ ಅದರ ಪ್ರಕಾರ ನಾನು ಎನರ್ಜಿ ಟ್ಯೂನ್ ಆಗ್ತಾ ಬರುತ್ತೆ. ಓಕೆ. ಸೊ ಇಲ್ಲಿ ನೀವು ಚಿಕ್ಕ ವಯಸ್ಸಿಂದ ಆ್ಯಕ್ಚುಲಿ ನಿಮ್ಮ ಒಳಗಡೆ ಯಾರೂ ನೋಡೋಕ್ಕೆ ಹೋಗೇ ಇಲ್ಲ. ನೀವು ತುಂಬ ಎಮೋಷ್ನಲ್, ತುಂಬಾ ಎಮೋಷ್ನಲ್ಲು, ತುಂಬ ಎಲ್ಲರಿಗೂ ಒಳಗಡೆಯಿಂದ ಸ್ಪಂದಿಸ್ತೀರ. ಬಟ್ ಹೊರಗಡೆ ತೋರಿಸ್ಕೋಬಾರ್ದು ಅನ್ನೋ ಥರ ತೋರಿಸ್ತೀರ. ಈಗ ಅಯ್ಯೋ ಪಾಪ ಅಂದ್ಬಿಟ್ರೆ ಕಷ್ಟ, ಅಯ್ಯೋ ಪಾಪ ಹೇಳಲ್ಲ. ಸಿಂಪತಿ ಇಲ್ಲ, ಎಂಪತಿ ಇದೆ. ಹೊಗಳಕ್ಕೆ ಹೇಳ್ತಾ ಇಲ್ಲ ನಿಮ್ಮನ್ನು, ಆ ಎಂಪತಿ ಇದೆ. ತುಂಬ ಹಾರ್ಟ್ ಚಕ್ರ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಜನರಲ್ಲಾಗಿ ಈ 2ನೇ ತಿಂಗಳು, 6ನೇ ತಿಂಗಳು, 9ನೇ ತಿಂಗಳಲ್ಲಿರೋರು ಬಿಲ್ಟಿನ್ ಸ್ಪಿರಿಚುವಲ್. ತಿಂಗಳು ಮಾತ್ರ ಹೇಳ್ತಿದ್ದೀನಿ, ಬಿಲ್ಟಿನ್ ಸ್ಪಿರಿಚುವಲ್ಲು. ಬಟ್ ಈ 2 ಇರುತ್ತಲ್ಲ, ಅವರು ಇದನ್ನು ನೀವಿವಾಗ ಏನು ನಿಮ್ಮ ಕೆಲಸ ಮಾಡ್ತಿದ್ದೀರಾ ಎಲ್ಲನೂ ಬಿಡಿಸಿ ಕ್ಲಾರಿಟಿ ತಗೊಳ್ಳೋ ಅಂಥದ್ದು. ಅದು ಇದು ಕನೆಕ್ಷನ್ ಬಂದು ನಿಮ್ಮ ವಿಜ್ಞಾನಮಯ ಕೋಶಕ್ಕೆ ಕನೆಕ್ಟ್ ಆಗಿದ್ದೀರಾ. ನೀವು ಎಲ್ಲದರಲ್ಲೂ ಕ್ವಶನ್ ಮಾಡ್ತೀರಾ ನೋಡಿರಿ. ನಿಮ್ಮ ಕೆಲಸನೇ ಅದು. ಅಂದರೆ ನಿಮ್ಗೆ ಇಂಟ್ರೆಸ್ಟ್ ಇದು, ನೀವು ಇಷ್ಟಪಟ್ಟು ಮಾಡ್ತಾ ಇರೋದು. ಎಲ್ಲದರಲ್ಲೂ ಕ್ವಶನ್, ಇದು ಯಾಕೆ ಹಿಂಗೆ, ಇದು ಯಾಕೆ ಹಂಗೆ. ಈ ಥರ ಗುರುಗಳು ಇರ್ತಾರೆ. ಎಲ್ಲ ಗುರುಗಳನ್ನೂ ನೀವು ಇವಾಗ ಚೆಕ್ ಮಾಡಿ ಫೆಬ್ರವರಿಯಲ್ಲೇ ಹುಟ್ಟಿರ್ತಾರೆ. ನಾನು ಅದೇ ಹೇಳಿದ್ದು, ಇದ್ರ ಸ್ಪಿರಿಚುವಲ್ ಅಂದರೆ ಬರೀ ಇದೊಂದೇ ಅಲ್ಲ, ಎಲ್ಲ ಆಮೇಲೆ ಆ ಥರ. ಸೊ ನಿಮಗೆ ಆ ಮಂತ್ ಇದೆ, ಮತ್ತು ಆ ಎಮೋಷ್ನಲ್ಲು, ಮತ್ತು ಇವೆರಡೂ ನಿಮಗೆ ಒಂದು ಪಾಠ ಕಲಿಸಿದೆ. ಈಗ ನಿಮ್ಮ ರನ್ನಿಂಗ್ ಏಜ್ ಹೇಳ್ತೀರಾ? ಎಸ್ ಮ್ಯಾಮ್, 41. ವೆರಿ ಗುಡ್, 41. ಮೊನ್ನೆ ಫೆಬ್ರವರಿಲಿ 41ಗೆ ಬಂತು. ಸೂಪರ್. ಓಕೆ. ಸೊ ಈಗ ನಿಮ್ಗೆ ಇವೆಲ್ಲ ಅನುಭವಗಳು ಏನು ಮಾಡಿದೆ, ಒಂಥರ ಇಲ್ಲ ನಾನು ಈ ಥರ ಇದ್ದರೆ ಆಗಲ್ಲ, ನಾನು ಸೆಲ್ಫಿಶ್ ಆಗಲೇಬೇಕು, ಅಂದರೆ ನಾನು ಸ್ವಂತಕ್ಕೆ ನಾನು ಗಟ್ಟಿ ಆಗಲೇಬೇಕು. ಹೀಗೆಲ್ಲ ಇದು ಇವಾಗಲ್ಲ, ನಿಮಗಾಗಿರೋದಿದು ಕರೆಕ್ಟಾಗಿ 9 ವರ್ಷಗಳ ಹಿಂದೆ ಒಂದು ಏಟು ಬಿದ್ದಿದೆ. 9-10 ವರ್ಷದ ಹಿಂದೆ. ಇಲ್ಲ, ನಾನು ಮಾಡಿ ತೋರಿಸ್ತೀನಿ ಅನ್ನೋದೊಂದು ಬಂದಿರುತ್ತೆ. ಅದು ಬೂಟಿಂಗ್ ಅಂತಾರೆ. ಓಕೆ. ಸೊ ಅದಾದಮೇಲೆ ನಿಮ್ಮ ಜೀವನ ತುಂಬ ಚೆನ್ನಾಗಿ ಸ್ಟೆಪ್ಸ್ ಹತ್ಕೊಂಡು ಬಂದಿದ್ದೀರಾ. ಇದಿರುತ್ತೆ ಸಮ್ ಪರ್ಸೆಂಟೇಜ್ ವೇರಿಯೇಷನ್, ಬಟ್ ಮೊದಲ ಥರ ಎಮೋಷ್ನಲ್ ಆಗಿಲ್ಲ. ಇಲ್ಲ, ಹಂಗಿದ್ರೆ ಹೋಯ್ತು ಅಂತ ಅನಲೈಸ್ ಮಾಡ್ತೀರಾ. ಅದನ್ನು ಸಿಂಪತಿ ಇದೆಯಾ, ನಿಜವಾಗ್ಲೂ ಅದು ಪ್ರಾಬ್ಲಮ್ ಇದೆಯಾ, ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ಟು ಜಸ್ಟ್ ಸೈಲೆಂಟ್ ಆಗ್ತೀರಾ. ಹೀಗಿದೆ, ಮತ್ತು ಏನೋ ಮಾಡಬೇಕು ಅನ್ನೋದಿದೆಯಲ್ಲ. ಈಗ ಇನ್ನು ನಿಮಗೆ ಈ ಸೆಪ್ಟೆಂಬರಿಂದ ನಿಮ್ಮ ಜೀವನದಲ್ಲಿ ಈಗಲೇ ಇದೆ, ಈ ಒಂದು ಜುಲೈಯಿಂದನೇ ಇದೆ, ಜೀವನದ ಒಂದು ತಿರುವಿದೆ, ಲೈಫ್ನ ಟರ್ನಿಂಗ್ ಪಾಯಿಂಟ್. ಜುಲೈಯಿಂದ ಫೆಬ್ರವರಿ ಒಳಗಡೆ ನಿಮ್ಮದೇನೋ ಒಂದು ಉದ್ದೇಶ ಇರ್ಬೋದು, ನಿಮಗೆ ಖುಷಿ, ನನಗೆ ಹಿಂಗಾಗ್ಬಿಟ್ರೆ ಫುಲ್ ಖುಷಿ ಅನ್ನೋ ಥರ ಏನೋ ಇದೆಯಲ್ಲ, ಅದು ಪೂರ್ತಿ ಕ್ಲಿಕ್ ಆಗಿಬಿಡುತ್ತೆ. ತುಂಬ ಹ್ಯಾಪಿ ಇರ್ತೀರ. ಓಕೆ. ಮದುವೆ ವಿಚಾರದಲ್ಲಿ 2 ಸಲ 8 ತಿಂದುಬಿಟ್ಟಿದ್ದೀರಾ. ಇದು 30ರಲ್ಲ 8
ಅಲ್ವಾ? 29. 29-30 ಗ್ಯಾಪಲ್ಲಿ ಅದು ಒಂಥರ ಆ ಟೈಮೇ ನಿಮಗೆ ಚೆನ್ನಾಗಿರಲಿಲ್ಲ, ಆವಾಗಲೇ ಎಡುವುದ್ರಿ. ಓಕೆ, ಅದಕ್ಕೆ ಮುಂಚೆನೂ ಒಂದ್ಸಲಿ ಎಫೆಕ್ಟ್ ಆಗಿತ್ತು, ಬಟ್ ಅದನ್ನು ತುಂಬ ಕಷ್ಟಪಟ್ಟು ತಡ್ಕೊಂಡು ಆಚೆ ಬಂದರೆ ಇನ್ನೊಂದು. ಓಕೆ, ಬಟ್ ಆಯಿತು. ಓಕೆ ಓಕೆ ಅಂದ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಚೆನ್ನಾಗಿದ್ದೀರಾ. ಚೆನ್ನಾಗಿ ಇದು ಏನು ಇದನ್ನು ಹೇಳ್ತಾರೆ, ನನ್ನ ಕೆಲಸದಲ್ಲಿ ನಾನು ಖುಷಿಯಾಗಿ ನಾನು ಚೆನ್ನಾಗಿದ್ದೀನಿ, ಇರಬೇಕಷ್ಟೆ. ಇದೇನು ನನಗೆ ನೋಡೋರಿಗೆ ಏನಾದರೂ ಅನ್ನಿಸ್ಕೋಬೋದು, ಬಟ್ ನಿಮ್ಮ ಪಾಡಿಗೆ ನೀವು ನೆಮ್ಮದಿಯಾಗಿ ನಿಮಗೇನು ಬೇಕು ಅದನ್ನು ಮಾಡಿಕೊಂಡು ಚೆನ್ನಾಗಿದ್ದೀರಾ. ಈ ತಿರುವು ನಿಮಗಿನ್ನೂ ತುಂಬ ಒಳ್ಳೆಯ ತಿರುವು ಕೊಡುತ್ತೆ, ತುಂಬ ಒಳ್ಳೆಯ ತಿರುವು. ಇಷ್ಟು ದಿನ ಖುಷಿ ಪಟ್ಟಿದ್ದಲ್ಲ, ಇನ್ನು ಮೇಲೆ ಇನ್ನೂ ಖುಷಿ ಪಡ್ತೀರ. ಅಯ್ಯೋ, ಹೌದು ಹೌದು, ಹಾಗಿದೆ. ಏನದು ಇನ್ನು ಏನಾದರೂ ಬೇರೆ ಅಚೀವ್ ಮಾಡೋಕ್ಕೆ ಹೊರಟಿದ್ದೀರಾ? ಅದಾಗುತ್ತೆ. ಈ ನಮ್ಮ ಜಸ್ಟ್ ಕ್ಯೂರಿಯಸ್ ಕನ್ನಡ ಆಯ್ತಲ್ಲ ಮ್ಯಾಮ್, ಈ ಜಸ್ಟ್ ಕ್ಯೂರಿಯಸ್ ಇಂಡಿಯಾ ಅಂತ ಇಂಗ್ಲೀಷು ಮತ್ತು ಹಿಂದಿನಲ್ಲಿ ಲಾಂಚ್ ಮಾಡ್ತಾ ಇದ್ದೀನಿ. ವೆರಿ ಗುಡ್. ಮೇ 20ನೇ ತಾರೀಕು. ಓ, ಆಗುತ್ತೆ, ಅದು ಸಕ್ಸಸ್ ಆಗುತ್ತೆ. ಓಹೋ, ಥ್ಯಾಂಕ್ ಯು. ಚೆನ್ನಾಗಿದೆ. ಅದರಲ್ಲಿ ತುಂಬ ಚೆನ್ನಾಗಿ ಓಡ್ಬಿಡ್ತೀರ. ಏನಿದು ಎಲ್ಲರಿಗೂ ಇರುತ್ತೆ ಅನ್ನೋ ಥರ ಏನಿಲ್ಲ. ನಿಮ್ಮದು ನಿಮ್ಮ ಪ್ಯಾಟ್ರನಲ್ಲಿ ಅದಿದೆ, ಆಗುತ್ತೆ ಅಷ್ಟೆ. ನಿಂಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಖುಷಿನೇ, ಬಟ್ ಅಫ್ಕೋರ್ಸ್ ಕೆಲವುದು ಸ್ಕ್ಯಾನಿಂಗು ಏನು ಅನ್ನಿಸ್ತು? ಅಯ್ಯೋ, ನನಗೆ ಅದೇ ಖಂಡಿತ ಖುಷಿ ಆಯಿತು. ಆ್ಯಂಡ್ ಎಲ್ಲ ಆ್ಯಕ್ಯುರೇಟ್ ಆಗೇ ಇತ್ತು. ನೀವು ಹೇಳಿದ್ರಲ್ಲ 10 ವರ್ಷದ ಎಕ್ಸಾಕ್ಟ್ ಟೈಮ್ ಲೈನ್ ಜೊತೆಗೆ. ಎಸ್. ಹೆಂಗೆ ಹೇಳ್ತೀರಾ ಮ್ಯಾಮ್ ಇದೆಲ್ಲ? ಇದು ಏನಂದರೆ ಇಷ್ಟು ವರ್ಷದ ಸ್ಕ್ಯಾನಿಂಗ್ ಜಸ್ಟ್ ಹೀಗೆ. ಇವಾಗ ಏನಾಗುತ್ತೆ ಅಂದರೆ ಹೆಂಗೆ ಅಂದರೆ, ಈಗ ರಶ್ಮಿ ಅವರು ಅಂತ ರ್ಯಾಪಿಡ್ ರಶ್ಮಿ ಅವರು ಅಂದ ತಕ್ಷಣ ನಮಗೊಂದು ಪಿಕ್ಚರ್ ಬಂದ್ಬಿಡುತ್ತಲ್ವ. ಕೇಳಿದ್ದೀರಾ ಅವ್ರ ಹೆಸರನ್ನ? ಓ ಕೇಳಿದೆ, ಅವ್ರ ಇದು ಅಂತ. ಈಗ ನನ್ನ ಬಗ್ಗೆ ಫುಲ್ ಡಾಟಾ ಕಲೆಕ್ಟ್ ಮಾಡಿದ್ರಿ, ಸಮ್ ಪರ್ಸೆಂಟೇಜೇ ಮಾಡಿರೋದು ಡಾಟಾ ಕಲೆಕ್ಟ್ ಮಾಡಿದ್ರಿ. ನಾನು ಅಂದ ತಕ್ಷಣ ಎಸ್ ಇವರು ಅಂತ ಹೇಳಲ್ವಾ? ಹಾಗೆ ನಿಮ್ಮ ಹೆಸರು ಇದು ನಿಮ್ಮನ್ನು ನೋಡಿ ಜಸ್ಟ್ ನೋಡಿದಾಗ ಅಷ್ಟು ಓಪನ್ ಆಗಿಬಿಡುತ್ತೆ. ಯಾವ ಕ್ವಶನ್ ಬೇಕಾದ್ರೂ ಕೇಳ್ಬೋದು. ಇದು ಬರೀ ಹೇಳಿರೋದು 20% ಅಷ್ಟೇ. ಓಹೋ, ಇಲ್ಲಿ ಇಷ್ಟು ಜನರಲ್ಲಾಗಿ ತಿಳ್ಕೊಂಬಿಡ್ತೀನಿ, ಹೇಳ್ತೀನಿ. ಅದಾದಮೇಲೆ ಅವ್ರಿಗೆ ಕೆಲವು ಡೆಪ್ತ್ ಕ್ವಶನ್ಸ್ ಇರುತ್ತೆ, ಚಿಕ್ಕ ಕ್ವಶನ್ಸ್ ಇರುತ್ತೆ, ಕೇಳ್ತಾರೆ. Wake up to fresh ideas. Repose. ಈಗ ಇಫ್ ಐ ಕ್ಯಾನ್ ಆಸ್ಕ್ ಅ ಕ್ವೆಶನ್ ಹಿಯರ್, ನಿಮಗೆ ನಾನು ಲಾಸ್ಟ್ ಇಯರ್ ನಾನು ಒಂದು ಮಗುನ ಅಡಾಪ್ಟ್ ಮಾಡ್ಕೋಬೇಕಂತ ದಾರಿನಲ್ಲಿದ್ದೆ. ಬಟ್ ನಂಗೆ ಇತ್ತೀಚೆಗೆ ಎಷ್ಟು ಕನ್ಫ್ಯೂಷನ್ ಆಗೋಯ್ತಂದ್ರೆ, ಥರ ಅಡಕೆ ಕದ್ರಿ ಮಧ್ಯೆ ಸಿಕ್ಕಾಕೊಂಡಂಗೆ. ಯಾಕಂದರೆ ಒಂದು ಕಡೆ ನನ್ನ ಸ್ವಾತಂತ್ರ್ಯ, ಮತ್ತು ಇದೆಲ್ಲ ಸಾಧ್ಸಕ್ಕೆ ಹೊರಟಿರ್ಬೇಕಾದ್ರೆ ಮನೆಯಲ್ಲಿ ಇನ್ಯಾವುದೋ ಅದ್ರ ಹಿಂದೆ ಓಡು, ಅದು ಒಂದು. ಮತ್ತು ಎರಡನೇದು, ನಂಗೆ ಅನ್ನಿಸ್ತು ಇವತ್ತೆಲ್ಲ ಯಾರಿಗೋ ನಾವು ಮಾಡಿಟ್ಟು ಆಮೇಲೆ ಕೊನೆಗಾಲಕ್ಕೆ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಅವೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡೋದು ಬೇಕಾಗಿರಬಾರ್ದು. ಹಂಗಿದ್ದಾಗ ನಾನೀಗ ಎಲ್ಲರೂ ಮಾಡ್ಕೋತಾರೆ ಅಂತ ನಾನೇನಕ್ಕೆ ಮಾಡ್ಕೋಬೇಕು? ಹೌದು, ನನಗೆ ಅದರಲ್ಲಿ ಯಾಕೋ ಕ್ಲಾರಿಟಿ ಕಾಣಿಸ್ಬಿಡ್ತು. ಎಸ್, ವೆರಿ ದಿನ ಬೆಳಗಾದ್ರೆ ಇದನ್ನೆಲ್ಲ ಹೆಣಗೋ ಶಕ್ತಿ ನನಗಿಲ್ಲ, ಬೇಕಾಗೂ ಇಲ್ಲ. ಅಂದರೆ ಹಸಿವಿದ್ರೆ ತಿನ್ಬೇಕು, ಹೌದು, ಪ್ರಪಂಚ ಊಟ ಮಾಡತ್ತೆ, ನಾನು ಯಾಕೆ ಮಾಡಬೇಕು? ಗುಡ್. ಅದಕ್ಕೆ ನಾನು ಅನ್ಕೊಂಡೆ ಇಲ್ಲಪ್ಪ ಅಂತ. ಬಟ್ ಕೆಲವು ಸತಿ 100 ಜನ ನಡೆಯೋ ದಾರಿ ಒಂದಿದ್ದಾಗ ನಾನೊಬ್ಳೇ ಬೇರೆ ದಾರಿನಲ್ಲಿ ಕೆಲವು ಸತಿ ಒಂಟಿಯಾಗೆ ನಡೆದಿದ್ದೀನಿ. ಬಟ್ ಈ ಥರ ವಿಚಾರದಲ್ಲಿ ಕೆಲವು ಸತಿ ಡೌಟ್ಸ್ಗಳು ಬರುತ್ತೆ, ನಾನು ಕರೆಕ್ಟಾಗಿರೋ ನಿರ್ಧಾರ ತೊಗೊಂಡ. ಯಾಕಂದರೆ 100% ಕರೆಕ್ಟಾಗಿರೋ ನಿರ್ಧಾರ. ಈಗ ಅದೊಂದು ಇದೆಯಲ್ಲ ನಿಮ್ಮ ಮನೆಯಲ್ಲಿ, ಅವನು ಯಾರು? ನಾಯಿ ಅನ್ನೋದೇ ಇಲ್ಲ ನಾನು. ನಮ್ಮ ಮನೇಲಿರೋ 4 ರಾಕಿ, ಮಾಯಾ, 4 ಜನ ಇದ್ದಾರಾ? ಅವ್ರ ಜೊತೆ ಎಷ್ಟು ಹ್ಯಾಪಿ ಇದ್ದೀರಾ? ನಿಜವಾದ ಹಾರ್ಟ್ ಚಕ್ರ ಓಪನ್ ನಾಯಿಗಳಿಗಿದೆ, ಆಯಿತಾ? ಅವ್ರ ಜೊತೆ ನೀವು ಎಷ್ಟು ಖುಷಿಯಾಗಿರ್ತೀರಾ ಅಲ್ವಾ? ಆ ಖುಷಿ ಯಾರಾದರೂ ಕೊಡ್ತಾರಾ? ಆ ಅಟ್ಯಾಚ್ಮೆಂಟ್ ಯಾರಾದರೂ ಕೊಡ್ತಾರಾ ಅಲ್ವಾ? ಅವರಿನ್ನೂ ನಿಮ್ಮನ್ನು ಎಷ್ಟು ಅಟ್ಯಾಚ್ ಆಗಿದ್ರೆ ಈ ಥರ ಎಲ್ಲೂ ಸಿಕ್ಕಲ್ಲ. ನೀವು ತುಂಬ ಖುಷಿಯಾಗಿದ್ದೀರಾ ಇರಿ, ಆಯಿತಾ? ನೀವು ಇಲ್ಲಿ ಬಂದಿರೋದು ಈ ಕೆಲಸಕ್ಕೆ, ನಿಮಗೆ ಗೊತ್ತಿಲ್ಲ ಅಲ್ಲ ಈ ಕೆಲಸ ಅಂದರೆ ಏನು ಮಾಡ್ತಾ ಇದ್ದೀರಾ ನೀವು? ಎಲ್ಲರ ಸೀಕ್ರೆಟ್ನ ರಿವೀಲ್ ಮಾಡಿ ಪ್ರಪಂಚಕ್ಕೆ ಗುರ್ತಿಸ್ತಾ ಇದ್ದೀರಾ.
ಈಗ ಅದರಲ್ಲಿ ಈ ಸ್ಪಿರಿಚುವಲ್ದೂ ಹೌದಲ್ವಾ, ಇದು ಎಷ್ಟು ಜನಕ್ಕೆ ಹಂಚ್ಕೊಳ್ಳುತ್ತೋ, ಎಷ್ಟು ಜನಕ್ಕೆ ಹೋಗ್ಬೇಕು ಅಷ್ಟು ಜನಕ್ಕೆ ಹೋಗುತ್ತೆ ಅಷ್ಟೇ. ಯಾರಿಗೆ ಬರ್ದಿದೆಯೋ ಆ ಥರನ ಹೋಗುತ್ತೆ ಅವ್ರಿಗೆ. ನಮ್ದೆಲ್ಲ ಕೆಲಸ ಇದು ಕನೆಕ್ಟ್ ಮಾಡೋದು. ಈಗ ನಾವು ಇದನ್ನು ರೆಡಿ ಮಾಡಿಬಿಟ್ವಿ, ಯಾರಿಗೆ ಹೋಗ್ಬೇಕು ಅವ್ರಿಗೆ ಹೋಗಿ ತಲುಪುತ್ತೆ, ಯಾರು ಬರಬೇಕು ಅವ್ರು ಬರ್ತಾರೆ, ಆಗ್ತಾರೆ, ಹೋಗ್ತಾರೆ. ಅಮೇಝಿಂಗ್. ನಿಮ್ಮ ಈ 40 ವರ್ಷಗಳ ಜೀವನದಲ್ಲಿ ನಿಮಗೆ ಕೆಲವು ಆಗಿರೋ ಗೊಂದಲಗಳು ಯಾವ್ದಾದ್ರು ಇದೆಯಾ? ಗೊಂದಲ ಅಂದರೆ ಕೆಲವು ಸತಿ ನಿಮ್ಮ ಲೆಕ್ಕಾಚಾರನೇ ನಿಮಗೆ ಏನಪ್ಪ ಇದು ಹಿಂಗಲ್ವಾ, ಹಿಂಗಾಗೋಯ್ತಾ, ಅಥವಾ ಇದೇನಿದು ನನಗೆ ಕತ್ಲಲ್ಲೇನೋ ಸಿಕ್ಕಾಕೊಂಡಲ್ಲ ಯಾವುದೋ ಒಂದು ಮೊಮೆಂಟ್ ಅಂತ. 10 ವರ್ಷದಿಂದ ಸಿಕ್ಕಾಕ್ಕೊಂಡಿದ್ದೆ. ಆ ಬೂಟಿಂಗು ನನ್ನನ್ನು ಇಲ್ಲಿವರೆಗೂ ತಂತು. ನಾನು ಇಂಡಿಪೆಂಡೆಂಟ್ ಆಗಿಬಿಟ್ಟೆ. ತುಂಬ ದೊಡ್ಡ ಏಟು ಅದೇ ಹಾರ್ಟ್ ಚಕ್ರ ಕನೆಕ್ಷನ್, ಆ ಅಟ್ಯಾಚ್ಮೆಂಟು. ನಿಮಗೂ ಸರ್ಗುನಾ? ನನಗೂ ಸರ್ಗುನೇ ಆಗಿತ್ತು. ಮತ್ತು ಇನ್ನು ನಂದೇ ಕೆಲವು ಹುಚ್ಚತನ ಇತ್ತು. ನಾನು ಹಂಗೆ ಮಾಡಬೇಕು, ಅದು ಮಾಡಬೇಕು, ಇದು ಅದೆಲ್ಲ ಮಾಡಬೇಡ, ಸುಮ್ಮನೆ ಮಾಡು. ಕೇಳಲ್ವಲ್ಲ, ಬೆರಳು ಸುಟ್ಕೊಳ್ಳೋವರೆಗೂ ಬೆರಳೆಲ್ಲ ಕೈಯೇ ಸುಟ್ಕೊಂಡೆ. ಆಮೇಲೆ ಆ ಮಾಸ್ಟರ್ಸ್ಗೆ ಯಾವಾಗ ಸರೆಂಡ್ರ್ ಆದೆ ಪೂರ್ತಿ ಆಚೆ ಬಂದುಬಿಟ್ಟೆ. ಬಟ್ ಇಷ್ಟು ಜ್ಞಾನ ಇದ್ದು ನಾವೇ ಈ ತಪ್ಪು ಮಾಡ್ತಾಯಿವಿ ಆಗಿತ್ತು. ಆದರೆ ಇವಾಗ ಅದರಿಂದ ಆಚೆ ಬಂದಮೇಲೆ ನಿಜ ಹೇಳ್ತೀನಿ, ನನಗೆ ಇದು ಯಾರು ಎಷ್ಟು ನಿಜ ಅಂತ ತಗೋತಾರೋ ಇಲ್ವೋ, ನನಗೆ ಯಾವ ಅದರ ಮೇಲೂ ಅಟ್ಯಾಚ್ಮೆಂಟ್ ಅನ್ನೋದು ಇಲ್ಲ, ಎಕ್ಸ್ಪೆಕ್ಟೇಷನ್ ಇಲ್ಲ, ಡಿಸ್ಕನೆಕ್ಟೆಡ್ ಆಗಿ ಬದುಕ್ತಾ ಇದ್ದೀನಿ. ಅದು ನನ್ನನ್ನು ತುಂಬ ನೆಮ್ಮದಿಯಾಗಿಟ್ಟಿದೆ. ಅದು ಯಾವುದ್ರ ಮೇಲೆ ಬೇಕಾದರೂ ಆಗ್ಬೋದು. ಸೊ ಜನಕ್ಕೂ ನೀವು ಕೊಡೋ ಅಡ್ವೈಸು ಡಿಸ್ಕನೆಕ್ಟೆಡ್ ಆಗಿರ್ಬೇಕಂದ್ರೆ ಎಲ್ಲರೂ ಇರೋ ಹಂಗೆ ಒಪ್ಕೊಳ್ಳಿ ಅಂತ ಆಗಲೇ ಹೇಳಿದ್ರು. ಫಸ್ಟ್ ಪಾಯಿಂಟ್, ಫಸ್ಟು ಏನು ಹೆಂಗಿದೆಯೋ ಹಂಗೆ ಒಪ್ಕೊಂಡ್ಬಿಟ್ರೆ ನೋವೇ ಆಗಲ್ಲ. ಅದು ಇರೋದು ಹಾಗೆ. ಎಲ್ಲರೂ ಏನೋ ಹಿಂಗೆ ನೋಡು, ಅಲ್ಲಿ ಹೋದ್ರು, ಒಂದು ಫೋನ್ ಮಾಡಿದ್ರ, ಹಂಗಾಯ್ತು, ಒಂದು ಮಾತು ತಿಳಿಸಿದ್ರ, ಇವೆಲ್ಲ ಏನೋ ಎಕ್ಸ್ಪೆಕ್ಟೇಷನ್ನು. ನಾನಿವಾಗ ನಮ್ಮ ಮನೆಗೆ ನನಗೆ ಹೆಲ್ಪ್ ಮಾಡೋಕ್ಕೆ ಕೆಲ್ಸಕ್ಕೆ ಬರ್ತಾಳೆ ಹುಡುಗಿ, ಅವಳಿಂದ ಪರ್ಫೆಕ್ಷನ್ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೌದಲ್ವಾ? ನಾನು ಅಂದ್ಕೊಂಡಂಗೆ ನೀನು ಇಡಬೇಕು. ಏನಾಗುತ್ತೆ? ಫ್ರಿಕ್ಷನ್. ನಾನು ಅವಳ ಹಿಂದೆನೇ ಇರ್ತೀನಿ. ಅಂದರೆ ಅವಳಿಗೆ ಒಂಥರ ಟಾರ್ಚರ್ ಥರ ಇರಲ್ಲ. ಅವಳು ಅದು ಎತ್ತಿ ಒರೆಸಲ್ಲ, ನಾನು ಎತ್ತೀನಿ, ಅವಳು ಒರೆಸ್ತಾಳೆ. ಇಲ್ಲ ಅವಳು ಎತ್ತಾಳೆ, ನಾನು ಒರೆಸ್ತೀನಿ. ಏನೋ ಒಂದು ನಾನು ಎಲ್ಲರಿಗೂ ಏನು ಹೇಳ್ತೀನಿ ಗೊತ್ತಾಯ್ತು ಜನರಲ್ಲಾಗಿ, ನೋಡಿ ಈಗಿನ ಕಾಲ ಹೆಂಗಿದೆ ಅಂದರೆ ಕೆಲಸ ಮಾಡಿಕೊಡೋ ಹೆಣ್ಣು ಮಗಳನ್ನ ಸೊಸೆ ಥರ ನೋಡ್ಕೋಬೇಕು. ಅಮ್ಮ ಇದು ಮಾಡಮ್ಮ, ಅದು ಮಾಡಮ್ಮ, ಹಿಂಗೆ ಮಾಡಮ್ಮ ಅಂತ ಪ್ರೀತಿಯಿಂದ ಹೇಳಿದ್ರೆ ಮಾಡ್ತಾಳೆ. ಅದೇ ಸೊಸೆನ ಹಂಗಾದ್ರೆ ಅತ್ತೆ ಥರ ನೋಡ್ಕೋಬೇಕು. ನಾವು ಅತ್ತೆನ ಅವಾಗ ನೋಡ್ಕೋತಿದ್ವಲ್ಲ. ಏನು ಬೇಕು ಟೈಮ್ ಟು ಟೈಮ್ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ, ಬರ್ತಾರೆ, ಖುಷಿಯಾಗಿ ಗಂಡನ ಜೊತೆ ಇರ್ತಾರೆ. ಹಂಗೆ ನೋಡ್ಕೊಂಬಿಟ್ರೆ ನಿನಗೆ ಪ್ರಾಬ್ಲಮ್ಮೇ ಇರಲ್ಲ. ನೀನು ಸೊಸೆ ಥರ ಎಕ್ಸ್ಪೆಕ್ಟ್ ಮಾಡಿದ್ರೆ ನಿನಗೇನು ಸಿಕ್ಕಲ್ಲ, ಬರೀ ನೋವು ಬಿಟ್ಟರೆ. ಎಕ್ಸ್ಪೆಕ್ಟೇಷನ್ ಕೊಡ್ತಾ ನೋವು. ಸೊ ಹೌದು, ಲಾಟ್ ಆಫ್ ಡೀಪ್ ಇನ್ಸೈಟ್ಸ್. ನೀವು ಕೊಟ್ಟಿರೋ ಎಲ್ಲ ಮಾತುಗಳನ್ನು ಐ ಥಿಂಕ್ ಇವಾಗ ಕೆಲವುದು ಪಾಸ್ ಮಾಡಿ ನೋಟ್ಸ್ಗಳು ಮಾಡಿಕೊಂಡು ಯಾವ್ಯಾವುದನ್ನು ಫಾಲೋ ಮಾಡ್ತಾ ಇದ್ದೀವಿ, ಯಾವುದು ಏನು ಒಂದು ಕನ್ನಡಿ ಹಿಡ್ದಿದ್ದೀರ, ಎಲ್ಲೆಲ್ಲಿ ನಾವು ಯಾವ್ಯಾವ ಕ್ವೆಶನಲ್ಲಿ ಪಾಸು ಎಲ್ಲಿ ಫೇಲು ನೋಡಿಕೊಂಡು ಐ ಹೋಪ್ we will try to become better in terms of understanding ourselves, through which we are trying to understand the world. and ನಿರೋಷಿಸ ಚೆನ್ನಾಗಿ ಸಿನಿಮಾ ನೋಡೋಗ್ಬೇಕು ಅಥವಾ ನನಗೇನು ಕೊಟ್ಟಿದ್ದಾನೆ ಕೆಲಸ ಅದನ್ನು ಹೋಮ್ವರ್ಕ್ ಅಂತ ತಿಳ್ಕೊಳ್ಳೋಣ. ನನಗೆ ಎಲ್ಲನೂ ಹೋಮ್ವರ್ಕೆ. ಆ ಹೋಮ್ವರ್ಕ್ ಕಂಪ್ಲೀಟ್ ಮಾಡಿಲ್ಲ, ಈಗ ಕಂಪ್ಲೀಟ್ ಮಾಡೋಕ್ಕೆ ಬಂದಿದ್ದೀನಿ. ಈಗ ನಮ್ಮ ಯಜಮಾನರು ಅವರು ಇದ್ದಿದ್ರೆ ನನ್ನ ಮಕ್ಕಳದ್ದು ಚಿಂತೆ ನಾನು ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ನಾನು ಚಿಂತೆ ಅಂತ ನಾನು ಯಾಕೆ ತಗೋಬೇಕು? ನಾನು ಓದ್ ಜನ್ಮದಲ್ಲಿ ಮಾಡಿಲ್ಲ ಹೋಮ್ವರ್ಕು ಅನ್ಕೋತೀನಿ ಸುಮ್ಮನೆ. ಇವಾಗ ನೀನೆಲ್ಲ ಜವಾಬ್ದಾರಿ ತೊಗೊಂಡು ಎಲ್ಲ ಮಾಡಿ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಹೋಗು, ಆಯಿತು. ಅದು ಏನು ಮಾಡಲೇಬೇಕು ಅನ್ನೋದೇನು ಇದಿಲ್ಲ. ಇವಾಗ ಅವ್ರನ್ನ ನಾನು ಸರ್ ಮಾಡಬೇಕು ಅನ್ನೋದಲ್ಲ. ಏನು ಜವಾಬ್ದಾರಿ, ಅವ್ರನ್ನೊಂದು ಮಟ್ಟದವರೆಗೂ ನಿಲ್ಲಿಸೋದು ಅಷ್ಟೇ. ಆಗೋಯ್ತು, ನನ್ನ ಕೆಲಸ ಆಗೋಯ್ತು. ಮಿಕ್ಕಿದ್ದೇನಿದೆ ಅದು ಕೆಲಸ ನೋಡ್ಕೊಂಡು ಹೋಗ್ತಾಯಿದ್ದೀನಿ. ಈಗ ಈ ಕೆಲಸ ಕೊಟ್ಟಿದ್ದಾರಲ್ಲ ಅದನ್ನು ಹಾರ್ಟ್ಲಿ ಹಾನೆಸ್ಟಾಗಿ ಗುರುಗಳ ಕೆಲಸ
ಕೃಷ್ಣನ ಕೆಲಸ ಅಥವಾ ಮಾಸ್ಟರ್ಸ್ ಕೆಲಸ ಯಾವುದನ್ನ ಅಂದ್ಕೊಳ್ಳಿ, ಆ ಥರ ಒಪ್ಕೊಂಡು ಮಾಡ್ತಾ ಹೋಗೋದು. ಭಗವದ್ಗೀತೆಯಲ್ಲಿ ಇದೇ ಇರೋದು, ಎಲ್ಲನೂ ಯಜ್ಞಭಾವದಿಂದ ಮಾಡಿ. ಯಜ್ಞಭಾವ ಅಂದರೆ ಅಂದ್ಕೊಂಡಿರೋದೇನು? ಯಜ್ಞ ಅಂದರೆ ಅದೇ ಸ್ವಾಹ ಅಂತೀವಲ್ಲ, ಹಾಗೆ ಯಜ್ಞ ಅಂದರೆ ನಾವು ಯಜ್ಞಕ್ಕೇನೋ ಕೊಡ್ತೀವಲ್ವ, ತುಪ್ಪ ಹಾಕ್ತೀವಿ, ಎಲ್ಲಿಗೋಗಿ ಸೇರುತ್ತದು? ಅಲ್ಲಿ ಸೇರೋದಕ್ಕೆ ಅವನಿಗೆ ಕೊಡ್ತಾ ಇದ್ದೀವಿ. ತುಪ್ಪ ವೇಸ್ಟ್ ಆಗಿಬಿಡುತ್ತೆ ಅಂತೇನು ಅಂದ್ಕೊಳ್ತಾ ಇಲ್ಲ. ಏನೇ ಕೊಡಲಿ, ಆ ಥರ ಪ್ರತಿಯೊಂದು ಕೆಲಸನೂ ಆ ಭಾವನೆಯಿಂದ ಮಾಡಿ ಸಾಕು. ಅವಾಗ ಯಾವ್ದು ಕೆಲಸ ಕೀಳು, ಯಾವ್ದು ಕೆಲಸ ಮೇಲು, ಯಾವುದು ಇದು ದೊಡ್ಡದು, ಯಾವುದು ಚಿಕ್ಕದು, ಯಾವುದೂ ಇಲ್ಲ. ಎಲ್ಲನೂ ಅದೇ ಭಾವನೆ ಇಟ್ಕೊಂಡ್ಬಿಡ್ರಿ ಸಾಕು. ಅದೇ ಹೇಳಿರೋದು ಕೃಷ್ಣ. ಆಯಿತಾ? ತುಂಬ ಡೆಪ್ತ್ ಇದೆ ಅದು. ಆಫ್ಕೋರ್ಸ್ ಮ್ಯಾಮ್. ಎಸ್ ಎಸ್. ಕೊನೆಯದಾಗಿ ಇವತ್ತಿನ ಸಮಾನ ಹೇಗಿದೆ ಅಂದರೆ, ಕೆಲವ್ದು ಏನೇ ಎಕ್ಸ್ಪ್ಲನೇಷನ್ ಕೊಟ್ರು ಇವೆಲ್ಲ ಯಾರು ನಂಬ್ತಾರೆ ಅಂತ ಸ್ಪಿರಿಚುಯಾಲಿಟಿಗೆ ಕೆಲವ್ರು ಕನೆಕ್ಟೇ ಆಗಲ್ಲ. ಹೌದು. ಸೊ ಅಂಥವ್ರನ್ನ ನೀವು ಯೂಶಲಿ ಹೇಗೆ ನೋಡಬೇಕು? ಅಂದರೆ ಅವ್ರಿಗೆ ಇನ್ನೂ ಟೈಮ್ ಬಂದಿಲ್ಲ ಅಂತನಾ? ಅದೇ ಇವಾಗ ಆನಂದ್ ಅವ್ರು ಹೇಳಿದ್ರು ನೋಡ್ರಿ, ಆ ಎಲೆ ಯಾವಾಗ ಉದುರ್ಬೇಕು ಆವಾಗಲೇ ಉದುರೋದು. ನಾನು ಅದನ್ನು ಉದುರಿಸೋ ಪ್ರಯತ್ನ ಯಾಕೆ ಮಾಡಬೇಕು? ಸೊ ನನ್ನ ಕೆಲಸ ನಾನು ಮಾಡಬೇಕು, ಅವ್ರು ಮಾಡಲಿ. ಹೌದು, ಅವ್ರು ಇನ್ನೂ ಅಲ್ಲೇ ಇರ್ತಾರೆ ಪಾಪ. ಅದಕ್ಕೆ ಪಾಠ ಕಲಿತು ಅದು 5th ಸ್ಟ್ಯಾಂಡರ್ಡ್ ಬಂದಾಗ ನಮಗೆ ಫ್ರೀಕ್ವೆನ್ಸಿಗೆ ಟ್ಯೂನ್ ಆಗ್ತಾರೆ. ನಾನು ಈಗಲೇ ನನ್ನ ಫ್ರೀಕ್ವೆನ್ಸಿಗೆ ಟ್ಯೂನ್ ಆಗು ಅಂದರೆ ಆಗಲ್ಲ. ಅದಕ್ಕೆ ಅವರು ಪಳಗಬೇಕು. ಹೌದು, ಕೆಪಾಸಿಟಿನೂ ಆಗಬೇಕು, ಬೆರಳು ಸುಟ್ಕೋಬೇಕು, ಆವಾಗ ಬರ್ತಾರೆ. ಓ ಬಾಬಾ ಅಂತ ಆಗ ಮೆಡಿಸನ್ ಹಾಕ್ತಾರೆ. ನಮ್ಮ ಕನ್ನಡದಲ್ಲಿ ಒಂದು ಮಾತಿದೆಯಲ್ಲ, ಕೆಟ್ಟ ಮೇಲೆ ಬುದ್ಧಿ ಬಂತು ಥರ. ಹೌದು, ಆ ಥರ ತುಂಬ ಚೆನ್ನಾಗಿತ್ತು. ಆಮೇಲೆ ಇವತ್ತು ಅದೇ ಒಂದೊಂದು ಮಂತ್ಗೂ ಒಂದೊಂದು ಲೈನಲ್ಲಿ ಏನಾದ್ರು ಅಡ್ವೈಸ್ ಕೊಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಮಾಡ್ಬೋದಾ ಮ್ಯಾಮ್? ಎಸ್. ಸರಿ, ಜನವರಿ ತಿಂಗಳಲ್ಲಿ ಹುಟ್ಟಿರೋರಿಗೆ ಈಗ ನನಗೆ ಹೆಂಗೆ ಸ್ಕ್ಯಾನ್ ಮಾಡಿದ್ರು ಮಂತ್ ಸ್ಕ್ಯಾನು ಆ ಥರ ಏನಾದ್ರು ಹೇಳ್ಬೋದಾ? ಜಾನ್ವರಿ ಮಂತಲ್ಲಿ ಇರೋರಿಗೆ ಜನರಲ್ ಆಗಿ 90% ಅಂದರೆ ಕೆಲವರು ಎಲ್ಲ ಜಾನ್ವರಿ ಮಂತವರು ಅನ್ನೋದಕ್ಕಿಂತ 99% ಜನರಿಗೆ ಆ ಜಾನ್ವರಿ ಮಂತವರು ಈ ಹಳೇ ಕರ್ಮನ ಹೊತ್ಕೊಂಡು ಬಂದಿರ್ತಾರೆ. ಫಸ್ಟ್ ಸ್ಟೆಪ್ ಅವರು ಈ ಗಂಡು ಮಕ್ಕಳು, ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ವ್ಯತ್ಯಾಸ ಇರುತ್ತೆ. ಇಲ್ಲೂ ಈ ಗಂಡು ಮಕ್ಕಳು ಆ ಪಾಸ್ಟ್ ಕರ್ಮನ ಎಷ್ಟು ಹೊತ್ಕೊಂಡಿರ್ತಾರೆ ಅಂದರೆ, ಈ ಜನ್ಮದಲ್ಲಿ ಏನು ತಪ್ಪೇ ಮಾಡಿರಲ್ಲ. ಸೆಕೆಂಡ್ ಆಫ್ ಲೈಫ್ ಇದು ಎಲ್ಲರೂ ಅವ್ರಿಗೆ ಗೊತ್ತಾಗುತ್ತೆ. ಸೆಕೆಂಡ್ ಆಫ್ ಲೈಫ್ ತುಂಬ ಸಫರಿಂಗ್ಗೆ ಸಿಕ್ಕಾಕ್ಕೋತಾರೆ. ಈಗೇನಾದರೂ ಫಸ್ಟ್ ಆಫ್ ಲೈಫಲ್ಲಿ ಇದ್ದರೆ ಅಂದರೆ 29 ಅಲ್ಲಿದ್ದರೆ ಖಂಡಿತ ಅವರು ಯಾವುದೇ ಥರ ಎಡವಟ್ಟು ಕೆಲಸಗಳು ಅಂದರೆ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಬಾರ್ದು. ಇದು ದೊಡ್ಡ ಇದು. ಯಾಕಂದರೆ ಎಷ್ಟು ಸಿಕ್ಕಾಕೊಂಡ್ಬಿಡ್ತಾರೆ ಅಂದರೆ, ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಳ್ಳಲ್ವ ಹಾಗೆ ಸಿಕ್ಕಾಕ್ಕೋತಾರೆ ಗಂಡು ಮಕ್ಕಳು. ಹೆಣ್ಮಕ್ಳು ಇನ್ನು ಹೆಣ್ಣು ಮಕ್ಕಳಿಗೆ ಬಂದರೆ ಯಾರೂ ನೆಗೆಟಿವ್ ಆಗಿ ತಗೋಬೇಡಿ, ಅದನ್ನೇನಾದರೂ ಇಲ್ಲಿ ಇದು ಮಾಡೋದಿದ್ರೆ. ಅವ್ರಿಗೆ ನಾನು ಬುದ್ಧಿವಂತೆ, ನಾನು ತುಂಬ ಬ್ಯೂಟಿಫುಲ್, ನಾನು ತುಂಬ ಎಲ್ಲದರಲ್ಲೂ ನಾನು ರೈಟ್ ಅನ್ನೋದು ಇಟ್ಕೊಂಡೇ ಅವ್ರ ಜೀವನನ ಹಾಳು ಮಾಡ್ಕೊಂಬಿಡ್ತಾರೆ. ನಾನು ಹೇಳೋದೆಲ್ಲ ಕರೆಕ್ಟ್, ನಾನು ಮಾಡೋದೆಲ್ಲ ಕರೆಕ್ಟ್, ಆ ಥರ ಅದನ್ನಲ್ಲೇ ಟಿಕ್ ಹಾಕ್ಕೊಂಬಂದ್ಬಿಡ್ತಾರೆ. ಅವ್ರ ಜೀವನ ಅದನ್ನು ಕರೆಕ್ಷನ್ ಮಾಡಿಕೊಳ್ಳೇಬೇಕು. ಇಲ್ಲಾಂದರೆ ಅಲ್ಲೇ ಫ್ರಿಕ್ಷನ್ ಬರ್ತಾ ಇರುತ್ತೆ. ಗಂಡ ಹೆಂಡತಿ ಆಗಲಿ, ಮನೆಯಲ್ಲಾಗಲಿ, ಅದಾಗಲಿ ಇದಾಗಲಿ ಹಠ ಇರುತ್ತೆ. ಇಲ್ಲಿ ಅದೇ ಬರುತ್ತೆ. ಅಲ್ಲಿ ಅವ್ರ ಜೀವನನ ಎಫೆಕ್ಟ್ ಮಾಡ್ಕೊಂಬಿಡ್ತಾರೆ. ಮಾಡಬಾರ್ದು. ಸರಿ, ಫೆಬ್ರವರಿ ಗಂಡು ಮಕ್ಕಳು ಅವರು ನೋಡೋಕ್ಕೆ ಹೊರಟು ಅಥವಾ ಏನೋ ಎಮೋಷನ್ಸೇ ಇಲ್ಲ ಅನ್ನೋ ಥರ ಇರ್ತಾರೆ. ಬಟ್ ಒಳಗಡೆಯಿಂದ ತುಂಬ ಎಮೋಷ್ನಲ್ ಪರ್ಸನ್ಸ್, ತುಂಬ ಸ್ಪಂದಿಸ್ತಾ ಇರ್ತಾರೆ. ಅವರು ಸಿಂಪತಿ ತೋರಿಸೋ ಅಂಥವ್ರಲ್ಲ, ಎಂಪತಿ. ಅವ್ರ ಪ್ರಾಬ್ಲಮ್ನ ಅದಕ್ಕೆ ಸೊಲ್ಯೂಷನ್ ಕೊಟ್ಟೇ ಅವ್ರು ಆಚೆ ಬರ್ತಾರೆ. ಯಾರು ಅವ್ರ ಹತ್ರಕ್ಕೆ ಹೋಗ್ತಾರೆ ಅವ್ರಿಗೆ, ಅಥವಾ ಅವ್ರು ನೋಡಿದೆ ಅವ್ರಿಗೆ. ಹೆಣ್ಮಕ್ಳು ನಂದಾಗಲೇ ಅರ್ಧ ಹೇಳಿದ್ರಿ, ಬಟ್ ಆದರೂ ಜನರಲ್ ಆಗಿ ಇನ್ನೇನಾದ್ರು? ಎಸ್,
ಹೆಣ್ಣುಮಕ್ಕಳು ಹೆಚ್ಚು ಕಡಿಮೆ ಹೀಗೆ ಇರುತ್ತೆ, ಬಟ್ ಅವ್ರಿಗೆ ಫ್ಯಾಮ್ಲಿ ಲೈಫು ಅಷ್ಟು ವರ್ಕೌಟ್ ಆಗಲ್ಲ ಹೆಣ್ಮಕ್ಳಿಗೆ. ಸೊ ಈ ಥರ ಇದು ಕೊಟ್ಟಾಗ ಏನು ಮಾಡ್ತೀರಾ ರೀಡಿಂಗು? ಅವ್ರು ಹೇಗೆ ಅದನ್ನು ತೊಗೊಂಡು ಹೇಗೆ ಲೈಫ್ನ ಜೊತೆಗೆ ಹೆಜ್ಜೆ ಇಡಬೇಕು ಮ್ಯಾಮ್? ಈಗ ಈ ಥರ ಒಂದೊಂದು ಟೈಮಲ್ಲಿ ಬರ್ತಾರೆ. ಒಂದು ಪ್ರಾಬ್ಲಮ್ ಆದಮೇಲೇ ಎಲ್ಲರೂ ಬರೋದು, ಒಂದು ಸಿಕ್ಕಾಕೊಂಡ್ಮೇಲೇ ಕಣಿಗೆ ಬರೋದು. ಜನರಲ್ಲಾಗಿ ಏನೋ ಬಿಸ್ನೆಸ್ ಮಾಡಬೇಕು ಅಂತ ಕೇಳೋಕ್ಕೂ ಬರ್ತಾರೆ. ಆ ಟೈಮಲ್ಲಿ ನಾನು ನೋಡಿದ್ರೆ ಇದನ್ನು ಮಾಡಲೇಬೇಡಿ ಅಂತೀನಿ. ಇರೋರಿಗೆ ಒಪ್ಕೊಂಡು ಮಾಡ್ಕೊಂಡು ಹೊಟ್ಟೋಗ್ತಾರೆ. ಸದ್ಯ ನೀವು ಹೇಳಿದ್ರಿ ಹೌದು ಅನ್ನೋ ಥರ. ಇಲ್ಲ ಅಂದರೆ ಅದೇ ಬೆರಳು ಸುಟ್ಕೊಂಡು ಆಮೇಲೆ ಅವರು ಅವತ್ತು ಹೇಳಿದ್ರಲ್ಲ ಅಂತ ಒಪ್ಕೋತಾರೆ. ಹೌದು ಮ್ಯಾಮ್, ಕಣಿ ಹೇಳೋದಂದ್ರೆ ಇವಾಗ ಇಷ್ಟೊತ್ತು ನೀವು ಡೇಟ್ ಆಫ್ ಬರ್ತ್ ನೋಡಿ ಹೇಳಿದ್ರಲ್ಲ, ಅದೇ ಕಣಿನಾ? ಹೌದು. ಈ ಕಣಿಗೂ ಆಸ್ಟ್ರಾಲಜಿಗೂ ಏನು ಡಿಫ್ರೆನ್ಸ್ ಮ್ಯಾಮ್? ಇದು ಆ್ಯಕ್ಚುಲಿ ನನಗೆ ಆಸ್ಟ್ರಾಲಜಿ ಏನೂ ಗೊತ್ತಿಲ್ಲ. ನಾನು ಯಾವಾಗ ಅವರ ಸ್ಕ್ಯಾನ್ ಮಾಡ್ತಾ ಹೋಗ್ತಿದ್ದೆ ಮೊದಲು, ಆಗ ಒಂದೊಂದು ಮಂತ್ ಅವ್ರಿಗೆ ಒಂದೊಂದು ಎನರ್ಜಿ ಪ್ಯಾಟ್ರನ್ ಇರುತ್ತೆ. ಸೊ ಆ ಮಂತವ್ರಿಗೆ ಅದೇ ಇರುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ನಮ್ಮ ಯಜಮಾನ್ರು ಜಸ್ಟ್ ನಮ್ಮ ಹತ್ತಿರದ ಸರ್ಕಲಲ್ಲಿರೋರಿಗೆ ಮಾಡಿಸಿದ್ರು. ಇವ್ರಿಗೆ ಅವರ ಸ್ಕ್ಯಾನ್ ಮಾಡು, ಅವ್ರಿಗೆ ಮಾಡು ಅಂತ. ಅವರೆಲ್ಲ ನಮಗೆ ಗೊತ್ತಿರೋರೆ, ಅಂದರೆ ಹತ್ತಿರದ್ದು ಅವರು ಒಬ್ರದ್ದು ಒಂದೊಂದೇ ಮಂತ್ ಇರುತ್ತಲ್ಲ, ಅದೇ ಇತ್ತು. ಇದೇನಿದು ಅಂತ ಒಂದು ಕ್ಯೂರಿಯಾಸಿಟಿಗೆ ನಾನೇನು ಮಾಡಿದೆ, ಬರೋರಿಗೆ ಡೇಟ್ ಆಫ್ ಬರ್ತ್ ಬರ್ಕೊಂಡು ಟೋಟಲ್ ಮಾಡಿ ನೋಡ್ತಾ ಇದ್ದೆ. ಆ ಮಂತ್ಗೆ ಅದೇ ಥರ ಬಿಹೇವ್ ಮಾಡ್ತಿದ್ರು. ಆಗ ಅದನ್ನು ನೋಡ್ತಾ ಅದನ್ನು ಮೀರಿತು ಕಾಣಿಸೋಕ್ಕೆ ಶುರುವಾಗ್ಬಿಡುತ್ತೆ. ಇದು ಈ ಅಸ್ಟ್ರಾಲಜಿನ ಮೀರಿದ್ದು ಕಾಣಿಸುತ್ತೆ. ಕೆಲವು ಏನಾಗುತ್ತೆ, ಕೆಲವರು ಡಿಸೆಂಬರ್ ಮಂತವ್ರದ್ದು ಕೆಲವು ಟೈಮಲ್ಲಿ ಪ್ರಾಬ್ಲಮ್ ಇರುತ್ತೆ. ಅವರು ಅದನ್ನು ಅಸ್ಟ್ರಾಲಜಿ ಅವ್ರಿಗೆ ತೋರಿಸ್ತಾರೆ. ಅವ್ರು ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ. ಇಲ್ಲ, ಇದು ಹಿಂಗಾಗುತ್ತೆ, ಕೇರ್ಫುಲ್ ಅಂತ ಹೇಳಿ ಕಳಿಸಿರ್ತೀನಿ. ಆಮೇಲೆ ಬರ್ತಾರೆ, ಹೌದು ನೀವು ಹೇಳಿದ್ರಿ, ಅಲ್ಲಿ ಜಾತಕ ತೋರಿಸ್ದೆ, ಅವ್ರಿಗೆ ಪರವಾಗಿಲ್ಲ ಅಂದರು, ಏನು ಪ್ರಾಬ್ಲಮ್ ಆಗಲಿಲ್ಲ ಅಂದರು ಅಂತ. ಆಮೇಲೆ ಗೊತ್ತಾಯಿತು ಇದೆಲ್ಲ ದೋಷಗಳು. ಈ ಡಿಸೆಂಬರ್ ಮಂತ್ಗೊಂದು ದೋಷ, ಇದು ಫೆಬ್ರವರಿಗೆ ಒಂದು ದೋಷ, ಆ ಥರ ದೋಷ ಇರೋದ್ರಿಂದ ಈ ಪ್ರಾಬ್ಲಮ್ಮು ಹೀಗೆ ಬರುತ್ತೆ ಅಂತ. ಆಯಿತಾ? ಆಮೇಲೆ ಈ ನಿಮ್ಮ ಮಂತ್ಗೆ ಏನಕ್ಕೆ ಮ್ಯಾರೇಜ್ ಲೈಫಲ್ಲಿ ಹೀಗೆ ಅದು 2 ಬರುತ್ತೆ, 2 ಬರುತ್ತೆ, ಅವ್ರಿಗೆ ನಾಗದೋಷ ಇರುತ್ತೆ. ತೋರಿಸಿದ್ದೀರಾ ಜಾತಕ? ಸರ್ಪದೋಷ ಇರುತ್ತೆ. ಸೊ ಈಗ ನೆಕ್ಸ್ಟ್ ಬರೋದು ಮಾರ್ಚ್ ಮ್ಯಾಮ್, ಮಾರ್ಚ್ ತಿಂಗಳು. ಮಾರ್ಚ್ ತಿಂಗಳು ಹೆಣ್ಣು ಮಕ್ಕಳಿಗೆ ಡೆಫಿನೆಟ್ಟಾಗಿ ಫಸ್ಟ್ ಮ್ಯಾರೇಜ್ ಬ್ರೇಕ್ ಆಗುತ್ತೆ, ಅಥವಾ ಮ್ಯಾರೇಜ್ ಬ್ರೇಕ್ ಆಗ್ಬೋದು, ಲವ್ವಿಂದ ಬ್ರೇಕ್ ಆಗ್ಬೋದು, ಅಥವಾ ಇಷ್ಟಪಟ್ಟು ಬ್ರೇಕ್ ಆಗ್ಬೋದು, ಅಥವಾ ಮದುವೆವರೆಗೂ ಬಂದು ಬ್ರೇಕ್ ಆಗ್ಬೋದು. ಒಟ್ಟಿನಲ್ಲಿ ಆಗುತ್ತೆ. ಅದಾಗಬಾರ್ದು ಅನ್ನೋದಿದ್ದರೆ ಅವರು ಕೆಲವು ಪೂಜೆ ಇರುತ್ತೆ. ಪೂಜೆ ನಾನೇನು ಮಾಡಿಸಲ್ಲ, ಅವ್ರಿಗೆ ಮಾಡ್ಸೋಕ್ಕೆ ಹೇಳ್ತೀನಿ. ಅದನ್ನು ಮಾಡಬೇಕು. ಹೆಂಗೆ ಮಾಡಬೇಕು? ಹೊರಗಡೆ ಮೆಕ್ಯಾನಿಕಲ್ಲಾಗಿ ಮಾಡಿ ಬರೋದ್ರಿಂದ ಆಗಲ್ಲ, ಒಳಗಡೆಯಿಂದ ಫೀಲ್ ಮಾಡಬೇಕು. ಅವ್ರಿಗೇನು ಅಷ್ಟೇ ಸ್ವಲ್ಪ ಈಗೋ ಅನ್ನೋದಿರುತ್ತೆ. ಅವ್ರ ಸ್ವಭಾವದಿಂದನೇ ಅವ್ರ ಜೀವನ ಹಾಳು ಮಾಡ್ಕೊಂಬಿಡ್ತಾರೆ. ಆದರೆ ಸ್ವಭಾವ ಒಂದು ಟೈಮ್ ಆದಮೇಲೆ ಅದೂ ಅಷ್ಟೇ, ನಾ ಹೇಳಿದ್ನಲ್ಲ, ಒಂದು ಟೈಮ್ ಆದಮೇಲೆ ಚೇಂಜ್. ಬಟ್ ಅದು ಏನೇ ಆದರೂ ಅದನ್ನು ತಗೊಳ್ಳಲ್ಲ. ಬಟ್ ಆ ಮಂತ್ಗೆ ಅದಿರುತ್ತೆ. ಅವ್ರ ಸ್ವಭಾವನ ಇಷ್ಟು ಈಸಿಯಾಗಿ ನಾನು ಹೇಳಿದ ತಕ್ಷಣ ಅವ್ರು ತಗೊಳ್ಳೋದು ಇಲ್ಲ, ಕಷ್ಟ. ಬಟ್ ಚೇಂಜ್ ಮಾಡಿಕೊಂಡ್ರೆ ಖಂಡಿತ ಅವ್ರ ಜೀವನ ತುಂಬ ಸುಗಮವಾಗಿರುತ್ತೆ. ಗಂಡು ಮಕ್ಕಳು ಹಂಗೂ ಮದುವೆ ಇನ್ನೇನು ಇಷ್ಟಪಡ್ತಿದ್ದೀನಿ ಅಂತಂದರೆ ಅವ್ರು ಬಿಟ್ಟೋಗೋಕ್ಕೆ ಮುಂಚೆ ಸರ್ ಮಾಡ್ಕೊಂಬಿಡ್ಬೋದು, ಖಂಡಿತ ಸರ್ ಮಾಡ್ಕೋಬೋದು. ಅದೇ ಇಲ್ಲಿ ಹೇಳಿಲ್ವ, ಹೆಂಗಿದೆಯೋ ಅದನ್ನ ಹಂಗೆ ಒಪ್ಕೊಳ್ಳೋದು. ಇದು ನನ್ನ ಹಣೆ ಬರಕ್ಕಿರೋದು ಅಂತ ಒಪ್ಕೊಂಬಿಟ್ರೆ ಆಗೋಯ್ತು. ಬಟ್ ಎಷ್ಟು ನಾವು ಮಾತ್ರ ಒಪ್ಕೋತೀವಿ, ಸ್ಪಿರಿಚುವಲಲ್ಲಿ ಬಂದರೆ ಮಾತ್ರ ಒಪ್ಕೊಳ್ಳೋಕ್ಕಾಗುತ್ತೆ, ಇಲ್ಲಾಂದರೆ ಆಗಲ್ಲ ಅಷ್ಟೇ. ನೆಕ್ಸ್ಟ್ ಗಂಡು ಮಕ್ಕಳದು ಸ್ವಲ್ಪ ಹಠ ಸ್ಟಾರ್ಟಿಂಗಲ್ಲಿ ಮಾತ್ರ ಇರ್ತಾರೆ.
ಅಂದರೆ ಒಂದು 25ವರೆಗೂ ಸ್ವಲ್ಪ ಹಠ ಗಲಾಟೆ ಕಿರ್ಚಾಟ ಅದು ಇದು ಇರುತ್ತೆ. ಆಮೇಲೆ ತುಂಬ ಸಾಫ್ಟು ಇಂಟೆಲಿಜೆಂಟು ಸೈಲೆಂಟ್ ಆಗಿಬಿಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ಇದು ಹೆಣ್ಮಕ್ಳಿಗೆ ಸ್ವಲ್ಪ ಎಫೆಕ್ಟ್ ಇರುತ್ತೆ. ಮಾರ್ಚ್. ಏಪ್ರಿಲ್ ಅವರು ಮಂತ್ ಮಾತ್ರ ಹೇಳ್ಬೇಕು ಅಂದರೆ ಅವರು ಸ್ವಲ್ಪ ಅವ್ರದನ್ನು ಮಾತ್ರ ಅವ್ರು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಎಕ್ಸಾಂಪಲ್ ಹೆಂಗೆ ಬೇಕಾದ್ರೂ ಆಗ್ಬೋದು. ಸೆಲ್ಫಿಶ್ ಅಂತ. ಸೆಲ್ಫಿಶ್ನೆಸ್ ಅಂದರೆ ನೆಗೆಟಿವ್ ಆಗಿ ತಗೋಬಾರ್ದು. ಇಲ್ಲಿ ನಾನು ಓದಬೇಕು, ನಾನು ತಿನ್ನಬೇಕು, ನಾನು ಫಸ್ಟು ನಂದನ್ನು ನಾನು ಕ್ಲಿಯರ್ ಮಾಡ್ಕೊಂಬಿಡ್ಬೇಕು. ನಾನು ಸ್ಕೂಲ್ ಲೈಫಲ್ಲಿದ್ದರೆ ಸ್ಕೂಲಲ್ಲಿ ನಾನು ಬೈಸ್ಕೊಳ್ಳಲ್ಲ, ನಾನು ಯಾರ ಹತ್ರನೂ ಬೈಸ್ಕೊಳ್ಳೋ ಕೆಲಸ ಮಾಡಲ್ಲ, ನನಗೆ ಯಾರೂ ಏನೂ ಹೇಳ್ಬಾರ್ದು, ಅದಕ್ಕೇನು ಬೇಕು ಅದು ಮಾಡ್ಕೋತಾ ಹೋಗ್ತಾರೆ. ಆಮೇಲೆ ಅವರು ನಾನು ಹಿಂಗೆ ನನಗೇನು ಬೇಕು ನಾನು ಉದ್ಧಾರ ಆಗಬೇಕು, ನಾನು ಮಾಡ್ಕೋತೀನಿ. ಅವ್ರ ಬಗ್ಗೆ ಬೇರೆಯವ್ರು ಏನು ಎಷ್ಟು ತಲೆ ಕೆಡಿಸ್ಕೊಳ್ಳೋದಿರಲ್ಲ. ಅವ್ರು ಮಾಡ್ಕೊಂಡು ಹೋಗ್ತಾರೆ, ಹೆಂಗಾದರೂ ಸರಿ ಮಾಡ್ಕೊಂಡು ಹೊರಟೋಗ್ತಾರೆ. ಸೊ ಆದರೆ ಇನ್ನೊಂದೇನೆಂದರೆ ಆ ಅಕ್ಕಪಕ್ಕ ಡಿಜಿಟ್ಸ್ ಇರುತ್ತಲ್ಲ, ಡೇಟು ಮಂತು ಇದು ಇಯರ್ ಅದೆಲ್ಲ, ಅವೆಲ್ಲ ಅವ್ರನ್ನ ಆ ಸೆಲ್ಫಿಶ್ನೆಸ್ಸು ಸ್ವಂತಕ್ಕೆ ಒಬ್ರಿಗೆ ಮಾತ್ರ ಬರ್ಬೋದು. ಆ ಮಂತ್ಗಳ ಮೇಲೆ ಡಿಪೆಂಡು ಅವ್ರ ಸಂಸಾರಕ್ಕೆ ಬರ್ಬೋದು. ಅದು ಬಿಟ್ಟರೆ ಅವರ ದೇಶಕ್ಕೂ ಬರ್ಬೋದು. ಆಯಿತಾ? ಏಪ್ರಿಲ್ ಮಂತು ಹೆಣ್ಮಕ್ಳದು ಯಾರ್ಯಾರಿದ್ದಾರೆ ಚೆಕ್ ಮಾಡ್ಕೊಳ್ಳಿ. ದೇಶನ ನನ್ನ ಕನ್ನಡ, ನನ್ನ ದೇಶ ಅಂತ ಇಷ್ಟಪಡೋರು ಬೇಕಾದಷ್ಟು ಜನ ಇದ್ದಾರೆ. ಆ ಥರ. ಸೊ ಹಾಗೆ ಸಾಕಿಷ್ಟು ಈ ಮಂತದ್ದು. ಇನ್ನೊಂದು ಸರ್ತಿ ಚೆಕ್ ಡಿಸ್ಕಸ್ ಫೆಬ್ ಮಾರ್ಚ್ ಮೇ. ಹೌದು, ಮೇನೂ ಹಾಗೆ. ಮೇದು ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಗಂಡು ಮಕ್ಕಳಿಗೆ ಆಗಲಿ ಹೆಣ್ಮಕ್ಳಿಗೂ ಅವರು ವಿಲ್ ಪವರ್ನೇ ನಂಬ್ಕೊಂಡಿರ್ತಾರೆ. ಕೇವಲ ಅವ್ರ ವಿಲ್ ಪವರ್ನ ನಂಬ್ತಾ ಇರ್ತಾರೆ. ಇನ್ನು ನಾನು ಮಾಡಿದ್ರೆ ನಾನು ಉಂಟು ಅನ್ನೋ ಥರ. ಅದೇನಾಗುತ್ತೆ, ಅದು ಅಷ್ಟೇ ಫಸ್ಟ್ ಹಾಫ್ ಲೈಫ್ವರೆಗೂ ನಡ್ಕೊಂಡು ಹೋಗುತ್ತೆ. ಸಪೋಸ್ ಆ ಸೆಕೆಂಡ್ ಹಾಫಲ್ಲಿ ಸರೆಂಡರ್ ಆಗಬೇಕು ನೇಚರ್ಗೆ. ಅಂದರೆ ನಾನು ಅನ್ನೋದೆಲ್ಲ ನನಗೆ ಕೈ ಹಿಡ್ದು ಎತ್ತಾ ಇರೋದು ಇನ್ಯಾವುದೋ ಒಂದು ಶಕ್ತಿ ಇದೆ ಅದ್ರ ಹಿಂದೆ ಅಂತ. ಅದನ್ನು ನಂಬಲಿಲ್ಲ, ಬೂಟಿಂಗ್ ಆಗುತ್ತೆ ಅವ್ರಿಗೂ ಅಷ್ಟೆ. ಆ ನಾನು ಅನ್ನೋದು ಬಿಡ್ಸೋಕ್ಕೆ ಏಟು ಕೊಡ್ತಾನೇ ಇರುತ್ತೆ, ಏಟು ಮೇಲೆ ಏಟು. ಅವ್ರಿಗೆ ಗೊತ್ತೇ ಆಗಲ್ಲ ಯಾಕಿದು ಹಿಂಗಾಗ್ತಾ ಇದೆ ಅಂತ. ಬಟ್ ಆ ಈಗೋ ಅನ್ನೋದು ಅಷ್ಟು ಹೈಲೈಟ್ ಆಗಿರುತ್ತೆ ಅವ್ರಿಗೆ. ಜೂನ್ ಗಂಡು ಮಕ್ಕಳು ಹೆಣ್ಮಕ್ಳು ವ್ಯತ್ಯಾಸ ಇದೆ. ಇಬ್ಬರಲ್ಲೂ ಒಂಥರ ಅವ್ರಿಗೇನು ಬೇಕೋ ಅದು ಮಾಡ್ಕೋತಾರೆ. ಆ ಮಾಡ್ಕೊಳ್ಳೋ ಅದೇ ಸ್ಪಿರಿಚುವಲ್ ಪವರ್ ಇರುತ್ತೆ. ಅವ್ರು ಏನು ಬಯಸ್ತಾರೆ ಅದು ಕ್ರಿಯೇಟ್ ಮಾಡ್ಕೊಳ್ಳೋ ಎಬಿಲಿಟಿ ಅವ್ರಿಗಿರುತ್ತೆ. ಹೌದು. ಮತ್ತು ಅವ್ರಿಗೆ ಒಂಥರ ಅವರು ಪೂರ್ತಿ ಪಾಸಿಟಿವ್ ಪಾತ್ಗೂ ಬರ್ಬೋದು ಅಥವಾ ಪೂರ್ತಿ ನೆಗೆಟಿವ್ ಪಾತ್ಗೂ ಬರ್ಬೋದು. ಅದು ಡಿಪೆಂಡ್ಸ್. ಅವ್ರದ್ದು ಅದೇ ಅಕ್ಕಪಕ್ಕ ಡೇಟ್ಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಗಂಡು ಮಕ್ಕಳಾದರೂ ಹೆಣ್ಮಕ್ಳಾದರೂ ಆಲ್ಮೋಸ್ಟ್ ಗಂಡು ಮಕ್ಕಳು ಸ್ವಲ್ಪ ನೆಗೆಟಿವ್ ಪಾತ್ಗೆ ಬರೋದು ಜಾಸ್ತಿ. ಹೆಣ್ಮಕ್ಳು ಬರ್ತಾರೆ, ಅದೇ ಅದು ಡೇಟ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬಂದರೆ ಈ ಕಡೆ ಬಂದರೆ ಸ್ಪಿರಿಚುವಲ್ ಆಗಿ ತುಂಬ ಲೆಫ್ಟ್ ಬ್ರೈನ್ಸಲ್ಲಿ ತುಂಬ ಆ್ಯಕ್ಟಿವ್ ಇರುತ್ತೆ. ತುಂಬ ಚೆನ್ನಾಗಿ ಎಳೆ ಹಿಡ್ಕೊಂಡು ಜಂಪ್ ಮಾಡ್ಕೊಂಡು ಹೊರಟೋಗ್ತಾರೆ. ಅಲ್ಲೂ ಅಷ್ಟೇ ಆ ಸೆಲ್ಫಿಶ್ನೆಸ್ ಈ 4th ಮಂತ್ಗಿತ್ತು ನೋಡ್ರಿ, ಆ ಥರ ಸೆಲ್ಫಿಶ್ನೆಸ್. ನಾನು ನಂದು ಅಂತ ನೋಡ್ಬೋದು, ಅಥವಾ ನಾನು ನನ್ನ ಬಳಗ ಅಂತ ನೋಡ್ಬೋದು. ನಾನು ನನ್ನ ಪ್ರಪಂಚ ಎಷ್ಟು ದೊಡ್ಡದಿರ್ತೋ ಅದಷ್ಟು ನನ್ನದೇ ಅನ್ನೋ ಥರನೂ ಇರ್ತಾರೆ. ಹೆಂಗೆ ಬೇಕಾದರೂ ಡಿಪೆಂಡ್ಸ್. ಇಲ್ಲಿ ಸೆಲ್ಫಿಶ್ನೆಸ್ಸು ಆ ಕ್ಯಾರೆಕ್ಟರ್ ಆ ಡೇಟ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಆ ಥರ. ಸೊ ಹೆಣ್ಮಕ್ಳಿಗೆ ಏನಾದ್ರು ಸೆಪ್ರೇಟ್ ಇದೆಯಾ ಅಥವಾ ಸೇಮ್? ಇಬ್ಬರು ಸೇಮೇ ಇರ್ತಾರೆ ಇಲ್ಲಿ ಜೂನಲ್ಲಿ. ಜುಲೈ ಅವರು ತುಂಬ ಎಮೋಷ್ನಲ್ ತುಂಬ ಎಮೋಷ್ನಲ್ ಇರ್ತಾರೆ. ವರ್ಕ್ ಆಗಲ್ಲ. ಬಟ್ ಆದರೆ ಗಂಡು ಮಕ್ಕಳಲ್ಲಿ ಹೇಳಬೇಕು ಅಂದರೆ ಅವರು ತುಂಬ ಎಮೋಷ್ನಲ್ಲು. ಅವರು ಒಂದು ದುಃಖ, ಬೇಜಾರು ಅದನ್ನೆಲ್ಲ ಗಂಡು ಮಕ್ಕಳು ಕೋಪದ ರೂಪದಲ್ಲಿ ತೋರಿಸ್ತಾ ಇರ್ತಾರೆ ಹೊರಗಡೆ.
ಕೋಪ. ಇವಾಗ ಏನೋ ಒಂದು ಎಮೋಷ್ನಲ್ ಡಿಸ್ಟರ್ಬ್ ಆಯಿತು, ಇವಾಗ ಯಾರನ್ನೋ ಬೈದರು, ಅವ್ರಿಗೆ ಅದು ಇಷ್ಟ ಆಗಲ್ಲ, ಅದಕ್ಕೆ ಕೋಪದ ರೂಪದಲ್ಲಿ ತೋರಿಸ್ತಿರ್ತಾರೆ. ಒಳಗಡೆ ದುಃಖ ಇರುತ್ತೆ, ಅದು ತಗೊಳಕ್ಕಾಗಲ್ಲ ಅಲ್ವಾ. ಅವರು ಆ ಸ್ವಭಾವನ ಚೇಂಜ್ ಮಾಡ್ಕೋಬೇಕಾದ್ರೆ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಈ ಭಸ್ತ್ರಿಕಾ ಅಂದರೆ ಅವ್ರಿಗೆ ಬೇಕು. ಯಾಕಂದರೆ ತುಂಬ ಒಳ್ಳೆ ಮನಸ್ಥಿತಿ, ಆ ಡಿಪ್ರೆಷನ್ಗೆ ಹೋಗ್ತಾ ಇರ್ತಾರೆ ತುಂಬ ಜನ ಗಂಡು ಮಕ್ಕಳಲ್ಲಿ ನೋಡಿದ್ದೀನಿ. ಅವ್ರು ಅದರಿಂದನೇ ಹೋಗಿ ಎಲ್ಲೋ ಸಿಕ್ಕಾಕೊಂಬಿಟ್ಟಿರ್ತಾರೆ. ಸೊ ಅವ್ರಿಗೆ ತುಂಬ ಇಂಪಾರ್ಟೆಂಟು. ಬಟ್ ಡಿಪೆಂಡ್ ಆವಾಗಲೂ ಅವ್ರಿಗೆ ಹೆಂಗೆ ತಿಳ್ಕೊತಾರೆ ಹಾಗೆ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ಬೂಟಿಂಗ್ ಕೊಟ್ಟು ನೇಚರು ಈ ಥರ ಯಾರ ಹತ್ರನೋ ಕಳಿಸುತ್ತೆ, ಅಲ್ಲಿ ಸರಿ ಮಾಡಿಕೊಂಡ್ರೆ ಸರಿ ಹೋಗ್ತಾರೆ. ಈಗ ನನ್ನ ಹತ್ರನೇ ಬರಬೇಕು ಅಂತೇನಿರಲ್ಲ, ಒಂದು ಅಸ್ಟ್ರಾಲಜರ್ ಹತ್ರ ಹೋಗ್ಬೋದು, ಅಥವಾ ಇನ್ಯಾರೋ ಅವ್ರಿಗೆ ನಂಬ್ಕೊಂಡಿರೋಂಥ ಗುರು ಅಂತ ಹೋಗ್ಬೋದು. ಅವ್ರು ಏನೋ ಒಂದು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಅದನ್ನು ಫಾಲೋ ಮಾಡಿದ್ರೆ ಸಾಕು, ಗೆದ್ಕೊಂಡು ಆಚೆ ಬರ್ತಾರೆ. ಇಲ್ಲ ಯಾವಾಗಲೂ ಆ ಒಂದು ವಿಷಯದಲ್ಲೇ ಅವ್ರಿಗೆ ಏಟು ಬೀಳ್ತಾ ಇರುತ್ತೆ. ಇದು ನೋಡಿ ಲೈಫ್ ಟೈಮ್ ಲೆಸನ್ ಅವ್ರಿಗೆ, ಯಾರಿಗೂ ಎಮೋಷ್ನಲ್ ಆಗಬಾರ್ದು ಅನ್ನೋದು. ಈ ಕಡೆ ಬಂದರೆ ಅಲ್ಲೇ ಪಾಠ ಕಲಿತಾರೆ. ಈವನ್ ಯಾವ ಬಂತವರಾದರೂ ಅಷ್ಟೇ, ಈ ಸ್ಪಿರಿಚುವಲ್ಗೆ ಬಂದರೆ ಪಾಠ ಆಗಲೇ ತಿಳ್ಕೊಂಡು ಆಚೆ ಬಂದುಬಿಡ್ತಾರೆ. ಸೊ ಅವ್ರ ಸ್ವಭಾವನ ಮೀರಿ ಅವರು ಬದುಕಬಹುದು. ಇದು ಸ್ಪಿರಿಚುವಲಿಸಮ್ದು ಸ್ಪೆಷಾಲಿಟಿ. ಏನು ಸ್ಪಿರಿಚುವಲ್ ಅಂದರೆ ಜ್ಞಾನ ಅಷ್ಟೇ ತಗೊಂಡು ನಿಜ ಜೀವನದಲ್ಲಿ ಅಪ್ಲೈ ಮಾಡೋದು ಅಷ್ಟೇ ಏನಿಲ್ಲ. ಸೊ ಜುಲೈ ಹೆಣ್ಮಕ್ಳಿಗೆ ಇನ್ನೇನಿಲ್ಲ, ಸೇಮ್ ಅಲ್ಲ. ಇನ್ನು ಆಗಸ್ಟ್ ಮಂತ್ ಅವ್ರಿಗೆ, ಗಂಡು ಮಕ್ಕಳಿಗೆ ಎಸ್ಪೆಷಲಿ ಅವರು ಎಫರ್ಟ್ಸ್ಗೆ ರಿಸಲ್ಟ್ ಬೇಗ ಬರಲ್ಲ. ಅವು ಎಲ್ಲಿವರೆಗೂ ಸೆಕೆಂಡ್ ಹಾಫ್ ಲೈಫ್ವರೆಗೂ. ಮತ್ತು ನೀವು ಏನೇ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಇವರು ಬೇರೆಯವ್ರು ಹಾಕೋದಕ್ಕಿಂತ 200% ಎಫರ್ಟ್ಸ್ ಹಾಕ್ತಾರೆ. ರಿಸಲ್ಟ್ ಮಾತ್ರ 50%, 30%. ಸ್ಟಾರ್ಟಿಂಗಲ್ಲಿ 30%, ಆಮೇಲೆ 50%, ಆಮೇಲೆ 70%, ಆ ಥರ ಬರ್ತಿರುತ್ತೆ. ಒಂದೊಂದೇ ಸ್ಟೆಪ್ ಅಂದರೆ 7 ಇಯರ್ಸ್ ಒನ್ಸ್ ಚೇಂಜ್ ಆಗ್ತಾ ಯಾವಾಗಪ್ಪ ಚೇಂಜ್ ಆಗುತ್ತೆ? ಸೆಕೆಂಡ್ ಹಾಫ್ ಲೈಫ್ 38 ಆದಮೇಲೆ ಚೂರೇ ರಿಸಲ್ಟ್ ಬರೋಕ್ಕೆ ಶುರು ಆಗುತ್ತೆ. ಅದಾದಮೇಲೆ 48, 50, 52 ಬರೋಷ್ಟರಲ್ಲಿ ಏನೇನು ಎಫರ್ಟ್ಸ್ ಹಾಕಿದ್ರಲ್ಲ ಅದೆಲ್ಲ ಕಡೆ ಬರ್ತಾ ಇರುತ್ತೆ. ಅಂದರೆ ಅದೆಲ್ಲ ಫಿಕ್ಸೆಡ್ ಡೆಪಾಸಿಟ್ ಆಗ್ತಾ ಇರುತ್ತೆ ಅವ್ರಿಗೆ. ಬಟ್ ಒಳ್ಳೆ ಮನಸ್ಸು ಸ್ಥಿತಿ ಇರ್ತಾರೆ ಅವರು, ಯಾರ ತಂಟೆಗೂ ಹೋಗಲ್ಲ, ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ. ಅವ್ರ ಕೆಲಸ ಆಯಿತು, ಅವ್ರದ್ದಾಯಿತು. ಹತ್ತಿರದವ್ರ ಹತ್ರ ಮಾತ್ರ ಸ್ವಲ್ಪ ಫ್ರಿಕ್ಷನ್ ಇಟ್ಕೋತಾರೆ. ಆಗಸ್ಟ್ ಹೆಣ್ಮಕ್ಳಿಗೆ ಎನಿಥಿಂಗ್ ಡಿಫ್ರೆಂಟ್? ಹೌದು, ಅವ್ರು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ, ಸ್ವಲ್ಪ ಈ ಪ್ರೋಸೆಸ್ಗೆ ಉಲ್ಟಾ ಇರ್ತಾರೆ. ಅವ್ರಿಗೂ ರಿಸಲ್ಟ್ ಬರೋದಿಲ್ಲ, ಅವರು ಕಷ್ಟಪಡಬೇಕು, ಇವೆಲ್ಲ ಇರುತ್ತೆ. ಬಟ್ ಮೊಂಡುತನ ಜಾಸ್ತಿ ಇರುತ್ತೆ, ಅದು ಚೇಂಜ್ ಮಾಡ್ಕೋಬೇಕಷ್ಟೆ. ಸೆಪ್ಟೆಂಬರ್ ಯಾವುದೇ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ನನಗೆ ಖುಷಿ, ಫೇವ್ರೇಟ್ ಮಂತ್ ಅವರು ನನಗೆ ಅನ್ನೋದಕ್ಕಿಂತ ಜಸ್ಟ್ ಜನರಲಾಗಿ. ಈ ಹೆಣ್ಮಕ್ಳು ಹೆಂಗಿರ್ತಾರೆ ಅಂದರೆ, ನಾನು ಜನರಲಾಗಿ ಹೇಳ್ತೀನಿ, ಯಾವುದೇ ಜಾತಕ ಬಂದರೆ ಸೆಪ್ಟೆಂಬರ್ ಮಂತ್ ಆದರೆ ಕಣ್ಣು ಮುಚ್ಕೊಂಡು ಮಾಡ್ಕೊಂಬಿಡಿ ಅಂತ. ಯಾಕಂದರೆ ಅವರು ಫ್ಯಾಮ್ಲಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಹೆಣ್ಣು ಮಕ್ಕಳು ಮದುವೆ ಮಾಡಿಸ್ಕೊಳ್ಳೋದು ಅದಕ್ಕೆ ತಾನೇ, ಫ್ಯಾಮ್ಲಿಗೆ, ಮಕ್ಕಳಿಗಾಗಲಿ ಅವ್ರು ಎಲ್ಲಿರ್ತಾರೆ ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಮೇಲಕ್ಕೆ ತೊಗೊಂಡು ಬರ್ತಾರೆ, ತಡ್ಕೋತಾರೆ ಪ್ರಾಬ್ಲಮ್ಸ್ನ. ಅವ್ರಿಗೆ ಆ ಥರ ಉಲ್ಟಾನೇ ಸಿಕ್ಕೋದು. ಅಂದರೆ ಅದು ಅಷ್ಟೇ, ಈ ಡೇಟ್ ಆಫ್ ಬರ್ತ್ ಪೂರ್ತಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಲ್ಮೋಸ್ಟ್ ಆ ಮಂತಿರೋರು ಪರವಾಗಿಲ್ಲ, ಪಾಸಿಟಿವ್ ಆಗಿರ್ತಾರೆ. ಸೇಮ್ ಫಾರ್ ವಿಮೆನ್. ಗಂಡು ಮಕ್ಕಳು ಮನೆಗೆ ಮಾರಿ ಊರಿಗೆ ಉಪಕಾರಿ. ಅವರು, ಇದು ಹೆಣ್ಮಕ್ಳಿಗೆ ಹೇಳಿದೆ. ಗಂಡು ಮಕ್ಕಳು ಹೌದು, ಅವರು ಹೊರಗಡೆ ಎಲ್ಲರೂ ತುಂಬ ಒಳ್ಳೆಯವರು ಅಂತ ಹೊಗಳ್ತಿರ್ತಾರೆ, ಮನೇಲಿ ಮಾತ್ರ ಅವ್ರು ಯಾವುದೇ ಥರ ಹೆಂಡತಿಗೆ ಎಸ್ಪೆಷಲಿ ಸ್ಪಂದಿಸಲ್ಲ, ಅಮ್ಮನಿಗೆ ತುಂಬ ಅಟ್ಯಾಚ್ ಆಗಿರ್ತಾರೆ ಅವರು. ಇವಾಗ ಏನು ಮಾಡಬೇಕು? ನಮಗೆಲ್ಲ ಒಳ್ಳೆಯವರೇ,
ಹೆಂಡತಿ ಹೇಳ್ತಾಳೆ, ಓ ನೀವೆಲ್ಲ ಹಿಂಗೆ ಮೆಚ್ಕೊಳ್ರಿ ನೋಡ್ರಿ, ನಮ್ಗೆ ಹಿಂಗೆ ಮಾಡ್ತಾರೆ. ಅದು ಅವ್ರ ಕರ್ಮ, ಆ ಹೆಂಡತಿ ಕರ್ಮ, ಆ ಗಂಡನ ಕಟ್ಕೊಂಡಿದ್ದು ಅಷ್ಟೇ. ಸೆಪ್ಟೆಂಬರ್ ಬಾಂಡ್ಸ್. ಸರಿ, ಅಕ್ಟೋಬರ್ ಗಂಡು ಮಕ್ಕಳು ಯಾವುದು ತುಂಬ ಸೂಕ್ಷ್ಮ, 1 ವಯಸ್ಸವರೆಗೂ ತಡ್ಕೋತಾರೆ. ಬಟ್ ಅವ್ರಿಗೆ ಹೆಂಗೆ ಗಂಡು ಮಕ್ಕಳು ಅವ್ರು ಎಲ್ಲ ಒಳಗಡೆ ಇಟ್ಕೋತಾರೆ, ಎಲ್ಲ ಒಳಗಡೆ ಇಟ್ಕೊಂಡು ಎಲ್ಲೂ ಏನು ಎಕ್ಸ್ಪ್ಲೋರ್ ಮಾಡದೆ ಅವ್ರ ಟೈಮ್ ಅಂತ ಬರುತ್ತಲ್ಲ, ಆಗ ಅವ್ರು ಏನು ಮಾಡಬೇಕೋ ಮಾಡ್ಕೋತಾರೆ. ನಮ್ಮ ಗಾಂಧೀಜಿ ಹುಟ್ಟಿದ್ದು ಅಕ್ಟೋಬರ್ ಅಲ್ವಾ? ಹೌದು, ಹೌದಲ್ಲ. ಅವರು ಸ್ವಲ್ಪ ಅನಲೈಸ್ ಮಾಡಿದ್ ನೋಡಿದ್ರೆ, ಪರ್ಸ್ನಲ್ಲಾಗಿ ನೋಡಿದಾಗ ಅರ್ಥ ಆಗುತ್ತೆ, ಟೈಮ್ ಬಂದಾಗ ಏನು ಮಾಡಬೇಕು. ಆಮೇಲೆ ಈ ಥರ ಸತ್ಪುರುಷರು ಇರ್ತಾರೆ ನೋಡ್ರಿ, ಅವ್ರ ಡೇಟ್ ಆಫ್ ಬರ್ತ್ನ ನಾವು ಅನಲೈಸ್ ಮಾಡೋಕ್ಕಾಗಲ್ಲ. ಹೌದಾ? ಅವರೆಲ್ಲ ಅಂಥ ಸತ್ಪುರುಷರೇ. ಅವ್ರ ಮಂತಿಗೆ ನಮ್ಮನ್ನು ಕಂಪೇರ್ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಅಂದರೆ ಅವ್ರಿಗೆ ಲೆಕ್ಕಕ್ಕೆ ಬರಲ್ವಾ? ಹೌದು, ಬರೋದಿಲ್ಲ. ಯಾಕಂದರೆ ಅವರು ಸ್ವಲ್ಪ ಆಲ್ಮೋಸ್ಟ್ ಹಂಗೆ ಕೆಲವು ಇದು ಮ್ಯಾಚ್ ಆಗ್ಬೋದು. ಈಗ ಅವ್ರು 2ನೇ ತಾರೀಕು, ಆ 2ನೇ ತಾರೀಕು ಕ್ವಾಲಿಟಿ ಸಮ್ ಪರ್ಸೆಂಟೇಜ್ ಇರುತ್ತೆ. ಆಮೇಲೆ ಈ 10 ಅಂದರೆ 1ರದ್ದು ಕ್ವಾಲಿಟಿ ಇರುತ್ತೆ, ಆ ಕ್ವಾಲಿಟಿ ಇರುತ್ತೆ. ಅವ್ರ ಹತ್ತಿರ ಹೋಗಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ, ದೂರದಿಂದ ವೇಗಾಗಿ ನೋಡಿದಾಗ ಗೊತ್ತಾಗಲ್ಲ. ಇನ್ನು ಇಂಥವ್ರಿಗೆ ಆ ಡೆಪ್ತ್ ಹೋದಾಗಲೇ ಗೊತ್ತಾಗೋದು. ಅಲ್ಲಿವರೆಗೂ ಅವ್ರನ್ನ ನಾವು ಜಡ್ಜ್ ಮಾಡೋಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಋಷಿ ಮೂಲ, ನದಿ ಮೂಲ, ಹೆಣ್ಣಿನ ಮೂಲ ಹುಡುಕಬಾರ್ದು ಅಂತಾರೆ. ಯಾಕೆ ಅಂದರೆ ಅವ್ರ ಡೆಪ್ತ್ ಜಾಸ್ತಿ ಇರುತ್ತೆ, ನಾವು ಅಷ್ಟು ಡೆಪ್ತಿಗೆ ಹೋಗೋಕ್ಕೆ ಆಗೋದೇ ಇಲ್ಲ. ಋಷಿಗಳನ್ನ ಏನಂತ ನೋಡಿ ನೀವು ಡಿಸೈಡ್ ಮಾಡ್ತೀರಾ ಅಲ್ವಾ? ಏನು ನೋಡಿ ಹೇಳ್ತೀರ? ಅವ್ರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ, ಓ ಒಳ್ಳೆ ಇದು ಅಂತನಾ? ಅವ್ರ ಡೆಪ್ತು ಏನಕ್ಕೆ ಕೂತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಹಾಗೆ ಹೆಣ್ಮಕ್ಳು ಹಾಂ ಸ್ವಲ್ಪ ಇದು ಬುದ್ಧಿವಂತರಿರ್ತಾರೆ. ಆಮೇಲೆ ಎಜುಕೇಷನ್ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಅವ್ರಿಗೆ ಪರ್ಫೆಕ್ಷನ್ನು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ಅಲ್ಲಿಂದ ಎಡುತ್ತಾರೆ. ಎಲ್ಲರಲ್ಲೂ ಪರ್ಫೆಕ್ಷನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಬಟ್ ಒಪ್ಕೊಳ್ಳಲ್ಲ ಯಾವುದು ಹೆಂಗಿದೆ ಅಂತ. ಮತ್ತು ನಾಲೆಜ್ ಚೆನ್ನಾಗಿರುತ್ತೆ, ಬುದ್ಧಿ ಚೆನ್ನಾಗಿರುತ್ತೆ, ಓದೋದು ಅದು ಇದು ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಅದನ್ನೇ ಇನ್ನೆಲ್ಲರಲ್ಲೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದೇ ಪ್ರಾಬ್ಲಮ್ ಅವರಲ್ಲಿ. ಅದು 1ರಿಂದ ಸಿಕ್ಕಾಕ್ಕೋತಾರೆ. ಎಲ್ಲಿ ಎಡವಟ್ಟಾಗುತ್ತೆ, ಮದುವೆ ಟೈಮಲ್ಲೇ ಅದು ಎಡವಟ್ಟಾಗೋದು. ಅದು ಅಷ್ಟೇ, ಅದು ಡೇಟ್ ಪೂರ್ತಿ ನೋಡಿದಾಗ ಮಿಕ್ಕಿದ್ದು ಹೇಳ್ಬೋದು. ಮದುವೆ ಅಲ್ಲ, ಅಪ್ಪ ಹತ್ರನ, ಅಮ್ಮ ಹತ್ರನ, ಇನ್ಯಾರ ಹತ್ರ, ಮಕ್ಕಳ ಹತ್ರನ, ಎಲ್ಲೆಲ್ಲಿ ಸಿಕ್ಕಾಕ್ಕೋತಾರೆ ಅಂತ. ಈಗ ಬಂತು ನವೆಂಬರ್, ನಮ್ಮ ಕನ್ನಡ ರಾಜ್ಯೋತ್ಸವದ ತಿಂಗಳು. ಹೆಣ್ಣುಮಕ್ಕಳು ಒಂಥರ ಈ ಪ್ರಾಬ್ಲಮ್ಸ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡೋ ಎಬಿಲಿಟಿ ಇರುತ್ತೆ ಹೆಣ್ಣು ಮಕ್ಕಳಿಗೆ. ಯಾವುದೇ ಬಂದರೂ ಹ್ಯಾಂಡಲ್ ಮಾಡ್ಕೊಂಡು ಹೊರಟೋಗ್ತಾರೆ. ಕಷ್ಟನ ಸುಖನ ಅದನ್ನು ಗಟ್ಟಿ ಮಾಡಿ ಹೋಗೋ ಎಬಿಲಿಟಿ ಇರುತ್ತೆ. ಐಶ್ವರ್ಯ ರೈ ಕೂಡ ನವೆಂಬರ್. ಹೌದಾ? ಓಕೆ. ಶಾರುಖ್ ಖಾನ್ ನವೆಂಬರ್. ಅಂದರೆ ಜನರಲಿ ಜನಗಳ ಸಡನ್ ಕನೆಕ್ಷನ್, ಒಂದು ರಿಲೇಟಬಿಲಿಟಿ ಪೂರ್ತಿ ನೋಡಬೇಕು, ಅವಾಗ ಗೊತ್ತಾಗುತ್ತೆ. ಬಟ್ ಈ ಮಂತ್ ಮಾತ್ರ ಹೇಳ್ತಾ ಇದ್ದೀನಿ, ಗೊತ್ತಾಯ್ತು. ಸಮ್ ಪರ್ಸೆಂಟೇಜ್ ಅಷ್ಟೇ. ಇದು ಪರ್ಸೆಂಟೇಜಲ್ಲಿ ಹೇಳಬೇಕು ಅಂದರೆ ಒಂದು 40%. ಎಲ್ಲನೂ ಅಷ್ಟೇ 40%. ಎಲ್ಲ ಮಂತ್ಗೂ ನಾನು ಏನು ಹೇಳಿದೆ 40% ಆ ಕ್ವಾಲಿಟಿ ಇರುತ್ತೆ. ಆಮೇಲೆ ಈ ಇಯರ್ಗೆ ಬರುತ್ತಲ್ವ, ಆ ಇಯರಲ್ಲಿ ಆ ಡೇಟ್ ಇರುತ್ತೆ ನೋಡಿ, ಅದು 60% ಆ ಕ್ವಾಲಿಟಿ ಇರುತ್ತೆ. ಓ, ಅದೇ ಮೆಜಾರಿಟಿ ಅಲ್ಲ, ಟೋಟಲ್ ಬರುತ್ತಲ್ಲ ಅದರಲ್ಲಿ 80% ಆ ಕ್ವಾಲಿಟಿ ಇರುತ್ತೆ. ಈಗ ಟೋಟಲ್ಲೇ ಇಂಪಾರ್ಟೆಂಟ್. ಹಾಗಾದರೆ ಕೊನೆಯಲ್ಲಿ ಏನಿರ್ತೀನಿ ಅದೇ ನೆಕ್ಸ್ಟ್ ಕ್ಯಾರಿ ಫಾರ್ವರ್ಡ್ ಆಗೋದು. ಕೊನೆಯದು ನೋಡಿ, ಇವಾಗ ನೋಡೋ ನೀನಿದು, ನೀನು ಹಿಂಗೆ ಸರ್ ಮಾಡ್ಕೊ, ನೀನಿದು ಚೇಂಜ್ ಆಗ್ತಾರೆ ಅಥವಾ ಪಾಸಿಟಿವ್ ಆಗ್ತಾರೆ, ಇಲ್ಲ ಇದು ಸರಿ ಹೋಗಲ್ಲ, ಅಲ್ಲಿ ಗೊತ್ತಾಗ್ಬಿಡುತ್ತೆ. ಮಾಡ್ಕೋಬೋದು, ನಮ್ಮ ಮನೆಯವರ ನಮಗೆ ಗೊತ್ತಾದರೆ ನಾವು ಸರಿ ಮಾಡ್ಕೋಬೋದು. ಸೊ ನವೆಂಬರ್ ಹೆಣ್ಮಕ್ಳಿಗೆ ಯು ಸೈಡ್ ಅದೇ ಹೌದು, ಎಲ್ಲ ಕೆಪಾಸಿಟಿ ಇರುತ್ತೆ, ನಿಭಾಯಿಸ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಹೌದು, ಹ್ಯಾಂಡಲ್ ಮಾಡೋ ಎಬಿಲಿಟಿ ಇರುತ್ತೆ. ಗಂಡು ಮಕ್ಕಳಿಗೆ ಅವರು ಯಾವ ಸುದ್ದಿಗೂ ಹೋಗಲ್ಲ ಆ ಮಂತವರು.
ಯಾರ ಇದಕ್ಕೂ ಹೋಗಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ಯಾವ ಅಟ್ಯಾಚ್ಮೆಂಟು ಅವ್ರು ಇಟ್ಕೊಳ್ಳಲ್ಲ ಜಾಸ್ತಿ. ಅದು ಅಷ್ಟೇ, ಒಂದು ಸಿಕ್ಕಲ್ಲ, ಇಲ್ಲ ಇಟ್ಕೊಳ್ಳಲ್ಲ. ಈ ಇವಾಗ ಪೇರೆಂಟ್ಸ್ದು ಯಾರ್ದೋ ಅಟ್ಯಾಚ್ಮೆಂಟ್ ಕಡಿಮೆ ಇರುತ್ತೆ ಅವ್ರಿಗೆ, ಸಿಕ್ಕಲ್ಲ ಅವ್ರಿಗೆ, ಸುಮ್ಮನೆ ಇದ್ದುಬಿಡ್ತಾರೆ. ಆಮೇಲೆ ಈ ಅಕ್ಟೋಬರ್ ಮಂತ್ ಗಂಡು ಮಕ್ಳಿಗೂ ಅಷ್ಟೇ, ಪೇರೆಂಟ್ಸ್ದು ಅಟ್ಯಾಚ್ಮೆಂಟ್ ಕಡಿಮೆ, ಸಿಕ್ಕಲ್ಲ. ಅದು ಪಾಸ್ಟ್ ಲೈಫ್. ಇದನ್ನಿಟ್ಕೊಂಡೇ ಪಾಸ್ಟ್ಗೆ ಹೋಗ್ತೀವಿ. ಪಾಸ್ಟ್ ಲೈಫಲ್ಲಿ ಏನಾಗಿದ್ದಾರೆ ಅಂದರೆ ಈ ಡೇಟ್ ಆಫ್ ಬರ್ತಲ್ಲೇ ಹೇಳ್ಬಿಡ್ಬೋದು. ಅದು ಅಷ್ಟೇ ಅನಲೈಸ್ ಮಾಡಿ ನೋಡಿದಾಗ, ಪಾಸ್ಟಲ್ಲಿ ಹಿಂಗಿದ್ರು, ಅದಕ್ಕೆ ಇವರು ಇವಾಗ ಹಿಂಗಿದ್ದಾರೆ, ಅದಕ್ಕೆ ಇವಾಗ ಇದನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನವೆಂಬರ್ ಆಯಿತು, ಫೈನಲಿ ಡಿಸೆಂಬರ್. ಅದು ಆ್ಯಕ್ಚುಲಿ ಏನಾಗುತ್ತೆ, ಅವ್ರ ಕರ್ಮನ, ಅವ್ರ ಕನೆಕ್ಷನ್ ಇರೋರು ಎಲ್ಲರ ಕರ್ಮನೂ ಕ್ಲೆನ್ಸ್ ಮಾಡೋಕ್ಕೆ ಬರ್ತಾರೆ. ಅಂದರೆ ಡಿಸೆಂಬರ್ ಮಂತಲ್ಲಿ ಏನೇನು ಅನಾಹುತಗಳಾಗಿದೆ ಎಲ್ಲ ಡಿಸೆಂಬರಲ್ಲೇ ಆಗಿದೆ. ಹೌದು ಅಲ್ವಾ? ನಾವು ವಿಷ್ಣು ಸರ್ನ ಕಳ್ಕೊಂಡಿದ್ದು ಡಿಸೆಂಬರು, ವಿಷ್ಣು ಸರನ್ನು ಕಳ್ಕೊಂಡಿದ್ದು ಡಿಸೆಂಬರು, ಸುನಾಮಿ ಆಗಿದ್ದು ಡಿಸೆಂಬರು, ಎಷ್ಟೋ ಘಟನೆಗಳು ಡಿಸೆಂಬರೇ. ಬಟ್ ಹಂಗಂತೇಳಿ ನೆಗೆಟಿವ್ ಅಂತಲ್ಲ, ಕರ್ಮನ ತೊಳೆಯೋ ಅಂಥ ಮಂತದು. ಮತ್ತು ಆ ಮಂತಲ್ಲಿ ಹುಟ್ಟಿದವರು ಹಾಗೇ ಇರ್ತಾರೆ, ಕರ್ಮನ ತೊಳೆದೇ ಹೋಗೋದು. ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಹುಷಾರಾಗಿರ್ಬೇಕು ಅವ್ರ ಹತ್ರ ನಾವು, ನೆಗೆಟಿವ್ ಆಗಿ ತಗೋಬಾರ್ದು. ಬಟ್ ಹೇಳೋದು ಅವ್ರ ಹತ್ರ ನಾವು ಹುಷಾರಾಗಿರ್ಬೇಕಷ್ಟೇ. ಏನಕ್ಕೆ ಹುಷಾರಾಗಿರ್ಬೇಕು? ಅವ್ರ ಕನೆಕ್ಷನ್ ನಾನು ತುಂಬ ಕ್ಲೋಸ್ ಆದರೆ, ನನ್ನ ಕರ್ಮ ಏನಿದೆಯೋ, ಇವಾಗ ಕರ್ಮನ ಸುಡ್ತಾರೆ, ಆ ಕರ್ಮನ ಸುಟ್ಟಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಬೂಟಿಂಗ್ಗೆ ಬರೋದು, ನಮಗೇನೋ ಒಂದು ಬೂಟಿಂಗ್ ಬೇಕು, ಅವ್ರು ಬರ್ತಾರೆ ನಮ್ಮ ಜೀವನದಲ್ಲಿ, ಎಂಟ್ರಾಗ್ತಾರೆ. ಅವ್ರ ರೂಪದಲ್ಲಿ ಬಂದ ಅದು ಆ ಮಂತ್ ರೂಪದವರೇ ಬರ್ತಾರೆ, ಬೂಟಿಂಗ್ ಆಗುತ್ತೆ, ಬುದ್ಧಿ ಕಲಿತಾರೆ, ಆ ಥರ. ಸೊ ಈಗ ನಾನು ಹೆಂಗೆ ತಗೋಬೇಕು? ಒಳ್ಳೆಯದಕ್ಕೆ ಬಂದರು ಅಂತನ, ಕೆಟ್ಟದಕ್ಕೆ ಬಂದರು ಅಂತನ? ನಾನಾರೇ ಒಳ್ಳೇದಕ್ಕೆ ಬಂದರು ಅಂತ ಅಷ್ಟೇ. ತಗೊಂಡ್ರೆ ಅವ್ರು ಮಾಡಿರೋದು ಅನ್ಭವಿಸ್ಬಿಟ್ರೆ ಒಳ್ಳೆಯದಕ್ಕೆ ಅನ್ಕೋತೀವಿ, ಹೌದಲ್ವಾ? ಯಾರೇ ನಮ್ಮ ಜೀವನದಲ್ಲಿ ಇದ್ದಾರೋ ಅವರೆಲ್ಲ ನಮಗೆ ಪಾಠಗಳು ಕಲಿಸೋಕ್ಕೆ ಬಂದಿರೋದು ಅಂತ. ಪ್ರತಿ ಒಬ್ಬರ ಹತ್ರನೂ ನಾವು ಒಂದೊಂದು ಪಾಠ ಕಲಿತೀವಿ. ಪಾಠ ಅಂತ ತಗೊಬೇಕು, ಥ್ಯಾಂಕ್ಸ್ ಹೇಳಬೇಕು, ನೇಚರ್ಗೆ ಹೋಗ್ತಾ ಇರಬೇಕು ಅಷ್ಟೇ. ಹೋಲೋವರ್ ಹೇಳಬೇಕು ಅಂದರೆ ಈ ಮಂತವ್ರ ಅಂದ್ಕೊಂಡ್ರೆ ನಿನ್ನ ಕರ್ಮ ತೊಳ್ಕೊಳಕ್ಕಪ್ಪ ಅಷ್ಟೇ. ಎಲ್ಲಾನು ನೋಡೋ ರೀತಿನಲ್ಲಿರುತ್ತೆ. ಸೃಷ್ಟಿ ಚೆನ್ನಾಗಿದೆ, ನೋಡೋ ದೃಷ್ಟಿ ಸರಿಗಿರ್ಬೇಕು. ಎಕ್ಸಾಕ್ಟ್ಲಿ. ಬ್ಯೂಟಿಫುಲ್ ಮ್ಯಾಮ್. ಅಪ್ಪ, ನಮಗಂತೂ ಎಷ್ಟು ಚಾಪ್ಟರ್ಸ್ಗಳದ್ದು ಹೋಮ್ವರ್ಕ್ ಕೊಟ್ಟಿದ್ದೀರಾ ಅಂದರೆ, ಇದೆಲ್ಲ ಅರಗಿಸ್ಕೊಂಡು ಅದನ್ನು ನಾವು ದಿನನಿತ್ಯ ಜೀವಂತವಾಗಿ ಇಟ್ಕೊಂಡು ಜೀವನನ ಮುಂದಕ್ಕೆ ನೋಡೋ ಪ್ರಯತ್ನದಲ್ಲಿ ಖಂಡಿತ ಸದಾ ಇರ್ತೀವಿ. ಟ್ರೂಲಿ ಥ್ಯಾಂಕ್ ಯು ಫಾರ್ ದೀಸ್ ಗೋಲ್ಡನ್ ಅವರ್ಸ್. ಉಪಯೋಗ ಆಯ್ತಾ ಏನಾದರೂ? ಖಂಡಿತ ಮ್ಯಾಮ್. ಅಯ್ಯೋ, ಥ್ಯಾಂಕ್ಸ್ ಅ ಲಾಟ್. ಆಗಬೇಕು ಅಟ್ಲೀಸ್ಟ್ ಈ ಒಂದು ತಿಳ್ಕೊಂಡಾದರೂ ಸ್ವಲ್ಪ ನಾನು ಕರೆಕ್ಷನ್ ಮಾಡಿಕೊಂಡ್ರೆ, ಈ ಪಾತಕ್ಕೆ ಬಂದುಬಿಟ್ರೆ ಸಾಕು. ಜನ ನಿಜವಾದ ಕಷ್ಟ ಅನುಭವಿಸ್ತಾ ಇದಾರಲ್ಲ, ಅವರು ಈ ಪಾತಕ್ಕೆ ಬಂದರೆ ನಿಜವಾಗ್ಲೂ ಕಷ್ಟದಿಂದ ಆಚೆ ಬಂದುಬಿಡ್ತಾರೆ. ನನ್ನ ಹತ್ರನೇ ಅಂತ ಅಲ್ಲ, ಗೊತ್ತಾಯ್ತು. ಒಟ್ಟಿನಲ್ಲಿ ಈ ಪಾತಕ್ಕೆ ಬರಬೇಕಷ್ಟೆ. ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀವಿ, ವೆಬ್ಸೈಟು ಮತ್ತು ಎಲ್ಲ. ಸೊ ಮತ್ತು ನೆಕ್ಸ್ಟ್ ಪ್ಲ್ಯಾನ್ಸ್ ಏನು ಮ್ಯಾಮ್ ನಿಮ್ಮದು ವೈಯಕ್ತಿಕ ಜೀವನ? ನಂದು ಜೀವನ ಇದೆ. ನನಗೆ ಮಕ್ಕಳು ಇಬ್ಬರಿದ್ದಾರೆ, ಮಗಳು ಓದ್ತಾ ಇದ್ದಾಳೆ. 3 ಜನ ಹೇಳಬೇಕು ಅಂದರೆ, ಇದು ನನ್ನದು ಸ್ಟೋರಿ. ಪ್ರೋಗ್ರಾಮ್ ಮಾಡು ಮಕ್ಕಳಿಗೆ ಅಂತ ಹೇಳಿದರು. ನೋಡಿರಿ, ಇದು ಎಷ್ಟಿದೆ ಗೊತ್ತಾ? ಮಕ್ಕಳಿಗೆ ಅಂತ ಪ್ರೋಗ್ರಾಮ್ ಮಾಡು ಅಂದರು. ಒಟ್ಟಿನಲ್ಲಿ ಅಲ್ಟಿಮೇಟ್ ಎಂಡ್ ರಿಸಲ್ಟ್ ಏನು? ಪಾಪು ನನಗೆ ಬೇಕು ಅಂತ ಮಾಡಿದೆ, ವಿಜುವಲೈಸ್ ಮಾಡಿದೆ. ನಮ್ಮ ಯಜಮಾನ್ರು ಹೇಳ್ಕೊಟ್ಟಿದ್ದೆ. ನಮ್ಗೆ ಮಕ್ಕಳಾಗಿರಲಿಲ್ಲ 10 ವರ್ಷ.
ಬಟ್ ಅವ್ರು ಹೇಳಿದ್ರು, ನಮ್ಮ ಗುರುಗಳು ಹೇಳಿದ್ದಾರೆ, ಇಷ್ಟನೇ ವಯಸ್ಸಿಗೆ ಈ ವಯಸ್ಸಿಗೆ ಮಗು ಆಗುತ್ತೆ, ಸುಮ್ಮನೆ ಇರು ಅಂತ. ನಮ್ಗೆ ಅದಿರುತ್ತಾ, ಬೇಕೇ ಇವಾಗಲೇ ಆಗಬೇಕು ಮಕ್ಕಳು ಅನ್ನೋದಿರುತ್ತೆ. ಸೊ ನಾನು ಆಯ್ತು, ನಾನು ಪ್ರೋಗ್ರಾಮ್ ಮಾಡ್ತೀನಿ ಹೇಳ್ರಿ ಅಂತ. ಎಂಡ್ ರಿಸಲ್ಟ್ ವಿಜುವಲೈಸ್ ಮಾಡು, ಟ್ರಾನ್ಸ್ಗೆ ಹೋಗು, ಸಬ್ಕಾನ್ಷಿಯಸ್ಗೆ ಹೋಗು, ವಿಜುವಲೈಸ್ ಮಾಡು. ಮಾಡಿದೆ. 15 ದಿವಸಕ್ಕೆ ಪಾಪು ಕೈಯಲ್ಲಿದೆ. ಇದು ಹೆಂಗೆ? ಹಾಂ ಏನ್ರಿ ಇದು ಅಂದರೆ, ನಮ್ಮ ಚಿಕ್ಕತ್ತೆ, ನಮ್ಮ ಅತ್ತೆಯವರು, ಅವರು ಆ ಪಾಪುನ 15 ದಿವಸದ ಮಗುನ ತಂದು ತಗೊಳ್ಳೆ ಒಂದು 5 ತಿಂಗಳು ನೋಡ್ಕೊ, ಆಮೇಲೆ ನಾನು ತೊಗೊಂಡೋಗ್ತೀನಿ ಅಂದರು. ನಂಗೆ ಆಶ್ಚರ್ಯ. ಇದೇನ್ರಿ ನನ್ನ ಪಾಪು ಅಂದರೆ, ನೀನು ಮೆನ್ಷನ್ ಮಾಡ್ದ, ನಿನ್ನ ಪಾಪು ಅಂದರೆ ನೀನು ಏನು ಮಾಡ್ತೀಯಾ ಅದನ್ನು ವಿಜುವಲೈಸ್ ಮಾಡ್ದ. ಮಗುನ ನೋಡಿದೆ, ಮಗು ತಗೋ. ಓ ಮೆನ್ಷನ್ ನನ್ನದೇ ಮಗು ಅಂದರೆ ನಾನೇನು ಮಾಡ್ತೀನಿ, ಫೀಡ್ ಮಾಡಿಸ್ತಾ ಇರ್ತೀನಿ. ಹಾಂ, ಸೊ ನೀವು ಹೆಂಗೆ ವಿಜುವಲೈಸ್ ಮಾಡ್ಕೊಂಡ್ರಿ? ಪ್ರತಿಯೊಂದು ಪಾಯಿಂಟು ಅಲ್ಲಿ ಇಂಪಾರ್ಟೆಂಟ್ ವಿಜುವಲೈಸ್ ಮಾಡೋವಾಗ. ಇದಕ್ಕೆ ಗುರು ಬೇಕು ಅಂತ ಹೇಳೋದು. ಬಟ್ ಇಲ್ಲಿ ನಮಗೇನು ಮಾಡ್ತೀವಿ, ಅರ್ಜೆಂಟ್ಗೆ ಎಡವಟ್ಟು ಮಾಡಿಬಿಡ್ತೀವಿ. ಓಕೆ, ಆಮೇಲೆ ಹಿಂಗ ಮತ್ತೆ ಮಾಡಿದೆ, ಆಯಿತು. ಒಬ್ಬ ಗಂಡು, ಒಂದು ಹೆಣ್ಣು ಆಯಿತು. ಸೊ ಹಂಗಾಗಿ 3 ಜನ ಮಕ್ಕಳು. ವೆರಿ ನೈಸ್ ಮ್ಯಾಮ್. ವಿಜುವಲೈಸೇಷನ್ ಇವತ್ತಿಂದು ನೀವು ಅವತ್ತೇ ಮಾಡಿದ್ದೀರಾ, ಓಜಿ ನೀವು. ಇವತ್ತೆಲ್ಲ ವಿಜುವಲೈಸೇಷನ್ಗೆ ಬೋರ್ಡ್ಗಳೆಲ್ಲ ಹಾಕೋತಾರಲ್ಲ, ಹಾಂ, ಅದು ವರ್ಕ್ ಆಗದ? ಈ ವಿಜುವಲೈಸೇಷನ್ಗೆ ಈಗ ಒಂದು ಬೋರ್ಡ್ ಮಾಡ್ತಾರೆ, ವಿಜುವಲ್ ಬೋರ್ಡ್. ಹಾಂ, ಈ ಇಡೀ ವರ್ಷ ನನಗೆ ಏನೇನು ಬೇಕು, ನನಗೆ ಇಷ್ಟ ಇರೋ ಕಾರು ಅಥವಾ ನನಗೆ ಏನೇನು ಬೇಕೋ ಅದೆಲ್ಲದ್ರದ್ದು ಕಟ್ ಮಾಡಿ ಬೋರ್ಡಲ್ಲಿ ಹಾಕ್ಕೊಂಡು ದಿನ ಅದನ್ನು ನೋಡ್ಬೇಕಂತ ಬೋರ್ಡೆಲ್ಲ ಮಾಡ್ತಾರೆ. ಅದು ಯಾವಾಗ ನೋಡಬೇಕು, ಹೆಂಗೆ ನೋಡಬೇಕು, ಅದಕ್ಕೆ ಇದಿದೆ. ಅದು ನೋಡಿ, ನಾವು ಸಬ್ಕಾನ್ಷಿಯಸ್ಗೆ ಎಲ್ಲರೂ ಈ ಭಸ್ತ್ರಿಕಾ ಮಾಡಿ ಮೆಡಿಟೇಷನ್ ಮಾಡಿ ಹೋಗೋದು ಒಂದು ರೀತಿ ಆದರೆ, ನಾವು ಬೆಳಗಿನ ಜಾವ ಎಚ್ಚರ ಆಗುತ್ತಲ್ಲ, ಅರೇನಿದ್ರ ಸ್ಥಿತಿಯಲ್ಲಿ ಇರ್ತೀವಲ್ವ, ಆಗಲೂ ಸಬ್ಕಾನ್ಷಿಯಸ್ಸಲ್ಲೇ ಇರ್ತೀವಿ. ಫುಲ್ ಕಾನ್ಷಿಯಸ್ ಇರಲ್ಲಲ್ಲ. ಕಾನ್ಷಿಯಸ್ ಫುಲ್ ಇಲ್ಲ ಅಂದರೆ ಸಬ್ಕಾನ್ಷಿಯಸ್ಸಲ್ಲಿ ಕನೆಕ್ಟ್ ಆಗಿರ್ತೀವಿ. ಆಗ ನೋಡ್ರಿ ಕನಸುಗಳು ಬರುತ್ತೆ, ಅದು ಸಬ್ಕಾನ್ಷಿಯಸ್ಸೇ, ಅದು ಕನಸು ಒಳಗಡೆನೆ. ಅದಕ್ಕೆ ಬೆಳಗಿನ ಜಾವ ಬಂದಿದ್ದ ಕನಸು ನಿಜ ಆಗುತ್ತೆ ಅಂತ. ಆಗ ಎದ್ದು ಕೂತ್ಕೊಂಡು ಕನಸು ಕಾಣ್ರಿ, ಎಂಡ್ ರಿಸಲ್ಟ್ ನೋಡ್ರಿ. ಆಗ ಅಂದರೆ ಕಾರ್ ಬೇಕು ಅಂದರೆ ಎಷ್ಟು ವಾಂಛೆ ಇರಬೇಕು. ಅದಕ್ಕೆ ಹೇಳ್ತೀವಿ ಕ್ರೇವಿಂಗ್. ನಂಗೆ ಇದು ಬೇಕೇ ಬೇಕು ಅಂದರೆ ಕನಸಲ್ಲೂ ಅದನ್ನು ನೋಡ್ತೀವಿ, ಮ್ಯಾನಿಫೆಸ್ಟ್ ಮಾಡ್ಕೋತೀವಿ. ಆ ಒಳಗಡೆ ನೋಡೋದು, ಭೂವರ್ ಲೋಕದಲ್ಲಿ ನೋಡೋದದು. ಅದನ್ನೇ ಹಿಂಗೆ ಸಿಂಪ್ಲಿಫೈ ಮಾಡಿಕೊಡ್ತಾರೆ, ಅದನ್ನೆಲ್ಲ ನೋಡ್ತಾರೆ, ಆಗಲ್ಲ, ಏನಾಗಲ್ಲ ಬಿಡು ಅಂತಾರೆ. ಹಂಗಾಗಲ್ಲ. ಇದು ಕೆಲವು ಟೆಕ್ನಿಕ್ಸ್ ಇದೆ, ಆಗುತ್ತೆ. ಬಟ್ ಅದಕ್ಕೆ ಅದು ಈಗ ಅನ್ನ ಮಾಡೋದು ಹೆಂಗೆ, ಅಕ್ಕಿ ತೊಳೆಯೋದು, ಕುಕ್ಕರಲ್ಲಿ ನೀರು ಹಾಕೋದು, ಸ್ಟವ್ ಮೇಲೆ ಇಡೋದು, ಆಗ್ಬಿಡುತ್ತಾ? ಎಷ್ಟು ಅಕ್ಕಿ, ಎಷ್ಟು ನೀರು, ಎಷ್ಟು ಸೌಂಡ್ ಕುಕ್ಕರು ಎಲ್ಲ ಬೇಕು, ಆಗ ಕರೆಕ್ಟಾಗಿ ಅನ್ನ ಆಗುತ್ತೆ. ನಾವು ಬರೀ ಇಷ್ಟು ಹೇಳ್ಬಿಟ್ರೆ ಅನ್ನ ಆಗಿಬಿಡುತ್ತಾ? ಅಷ್ಟೇ. ಈ ಮಕ್ಳಿಗೆ ಏನು ಅಷ್ಟೇ ತಾನೇ, ಮಾಡ್ತೀನಿ ಹೋಗು ಅಂತ ಬರೋಷ್ಟರಲ್ಲಿ ಸೀಸಿಟ್ಟಿರ್ತಾರೆ ಅಲ್ವಾ? 10 ಸಲ ಮಾಡಿಸಿದಾಗ ಕರೆಕ್ಟಾಗಿ ಆಗೋದು 10ನೇ ಸಲ. ಆ ಪ್ರಾಕ್ಟೀಸೇ ಕೆಲವು ಹೇಳ್ಕೊಡ್ತೀವಿ, ಸಣ್ಣ ಸಣ್ಣದು ಮಾಡೋಕ್ಕೆ. ಅದಾದಮೇಲೆ ಕ್ಲಿಕ್ ಆಗುತ್ತೆ. ಅಮೇಝಿಂಗ್. ದಟ್ಸ್ ಹೌ ಯು ಆಲ್ ಕ್ಯಾನ್ ವಿಜುವಲೈಸ್ ವಿತೌಟ್ ದ ಬೋರ್ಡ್ ಆ್ಯಂಡ್ ಬೆಳಗಿನ ಜಾವ ಅರೇನಿದ್ದೆ ಸ್ಥಿತಿನಲ್ಲಿದ್ದಾಗಲೂ ಅಂತ. ಎಸ್. ಕೆಲವು ಸತಿ ಅಲ್ಲಾಗಿರೋ ಮಿಸ್ಟೇಕ್ಸ್ಗಳನ್ನ ಹೆಂಗೆ ರಿಪೇರಿ ಮಾಡ್ಕೊಳ್ಳೋದು? ಏನೋ ಅನ್ಕೊಂಡ್ಬಿಟ್ಟಿರ್ತೀವಿ, ಹಂಗಲ್ಲ ಎಲ್ಲಾಗಿರೋ ಮಿಸ್ಟೇಕ್ಸ್ನ ಸಬ್ಕಾನ್ಷಿಯಸ್ಲಿ ಏನೋ ಅನ್ಕೊತೀವಿ. ಕೆಲವು ಸತಿ ಅನ್ಕೊಂಬಾರೋದು, ಪ್ರಯತ್ನನೇ ಇಲ್ಲದೆ ಬಂದ್ಬಿಡ್ರತ್ತೆ ಅನ್ಕೊಳ್ಳೋಣ. ಆಗ ಮ್ಯಾನಿಫೆಸ್ಟ್ ಆಗಿಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಈಗ ಪಾಪು ಬಂದಂಗೆ, ಈಗ ಅವನು ನನ್ನ ಪಾಲಿಗೆ ಪಂಚಾಮೃತ. ಅದು ಈಗ ಆಗ ಬಯಸಿದ್ದು ಇವಾಗವರೆಗೂ ಕಂಟಿನ್ಯೂ ಆಗ್ತಾನೇ ಇದೆ ನನ್ನ ಜೊತೆ. ಅಷ್ಟೇ ಅಲ್ವಾ, ಒಂದು ಜನ್ಮ, ಲೈಫ್ ಟೈಮು. ಬಟ್ ಆದರೆ ನಾವು ಅದನ್ನು ಹೆಂಗೆ ತಗೋತೀವಿ, ಒಪ್ಕೋಬೇಕು ಅಷ್ಟೇ. ಆಮೇಲೆ ಕೆಲವು ಹಿಂಗೆ ಮಾಡಿದೆ ಹಿಂಗಾಯ್ತು ಅಂತ ಇದೇ ಇದೆ, ನನ್ನದೇ ಎಕ್ಸಾಂಪಲ್ ಇರೋದ್ರಿಂದ. ಇನ್ನು ಕೆಲವು ನಾನು ಸಣ್ಣ ಪುಟ್ಟ ಹಿಂಗೆ ಮಾಡಿಬಿಟ್ಟಿದ್ದೀನಿ, ಹಿಂಗೆ ಆಗಿಬಿಟ್ರೆ ಅನ್ನೋ ಭಯ ಇರುತ್ತಲ್ಲ, ಜಸ್ಟ್ ಕೂತ್ಕೊಂಡು ನಿಮಗಿಷ್ಟವಾದ ದೇವರು, ಯಾಕಂದರೆ ಕನೆಕ್ಟ್ ಆಗ್ತೀವಿ. ದೇವರು ಅಂದರೆ ಏನು ಬೇರೆ ಟೈಮಲ್ಲಿ ತಿಳಿಸ್ತೀನಿ, ಬಟ್ ಇಷ್ಟವಾಗಿ ಕನೆಕ್ಟಾಗಿ ಭಗವಂತ ನನಗಿದನ್ನು ಸರ್ ಮಾಡಪ್ಪ, ಎಲ್ಲೋ ಒಂದು ಹಿಂಟ್ ಕೊಡ್ತಾನೆ, ಎಲ್ಲೋ ಒಂದು ಹಿಂಟ್ ಕೊಡ್ತಾರೆ.
ಅದನ್ನು ಸರ್ ಮಾಡಿಕೊಂಡ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಲ್ಲೂ ಅಷ್ಟೇ ನನ್ನನ್ನು ಸರ್ ಮಾಡೋಕ್ಕೆ ಈ ಥರ ಎಡವಟ್ಟುಗಳು ಮಾಡಿಸೋದು. ಅಮೇಝಿಂಗ್. ಫೈನಲಿ ನಿಮ್ಮ ಮೂಲಕ ನಮ್ಮ ಬ್ರಹ್ಮಯ್ಯ ಮಾಸ್ಟ್ರನ್ನ ಅವರ ಜ್ಞಾನ ಅವರ ಕಲಿಕೆನೆಲ್ಲ ಇವತ್ತು ನಾವು ನೋಡ್ದಂಗಾಯಿತು. ಎಲ್ಲ ಅವ್ರದ್ದೇ. ಇದು ಏನಿದೆ ಬರೀ ಇದು ದೇಹ, ಏನು ಜ್ಞಾನ ಅಂತಿದೆಯಲ್ಲ, ಪ್ರತಿಯೊಂದು ಮಾತಿದೆಯಲ್ಲ ಎಲ್ಲ ಅವ್ರದ್ದೇ. ಹೇಳೋರು ಅಪ್ಲೈ ಮಾಡಲಿಲ್ಲ, ಈಗ ಅಪ್ಲೈ ಮಾಡ್ತಾ ಇರೋದಕ್ಕೆ ಇಷ್ಟು ನೆಮ್ಮದಿಯಾಗಿದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಇಟ್ ವಾಸ್ ಟ್ರೂಲಿ ಆರ್ ಆನರ್ ಟು ಹ್ಯಾವ್ ಯು ಹಿಯರ್. ಆ್ಯಂಡ್ ಥ್ರೂ ದಿಸ್ ನಾನೊಂದು ವೇದಿಕೆ ಅಷ್ಟೇ, ಜನಗಳಿಗೆ ನಿಮ್ಮ ಸಂದೇಶ ಜೊತೆಗೆ ಕೆಲವು ವಿಚಾರಗಳನ್ನು ಏನು ತಲುಪಿಸಿದ್ದೀರಾ ಅದು ನಮ್ಮೆಲ್ರಿಗೂ ಒಂದು 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 ಕನ್ನಡಿ ಆಗಲಿ, ಒಂದು ದಾರಿ ದೀಪ ಆಗಲಿ ಅಂತ. ಅದ್ರ ಜೊತೆಗೆ ಕೊನೆಯದಾಗಿ ನಿಮಗೊಂದು ಪುಸ್ತಕ ಕೊಡಬೇಕು. ಮಂಕುತಿಮ್ಮನ ಕಗ್ಗ ಓದಿದಿರಿ? ಐ ಆಮ್ ಶೋರ್ ಓದಿರ್ತೀರಿ. ಹೌದು. DVG ರವರ ಮಂಕುತಿಮ್ಮನ ಕಗ್ಗ ಮೇಡಮ್ಗೆ ಪ್ರತಿ ಗೆಸ್ಟ್ಗೂ ಒಂದು ಕೆಲಸ ಕೊಡ್ತೀವಿ ಮ್ಯಾಮ್, 3 ವ್ಯಕ್ತಿಗಳನ್ನು ನಾಮಿನೇಟ್ ಮಾಡಿ ಅಂತ. ಸೊ ಈಗ ನೀವು ಯಾರನ್ನು ನಾಮಿನೇಟ್ ಮಾಡ್ತೀರಾ? ಜಸ್ಟ್ ಕ್ಯೂರಿಯಸಲ್ಲಿ ನಾವು ಯಾರನ್ನು ಕರೆಸ್ಬೇಕು? ಮತ್ತು ನನಗೆ ಅನಿಸಿದ್ದು ರಿಪೀಟೆಡ್ ಆಗಿ ಶ್ರೀನಾಥ್ ಶೆಟ್ಟಿಯವರಿದ್ದಾರಲ್ಲ, ಅವ್ರಿಗೆ ತುಂಬ ಇದರಲ್ಲಿ ಅವ್ರಿಗೆ ಇದ್ರ ಜೊತೆಗೆ ಆ್ಯಡ್ ಮಾಡಿ ಹೇಳ್ತಾರೆ. ನನಗೆ ಅನ್ನಿಸ್ತು ಎಸ್ ಅವರೆಲ್ಲ ಸ್ಟಫ್ ಇದೆ ಜನರಿಗೆ ಮುಟ್ಟಿಸೋ ಅಂಥದ್ದು. ನಾವೇನು ಪ್ರಯತ್ನ ಮಾಡ್ತಿದ್ದೀವಿ ಅದೇ ಅದನ್ನು ತುಂಬ ಕ್ಲಿಯರಾಗಿ ಹೇಳ್ತಾರೆ. ಅವ್ರು ಆಲ್ರೆಡಿ ಬಂದಿರಬೇಕು. ಎಸ್ ಮ್ಯಾಮ್, ಎಸ್ ಮ್ಯಾಮ್. ಮತ್ತೆ ಅವ್ರನ್ನೂ ಕರೆಸಿ ಅಂತ ಇದ್ದೀರಿ. ಬರ್ತಾ ಇದ್ದಾರೆ, ಐ ಥಿಂಕ್ ನಮ್ಮ ಇಂಗ್ಲೀಷ್ ಇದಕ್ಕೆ ಬರ್ತಾರೆ. ಸೊ ಸರಿ, ಅವ್ರ ಜೊತೆಗೆ ಅದು ಗುರುರಾಜ ಕರ್ಜಗಿ ಸರ್ ಅವರು ಬಂದಿದ್ದಾರಾ? ಬಂದಿಲ್ವಾ? ತುಂಬ ಜನ ನಾಮಿನೇಟ್ ಮಾಡಿದ್ದಾರೆ. ಎಸ್, ಅವ್ರು ನಿಜವಾಗಲು ಅವರು ತುಂಬ ಅವ್ರು ನಾನು ಅನ್ಕೋತೀನಿ ಅವರು ಸ್ಪಿರಿಚುವಲ್ ಇದ್ದಾರೆ. ಬಟ್ ಅವರು ಇವಾಗ ಯಾವ ಪೊಸಿಷನ್ ಇಲ್ದಾರೆ ನಿಮಗೂ ಗೊತ್ತು. ಬಟ್ ನಿಜವಾಗ್ಲೂ ಅವರಲ್ಲೂ ತುಂಬ ಸತ್ವ ಅಡಗಿದೆ, ತುಂಬ ಇದೆ. ಅವ್ರನ್ನೂ ನಾನು ಅವ್ರದ್ದು ನೋಡ್ತಾ ಇರ್ತೀನಿ ಯಾವಾಗಲೂ. ಅವ್ರ ಹತ್ರನೂ ನೀವು ಮಾತಾಡಿ. ಖಂಡಿತ ಮ್ಯಾಮ್, ಒಳ್ಳೆ ಸಜೆಷನ್. ಎಸ್. ಆಮೇಲೆ ನಾನು ಇದು ನಿಮ್ಮ ಇದರಲ್ಲೇ ತುಂಬ ಜನನ ನೀವು ಇಂಟರ್ವ್ಯೂ ಮಾಡಿರೋ ನೋಡ್ತಿರ್ತೀನಿ. ನಾನು ಸ್ಪಿರಿಚುವಲ್ದು ಮಾತ್ರನೇ ತಗೊಳ್ಳೋದ್ರಿಂದ ಇನ್ಯಾರೂ ನನಗಷ್ಟು ಇದೇ ಕನೆಕ್ಟೇ ಆಗಿಲ್ಲ. ಖಂಡಿತ ನಾನು ಈ ಪ್ರಶ್ನೆ ಫಸ್ಟೇ ಹೇಳಿದರೆ ಜ್ಞಾಪಿಸ್ಕೊಂಬಂದು ಹೇಳ್ತಿದ್ದೆ, ಗೊತ್ತಿಲ್ಲ. ಇರಲಿ ಮ್ಯಾಮ್, ಈ 2 ಹೆಸರುಗಳು ಡೆಫಿನೆಟ್ಲಿ ಗುಡ್ ಸಜೆಷನ್. ಅವರಿಬ್ಬರು ತುಂಬ ಚೆನ್ನಾಗಿ ಹಾರ್ಟ್ಲಿ ಮಾತಾಡೋ ಅಂಥ ಪರ್ಸನ್ಸು. ನಿಜವಾಗ್ಲೂ ಜನರಿಗೆ ಏನೋ ಕೊಡಬೇಕು ಅನ್ನೋಂಥದ್ದು ನನಗೆ ಅನಿಸಿತ್ತು. 3ನೇ ಹೆಸರು ನಾನೇ ಫಿಲ್ ಮಾಡ್ತೀನಿ ಮ್ಯಾಮ್. ಲಕ್ಷ್ಮೀ ಮ್ಯಾಮ್ ಅಂತ ಒಬ್ರು ಇದ್ದಾರೆ, ಲಕ್ಷ್ಮೀ ಬ್ರಹ್ಮ ಮ್ಯಾಮ್ ಅಂತ. ಅವರು ತುಂಬ ಚೆನ್ನಾಗಿ ಆಧ್ಯಾತ್ಮದ ಬಗ್ಗೆ ತಿಳ್ಕೊಂಡಿದ್ದಾರೆ. ಅವರು ಇನ್ನೊಂದ್ಸತಿ ಬರ್ಬೇಕು ನಮಗೆ. ಖಂಡಿತ. ಡಿಯರ್ ಲಕ್ಷ್ಮೀ ಮ್ಯಾಮ್, ಯುವರ್ ಅ ಜೆಮ್. ಜ್ಞಾನವೆಂಬ ಸಂಪತ್ತನ್ನು ನಮಗೆ ಹಂಚಿದ ನಿಮಗೆ ಧನ್ಯವಾದ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಖಂಡಿತ. ಸೊ ಯು ಮ್ಯಾಮ್, 1 ನಿಮಿಷ. ಎಸ್. ಆ್ಯಂಡ್ ರಿಪೋಸ್ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ ಮ್ಯಾಮ್ಗೆ. ಥ್ಯಾಂಕ್ ಯು. ನನಗೆ ಪಾಠ ಇದು. ನಾನು ಪ್ರತಿಯೊಂದು ಮನೆ ಆನಂದ್ ಅವ್ರೊಂದು ಬುಕ್ ಕೊಟ್ಟರು, ಅದು ಅಷ್ಟೇ. ಇವ್ರದ್ದು ಸಕ್ರಾಯಪಟ್ಟಣ ಗುರುಗಳಿದಾರಲ್ಲ ಅವ್ರದ್ದು, ಅದು ಅಷ್ಟೇ. ಅದರಲ್ಲಿ ಓದಿಸ್ತಾ ಇದ್ದೀನಿ ಸ್ಟೂಡೆಂಟ್ಸ್ಗೆಲ್ಲ. ಅದರಲ್ಲಿ ಎಷ್ಟಿದೆ ಡೆಪ್ತ್, ಡಿಕೋಡಿಂಗು. ಪ್ರಪಂಚನೇ ಒಂದು ಕೋಡೆಡ್ ಫಾರ್ಮು. ನಾನು ಅದೇ ಹೇಳಕ್ಕೆ ಬಂದೆ, ನಿಮ್ಮಂಥವ್ರು ನೋಡೋ ದೃಷ್ಟಿ ಹೇಗಿದೆ ಅಂದರೆ, ಅದೇ ಹಾಡು ಬರುತ್ತೆ ಎಲ್ಲೆಲ್ಲೂ ಸಂಗೀತವೇ, ನೋಡೋ ಕಣ್ಣಿರಲು ಕೇಳುವ ಕಿವಿ ಇರಲು ಸೌಂದರ್ಯ ಸಂಗೀತ ಅಂತ. ಹಂಗಾಯ್ತು ಮ್ಯಾಮ್ ಕತೆ. ಅಮೇಝಿಂಗ್. ಥ್ಯಾಂಕ್ಸ್ ಫಾರ್ ಗಿವಿಂಗ್ ಅಸ್ ದೀಸ್ ಲೆಸನ್ಸ್ ವಿಚ್ ವಿಲ್ ಡೆಫಿನೆಟ್ಲಿ ಮೇಕ್ ಅವರ್ ಲೈಫ್ ಬೆಟರ್. ಅಂಟಿಲ್ ನೆಕ್ಸ್ಟ್ ಟೈಮ್ ಗೈಸ್. ಈ ಥರದೆಲ್ಲ ಎಪಿಸೋಡ್ಸ್ಗಳನ್ನು ಒಂದೇ ಇರೋದು ಸಜೆಷನ್ನು. ಎಲ್ಲೆಲ್ಲ ಅರ್ಥ ಆಗಿಲ್ವೋ ಪಾಸ್ ಮಾಡಿ ಮತ್ತೆ ರಿವೈಂಡ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಲೈಫ್ ಜೊತೆಗೆ ಎಕ್ಸ್ಪೆರಿಮೆಂಟ್ ಮಾಡಿ. ಅಷ್ಟರ ಮೀರಿನೂ ಅರ್ಥ ಆಗಿಲ್ಲ ಅಂತಂದರೆ ಯು ಕ್ಯಾನ್ ಆಲ್ವೇಸ್ ರೀಚ್ ಔಟ್ ಟು ಮ್ಯಾಮ್.
ಇಂಟ್ರೆಸ್ಟ್ ಇರೋರು ಕೋರ್ಸ್ ತೊಗೋಬೋದು, ಅಥವಾ ಕೆಲವು ಸತಿ ಇವೆಲ್ಲ ಏನೋ ತಲೆ ಮೇಲೆ ಹೋಗ್ತಾ ಇದೆ ಅಂತ ಇದ್ರೂ ಫೈನ್. ಯಾರ್ಯಾರಿಗೆ ಯಾವ್ಯಾವ ಸ್ಟಾಪಿಗೆ ಬಂದಾಗ ಇಳ್ಕೋಬೇಕಂತ ಟೈಮ್ ಬರುತ್ತೋ ಆವಾಗ ಐ ಥಿಂಕ್ ಇಟ್ಸ್ ಫಾರ್ ಯು ಅಂತ. ಬಟ್ ಅಲ್ಲಿವರೆಗೂ ದೀಸ್ ಆರ್ ಆಲ್ ಇದನ್ನೆಲ್ಲೋ ಕೇಳಿದ್ದೆ ಅಂತ ಫಾರ್ ನೌ ಯು ಕ್ಯಾನ್ ಕೀಪ್ ಆಲ್ ಆಫ್ ದಿಸ್ ಇನ್ ಯೋರ್ ಕಿಟಿ, ಇನ್ ಯೋರ್ ಜ್ಞಾನದ ಕಿಟಿ. ಆ್ಯಂಡ್ ನೀವು ಹೇಳಿ, ನಿಮ್ಗೆ ಯಾವ್ಯಾವ ವಿಚಾರಗಳು ತುಂಬ ಕಣ್ತೆರೆಸ್ದಾಗ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಕೊನೆಯದಾಗಿ ಯಾರನ್ನು ನೀವು ಈ ಕುರ್ಚಿಯಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ಅದನ್ನು ಕೂಡ. ಅಂಟಿಲ್ ನೆಕ್ಸ್ಟ್ ಟೈಮ್, ಏನನ್ನು ಹೇಳಿ ಇವತ್ತಿನ ಶೋನ ಮುಗಿಸ್ಲಿ. ಒಳಗಡೆ ನೀವು ನೋಡೋಕ್ಕೆ ಶುರು ಮಾಡಿದ ತಕ್ಷಣ ಎಲ್ಲವೂ ಸಂದೇಶವಾಗಿ ಕಾಣಿಸುತ್ತೆ ಅಂತ. ಅಂದರೆ ದೇ ಸೇ ವೆನ್ ಯು ಬಿಕಮ್ ದ ಅಬ್ಸರ್ವರ್ ಆಫ್ ಯುವರ್ ಇನ್ನರ್ ವರ್ಲ್ಡ್ ಎವ್ರಿಥಿಂಗ್ ಬಿಕಮ್ಸ್ ಅ ಮೆಸೇಜ್ ಅಂತ. ಅದನ್ನೇ ಐ ಥಿಂಕ್ ಮ್ಯಾಮ್ ಕೂಡ ಎಲ್ಲೋ ಒಂದಷ್ಟು ಕಡೆನೂ ಕನೆಕ್ಟ್ ಮಾಡಿ ಹೇಳಿದ್ರು. ಹಾಗಾಗಿ ಕೆಲವು ಸತಿ ಇಷ್ಟು ಡಿಸ್ಟ್ರಾಕ್ಟ್ ಆಗಿರೋ ಪ್ರಪಂಚದಲ್ಲಿ ವಿ ಆಲ್ವೇಸ್ ಲುಕ್ ಫಾರ್ ಥಿಂಗ್ಸ್ ಔಟ್ಸೈಡ್, ಆ್ಯಂಡ್ ಕೆಲವು ಸತಿ ಔಟ್ಸೈಡ್ ಎಷ್ಟು ಏನೇನು ಹುಡುಕ್ತೀವೋ ಸರ್ಚಿಂಗ್ ಇಟ್ ಇನ್ಸೈಡ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. I hope ಈ sentence will resonate with you the right way. Until next time, ನಾನು ನಿಮ್ಮ Rapid Rashmi signing out of another beautiful episode of Just Curious. And ma'am, thank you so much. And I'm extremely grateful ತಾವು ಕೊಟ್ಟಂಥ ಒಂದು ಸಮಯಕ್ಕೆ. ಮತ್ತೆ ಸಿಗೋಣ. ನೆಕ್ಸ್ಟ್ ಟೈಮ್ ನೀವು ಕೊಟ್ಟಿರೋ ಎಲ್ಲ ಟಾಪಿಕ್ಸ್ ಬಗ್ಗೆ ಇನ್ನೂ ರಿಸರ್ಚ್ ಮಾಡಿ ಕರೆಕ್ಟಾಗಿ ಕೂತ್ಕೊತೀನಿ. ಥ್ಯಾಂಕ್ ಯು ಅಗೇನ್ ಮ್ಯಾಮ್. ಥ್ಯಾಂಕ್ ಯು ಬ್ರಹ್ಮಯ್ಯ ಸರ್. ಎಸ್, ನಾನು ಗುರುಗಳಿಗೆಲ್ಲ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಏನು ಹೇಳಬೇಕೋ ಅದಷ್ಟನ್ನೇ ಹೇಳಿದ್ದೀನಿ. ಏನಾದರೂ ಎಕ್ಸ್ಟ್ರಾ ಇದ್ದರೆ ಅವ್ರಿಗೆ ಕ್ಷಮಿಸ್ಬೇಕು ನನ್ನ ಅಷ್ಟೇ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು.